ವೆಲ್ಕಮ್ ಮಾಡಿ ಸರ್, ಮಾತಾಡಿ ಸರ್. ಆತ್ಮೀಯ ಸ್ನೇಹಿತರೆ, ನಮ್ಮ SR2 ನ ಕ್ವೆಶನ್ ಅಂಡ್ ಆನ್ಸರ್ ಸೆಷನ್ ಈಗ ನಡೀತಾ ಇದೆ. ಇದರ ದಿನೇಶ್ ಸರ್ ಸಾರಥ್ಯದಲ್ಲಿ ಇದು ನಡೀತಾ ಇದೆ. ಹಾಗಾಗಿ ಇವರಿಗೆ ನಮ್ಮ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ ನಿಮ್ಮೆಲ್ಲರ ಪರವಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಗೆ ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿರ್ತಕ್ಕಂಥ ಎಲ್ಲಾ ನನ್ನ ಸಹೋದ್ಯೋಗಿಗಳಿಗೆ, ಮಿತ್ರರಿಗೆ ತಮಗೂ ಹಾಗೂ ಸ್ವಾಗತ ಬಯಸ್ತೇನೆ. ಸರ್ ಮ್ಯೂಟ್ ಆಗಿರುತ್ತೆ ನೋಡಿ, ಮ್ಯೂಟ್ ಆಗಿರುತ್ತೆ ಮಲ್ಲೇಶ್ ಅವರೇ. ಎಲ್ಲರೂ ಒಂದು ಥಮ್ಸ್ ಅಪ್ ಹಾಕಿ ಸರ್, ವೆಲ್ಕಮ್ ಮಾಡಿದಕ್ಕೆ. ಥ್ಯಾಂಕ್ ಯು ಮಲ್ಲೇಶ್ ಅವರೇ, ನೀವು ಚೆನ್ನಾಗಿ ವೆಲ್ಕಮ್ ಮಾಡಿದ್ದೀರಾ. ಸೊ ನನಗೆ ಇಷ್ಟು ಚೆನ್ನಾಗಿ ಬರಲ್ಲ, ಅದಕ್ಕೆ ನಾನು ವೆಲ್ಕಮ್ ಮಾಡಿಲ್ಲ. ನಾವು ಅಂದ್ರೆ ಸರ್ ಅವಾಗಿಂದ ವಿದ್ಯಾರ್ಥಿ ಪರಿಷತ್ತಲ್ಲಿ ABVP ಬೆಳೆದ್ಬಿಟ್ಟಿದೀವಿ. ಓಕೆ ಸೂಪರ್ ಸರ್. ಹಾಗಾಗಿ ಸ್ವಲ್ಪ ಮಾತು ಇದೆ. ಹಾಗಾಗಿ ಹಿರಿಯರಾದಂತ ನಮ್ಮ ನಾಗರಾಜ್ ಸರ್ ಇದಾರೆ, ಡಾಕ್ಟರ್ ಲಕ್ಷ್ಮೀಕಾಂತ್ ಸರ್ ಇದಾರೆ, ವೆರಿ ಗುಡ್. ಪೀಸ್ ಅಂತ ಏನ್ ಕರಿತೀವಿ ಅವರು ನಮ್ಮ ಮಾಸ್ಟ್ರು ತುಂಬಾ ತಿಳ್ಕೊಂಡಿದ್ದಾರೆ. ಎಲ್ಲಾ ಹಿರಿಯರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತೇನೆ. ಓಕೆ. ಥ್ಯಾಂಕ್ ಯು. ಇನ್ನು ಕೆಲವರು ಇದಾರೆ, ಕೆಲವರು ಪರಿಚಯಗಳು ಆಗಿಲ್ಲ. ಹಾಗಾಗಿ ಯಾರು ಏನು ಅನ್ಕೋಬೇಡಿ. ಎಲ್ಲ ನಮ್ಮ ಸಹೋದ್ಯೋಗಿ SR ಲೆವೆಲ್ ನ ಕುಟುಂಬ ಅನ್ಕೋಬಿಟ್ಟಿದೀವಿ. ಹಾಗಾಗಿ ಎಲ್ರಿಗೂ ಸ್ವಾಗತ ಬಯಸ್ತೇನೆ. ತುಂಬಾ ಥ್ಯಾಂಕ್ಸ್ ಸರ್. ಗುಬ್ಬಿ ಸರ್. ಆಮೇಲೆ ಡಾಕ್ಟರ್ ಲಕ್ಷ್ಮೀಕಾಂತ್ ಬಗ್ಗೆ ಒಂದೆರಡು ಮಾತಾಡ್ತೀನಿ ಸರ್. ಮಾತಾಡಿ ಸರ್, ಮಾತಾಡಿ. ಲಕ್ಷ್ಮೀಕಾಂತ್ ಅವರು ಈಲಿಯಟ್ ವೇವ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಲಿತಾ ಇದೀನಿ ಸರ್. ಇನ್ನು ಅಂದ್ರೆ ಎಲ್ಲರೂ ಸರ್, ಎಲ್ಲರೂನು ಕಲಿತಾನೆ ಇರ್ಬೇಕು. ಯಾರನ್ನ ಫುಲ್ ಕಲ್ತಿದೀನಿ ಅಂತ ಹೇಳಿದ್ರೆ ಅದು ನೋ ಎಂಡ್. ಅದು 100% ಸರ್. ಅದ್ರಲ್ಲೂ ಇಲಿಯಟ್ ವೇವ್ ಥಿಯರಿ ಇದೆಯಲ್ವಾ, ಅದು ತುಂಬಾ ಏನು ನೆಕ್ಸ್ಟ್ ಲೆವೆಲ್ ಸಬ್ಜೆಕ್ಟ್ ಅದು. ಸೊ ಅದು ಎಂಡ್ ಅನ್ನೋದೇ ಇಲ್ಲ ಅದಕ್ಕೆ, ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ವೇನಲ್ಲಿ ಹೋಗ್ತಾರೆ. ಸೊ ಹೌದು ಸರ್. ದಿನೇಶ್ ಸರ್, ಇವತ್ತು ನಾವೊಂದು ಪ್ರಾಕ್ಟೀಸ್ ಮಾಡೋಣ. ಇವತ್ತು ಹೇಳಿ. ಏನಂದ್ರೆ, ಇವತ್ತು ಓನ್ಲಿ ನಾವು ಟ್ರೈನಿಂಗ್ ಕಡೆಗೆ ಮಾತ್ರ ಗಮನ ಕೊಡ್ಬೇಕೆ ಹೊರತು ಬೇರೆ ಮಾತಾಡೋದು ಬೇಡ. ನಾವು ಯಾರನ್ನು ಕರೆಕ್ಟ್ ಸರ್. ಈಗ ದಿನೇಶ್ ಸರನ್ನ ಹೊಗಳೋದು, ಅವ್ರನ್ನ ಹೊಗಳೋದು ಅದೆಲ್ಲ ಬೇಡ. ನಾವು ದಿನೇಶ್ ಸರ್ಗೆ ನಾವು ವಿಲ್ ಗಿವ್ ಫುಲ್ಲಿ ರೆಸ್ಪೆಕ್ಟ್. ಥ್ಯಾಂಕ್ ಯು ಸರ್. ಸೊ ಅದೇನಾಗುತ್ತೆ ಗೊತ್ತಾ ಸರ್, ನಾವೀಗ ಈ ಸೇಮ್ ವಿಡಿಯೋನ ನಾವಲ್ಲಿ ಅಪ್ಲೋಡ್ ಮಾಡಿದಾಗ ಓಕೆ ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀರಾ, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಏನ್ ಅನ್ಕೊಂತಾರೆ, ಓಕೆ ಇವ್ರು ಅವ್ರ ಕಡೆಯವರು. ಸೊ ನಿಮ್ಗೆ ಗೊತ್ತಿದೆಯಲ್ಲ ಸರ್, ಈಗ ಆನ್ಲೈನ್ ಅಲ್ಲಿ ಯಾವ ತರ ನಡೆಯುತ್ತೆ ಅಂದ್ಬಿಟ್ಟು. ಸೊ ಒಂಥರ ಈ ಪ್ರಮೋಷನ್ ಗಳ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ಅದನ್ನ ನಾವು ಮಾತಾಡಬಾರ್ದು ಆಕ್ಚುಲಿ. ಸೊ ಆ ತರ ಹೊರಟೋಗುತ್ತೆ. ಕರೆಕ್ಟ್. ಅದಕ್ಕೆ ನಾವು ಇವತ್ತು ಟ್ರೈನಿಂಗ್ ಕಡೆಗೆ ಮಾತ್ರ ಗಮನ ಕೊಡೋಣ ಸರ್. ಪರ್ಟಿಕ್ಯುಲರ್ ಆಗಿ ಒಂದ್ 2-3 ಸಬ್ಜೆಕ್ಟ್ ಇಟ್ಕೊಂಡು ನೀವು ಅದನ್ನ ಗೈಡ್ ಮಾಡಿ. ನಮ್ಮನ್ನ ಯಾರನ್ನೂ ಜಾಸ್ತಿ ಮಾತಾಡಕ್ಕೆ ಬಿಡ್ಬೇಡಿ. ಅಲ್ಲೋ ಯಾರನ್ನ ಪಾರ್ಟಿಸಿಪೆಂಟ್ಸ್ ನ. ಓಕೆ, ನಮಗೆ ಟ್ರೈನಿಂಗ್ ಬೇಕು. ಇವತ್ತಿನ ಸಬ್ಜೆಕ್ಟ್ ನಾವು ಆಲ್ರೆಡಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದ್ವಿ. ಅಂದ್ರೆ ಈಗ ಫಸ್ಟ್ ತುಂಬಾ ಜನ ಕೇಳಿದ್ದು SR ಲೆವೆಲ್ ಬಗ್ಗೆ ಅವ್ರಿಗೆ ಸಾಕಷ್ಟು ಡೌಟ್ಸ್ ಇದೆಯಂತೆ, ಎಂಟ್ರಿ ಅಂಡ್ ಎಕ್ಸಿಟ್ ಗಳ ಬಗ್ಗೆ. ಸೊ ಅದನ್ನ ಮಾಡಿ ಅಂತ ಕೇಳಿದ್ರು. ಸೊ ಅದ್ರ ಮೇಲೆ ಒಂದು ಕ್ವಶನ್ಸ್ ಗಳನ್ನ ಮಾಡ್ಕೊಂಡು ಹೋಗುವ ಅನ್ನೋದು ಇವತ್ತಿನ ಸಬ್ಜೆಕ್ಟ್. ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ವೀಕ್ ಬರುತ್ತಲ್ವಾ. ಸೊ ಅದ್ರ ಎಂಡ್ ಅಲ್ಲಿ ಸೊ ನೀವ್ ಯಾವ್ದು ಹೇಳ್ತಿರೋ, ಸೊ ನಮ್ಗೀಗ ಏನಿದೆಯಲ್ವ ಅದ್ರ ಮೇಲೆ ನಾವು ನೋಡ್ಕೊಂಡು ಹೋಗುವ, ಎಂಡ್ ಅಲ್ಲಿ ಮಾತಾಡುವ ಅದ್ರ ಬಗ್ಗೆ. ಸೊ ನಾನೀಗ ಇಲ್ಲಿ ಮ್ಯೂಟ್ ಮಾಡಿರ್ತೀನಿ ಎಲ್ರು. ಸೊ ಯಾರಾದ್ರೂ ಕ್ವಶನ್ ಕೇಳಬೇಕು ಅಂತಂದ್ರೆ ನನಗೆ ಒಂದು ಮೆಸೇಜ್ ಮಾಡಿಲ್ಲ, ಹ್ಯಾಂಡ್ ರೈಸ್ ಮಾಡಿ. ಸೊ 1 by 1 ಹೋದ್ರೆ ಸೊ ಈಸಿ ಆಗುತ್ತೆ. ಹಾಗೆ ಒಂದೇ ಒಂದ್ ಮಾತು ಹೇಳ್ತೀನಿ. ಹೇಳಿ ಸರ್, ಹೇಳಿ. ಈಗ ಇಲ್ಲಿ ಕೆಲವ್ರು ಏನೇನ್ ಕಲ್ತಿದಿರೋ, ಅವ್ರು ಕಲ್ತಿರೋರು ಏನಾರ ಡೌಟ್ ಕೇಳ್ಬೇಕಾದ್ರೆ ಅದನ್ನ ಸರ್ಗೆ ಪರ್ಸನಲ್ ಆಗಿ ಕೇಳ್ಬಿಡಿ. ಅದು ಗ್ರೂಪ್ ಅಲ್ಲಿ ಏನು ಬೇಕಾಗಲ್ಲ. ಆಮೇಲೆ ಇನ್ನು ಹೊಸಬ್ರು ಯಾರ್ಯಾರು ಈಗ ಇದೀವಿ ಕಲಿಯೋ ಅಂತವ್ರೆಲ್ಲಾರು ತುಂಬಾ ವಿಷಯಗಳಿದ್ದಾಗ ನೀವು ನೋಟ್ ಮಾಡ್ಕೊಳ್ಳಿ. ಈಗ SR ಲೆವೆಲ್ ಬಗ್ಗೆ, ಟೂಲ್ ಬಗ್ಗೆ ಏನ್ ಬೇಕು ಅಷ್ಟು ಮಾತ್ರ ಕೇಳಿ. ಹಾಗಾಗಿ ಟೈಮ್ ಉಳಿಯುತ್ತೆ, ತಿಳ್ಕೊಳಕ್ ಅನುಕೂಲ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಕರೆಕ್ಟ್ ಸರ್. ಓಕೆ, ನಾನು ಫಸ್ಟ್ ನಿಮ್ಗೆ ಕೇಳೋದು, ನಂಗೆ ತುಂಬಾ ಜನ ಅಂದ್ರೆ ಈಗ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ವಾ. ಸೊ ನಿಮ್ಮ SR ಲೆವೆಲ್ ಅಂದ್ರೆ ಎಷ್ಟೋ ಜನಕ್ಕೆ ಏನಿರುತ್ತೆ, ಈ ಆನ್ಲೈನ್ ಅಲ್ಲಿ ಕೋರ್ಸ್ಗಳನ್ನೆಲ್ಲ ತಗೊಂಡು ಅವ್ರಿಗೆ ಒಂದು ಟ್ರಸ್ಟ್ ಅನ್ನೋದೇ ಇರಲ್ಲ. ಸುಮ್ನೆ ಏನೋ ಒಂದು ರಿಪೇಂಟೆಡ್ ಮಾಡ್ಕೊಂಡು ಯಾವ್ದೋ ಒಂದು ಪಿರಿಯಡ್ ಪಾಯಿಂಟ್ ನೋ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ಬಂದಿರ್ತಾರೆ ಅನ್ನೋದು ಪಾಪ ಎಷ್ಟೊಂದು ಜನಕ್ಕೆ ಕ್ವಶನ್ಸ್ ಇರುತ್ತೆ. ಸೊ ನನ್ಗೆ ಅವರೆಲ್ಲ ಕೇಳಿದಾಗ ಏನ್ ಹೇಳ್ತಾರೆ, ಸರ್ ಇದು ಹೆಂಗ್ ವರ್ಕ್ ಆಗುತ್ತೆ, ಯಾವ ತರ ವರ್ಕ್ ಆಗುತ್ತೆ ಅದನ್ನೆಲ್ಲ ಹೇಳ್ತಾರೆ. ಬಟ್ ನಾನ್ ಹೇಳಕ್ಕಿನ್ನ ಸೊ ಜಸ್ಟ್ ಕ್ವಿಕ್ ಆಗಿ 1 ವರ್ಡ್ ಅಲ್ಲಿ ನನ್ಗೆ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ SR ಲೆವೆಲ್ ಹಿಂಗೆ ನಿಮ್ಮ ಒಪಿನಿಯನ್ ಏನು, ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆಯಾ, ಅಥವಾ ನಿಮ್ಗೆ ಮಾರ್ಕೆಟ್ ಅಲ್ಲಿ ನಾವು ಹೇಳ್ದಂಗೆ ರಿಯಲ್ ಆಗಿ ವರ್ಕ್ ಆಗ್ತಿದ್ಯಾ, ಅದನ್ನ ಕ್ವಿಕ್ ಆಗಿ ಜಸ್ಟ್ 1 ವರ್ಡ್ ಅಲ್ಲಿ ನೀವು ಒಂದು 4-5 ಜನ ಹೇಳ್ಬಿಟ್ರೆ ಸೊ ಈ ವಿಡಿಯೋ ನೋಡಿದವ್ರಿಗೂ ಕೂಡ ಒಂದು ರಿಯಾಲಿಟಿ ಅನ್ನೋ ಕಡೆ ಬರ್ತಾರೆ. ಸೊ ಬಟ್ ಅಟ್ಲೀಸ್ಟ್ ಇದನ್ನ ನೋಡಿದಾಗ ಅವ್ರಿಗೆ ಒಂದು ಏನೋ ಒಂದು ಪಾಸಿಟಿವಿಟಿನೋ ಏನೋ ಒಂದು ಬರುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಜೊತೆಲಿ ತುಂಬಾ ಜನ ಏನು ಅನ್ಕೊಂತಾರೆ, ಓಕೆ 2499 ಇಷ್ಟು ಸಣ್ಣ ಅಮೌಂಟ್ ಅಲ್ಲಿ ಏನ್ ಸಿಗುತ್ತೆ, ಸೊ ಅದು ವರ್ಕ್ ಆಗುತ್ತೆ ಅನ್ನೋದು ದೊಡ್ಡ ಕ್ವಶನ್ ಎಲ್ರಿಗೂ. ಹಾಗೆ ಇವರು ಫ್ರೀ ಆಗಿ ಬಂದು ಹೇಳ್ತೀನಿ, ಸೊ ಇಲಿಯಟ್ ವೇವ್ ಫ್ರೀ ಹೇಳ್ತೀನಿ ಅಂತಾರೆ. ಸೊ ಇದನ್ನೆಲ್ಲ ಫ್ರೀ ಅಂತಾರೆ. ಸೊ ಏನೋ ಒಂದು ಬೇರೆ ಗಿಮಿಕ್
ಇಟ್ಕೊಂಡು ಬಂದಿರಬಹುದು. ಸೊ ಇದೆಲ್ಲ ಕ್ವಶನ್ಸ್ ಇರುತ್ತೆ. ಸೊ ಅದನ್ನ ನಾನು ಎಷ್ಟೇ ಬಂದು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗಲ್ಲ. ಅಟ್ಲೀಸ್ಟ್ ನೀವು ಯೂಸ್ ಮಾಡ್ತಿರೋರು ಹೇಳಿದ್ರೆ, ಅಂದ್ರೆ SR ಲೆವೆಲ್ ತಗೊಳ್ಳಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ನಮ್ಮ ಚಾನೆಲ್ ಅಲ್ಲಿ ಏನೊಂದು ಕರೆಕ್ಟ್ ವೇ ನಲ್ಲಿ ಏನ್ ಹೋಗ್ತಿದೀವಿ ಅಂತ ಕ್ವಿಕ್ ಆಗಿ SR ಲೆವೆಲ್ ಬಗ್ಗೆ ಆಗ್ಲಿ ಅಥವಾ ನೀವು ಈಗ ಕಲಿತಾ ಇರೋದ್ರ ಬಗ್ಗೆ ಆಗ್ಲಿ ಕ್ವಿಕ್ ಆಗಿ ಒನ್ ವರ್ಡ್ ಅಲ್ಲಿ ಒಂದು ಜಸ್ಟ್ 5 to 10 minutes ಒಳಗಡೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ಕ್ವಶನ್ ಅಂಡ್ ಆನ್ಸರ್ ನ 1 by 1 ಸ್ಟಾರ್ಟ್ ಮಾಡುವ. ಸರ್ ಅವ್ರು ಹ್ಯಾಂಡ್ ರೈಸ್ ಮಾಡ್ಬಿಟ್ಟು ಮಾತಾಡಿ ಸರ್. ಮಾತಾಡಿ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಹಾಗೆ ಒಂದು ವಿಷಯ ಹೇಳ್ಬಿಡ್ತೀನಿ. ಇವಾಗ ಇಲ್ಲಿ ನನಗೆ ನಾಗರಾಜ್ ಸರ್ ಆಗಿರ್ಬೋದು, ಹಾಗೆ ಮಲ್ಲಯ್ಯ ಅವ್ರು ಯಾರೇ ಹಾಗೆ ಜೊತೆಲಿ ನಮ್ಮ ರಾಕಿ, ಸೊ ಇವರೆಲ್ಲರೂ ನನ್ಗೆ ಯಾರು ಪರಿಚಯ ಇರೋಲ್ಲ. ಇವಾಗ ನಾನೇನಾದ್ರೂ ಅವ್ರು ಎದುರು ಬಂದ್ರೆ ಅವ್ರಿಗೆ ನಾನು ಯಾರು ಅಂತಾನೂ ಗೊತ್ತಾಗಲ್ಲ. ಸೊ ಒಬ್ರಿಗೂ ಕೂಡ. ಸೊ ಈಗ ನಾಗರಾಜ್ ಸರ್ ಆಗ್ಲಿ, ಕೆಲವೊಬ್ರಿಗೆ ಇಲ್ಲಿ ವಿಡಿಯೋ ಕಾಲಲ್ಲಿ ಬರ್ತಾರೆ, ಸೊ ಗೊತ್ತಾಗುತ್ತೆ. ಸೊ ವಿಡಿಯೋ ನೋಡಿದವ್ರು ಓಕೆ ಇವರು ಅಂದ್ರೆ ಈಗ ಇದ್ರಲ್ಲೂ ಇವರೇ ಒಂದು ಪಾರ್ಟ್ ಇದಾರೇನೋ, ಅಥವಾ ಫಾರ್ ಎಕ್ಸಾಂಪಲ್ ಇವರೆಲ್ಲ ಸೇರ್ಕೊಂಡು ಮಾಡ್ತಿದಾರೇನೋ, ಆ ಥರದ್ದು ಇರುತ್ತೆ. ಸೊ ನಾನು ಓಪನ್ ಆಗಿ ಹೇಳ್ತೀನಿ, ಇಲ್ಲಿರೋರೆಲ್ಲರಿಗೂ ಕೂಡ ಹೊಸಬ್ರು ಕೂಡ ಜಾಯ್ನ್ ಆಗಿದ್ದೀರಾ. ಇವತ್ತು ಕೂಡ ಒಂದು 2-3 ಜನ ಜಾಯ್ನ್ ಆಗಿದ್ದೀರಾ. ಸೊ ಇಲ್ಲಿರೋರು ಯಾರು ಗೊತ್ತಿಲ್ಲ. ಸೊ ಜಸ್ಟ್ ಒಂದು ವೇವ್ ಟ್ರೇಡರ್ ಕನ್ನಡ ಅನ್ನೋ ಒಂದು ಚಾನಲ್ ಇಂದ ಎಲ್ಲರೂ ಕೂಡ ಜಾಯ್ನ್ ಆಗಿರೋದು. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡಿ, ಜಸ್ಟ್ ಕ್ವಿಕ್ ಆಗಿ 1 word. ಓಕೆ, ರಾಜೀವ್ ಅವರೇ ಅನ್ಮ್ಯೂಟ್ ಕೊಡ್ತೀನಿ ನಿಮ್ಗೆ, ಮಾತಾಡಿ ರಾಜೀವ್. ಸರ್ ಎಲ್ರಿಗೂ ನಮಸ್ಕಾರ. ನಾನು ಪ್ರೀವಿಯಸ್ ನನ್ನ ಹೆಸರು ರಾಜೀವ್ ಅಂದ್ಬಿಟ್ಟು ಫ್ರಮ್ ಮಂಡ್ಯ. ನಾನು ಪ್ರೀವಿಯಸ್ 1 ವರ್ಷದಿಂದ ಕೆಲವು ಕೋರ್ಸ್ ತಗೊಂಡಿದ್ದೀನಿ, ಕೋರ್ಸ್ ಮಾಡಿದೆ. ಅವ್ರು ಹೇಳ್ಕೊಟ್ರೆ ಕೋರ್ಸ್ ಎಲ್ಲ ಫಾಲೋ ಮಾಡಿ ಸ್ಟ್ರಾಟಜಿಗಳೆಲ್ಲ ನೋಡಿದೆ, ಬ್ಯಾಕ್ ಟೆಸ್ಟ್ ಮಾಡಿದೆ, ರಿಯಲ್ ಆಗು ಮಾಡಿದೆ. ಅದು ಬ್ರೇಕ್ ಇವನ್ ಕೆಲವು ಸತಿ ಲಾಸ್ ಆಗ್ತಿತ್ತು, ಒಂದ್ಸತಿ ಮಾಡಿದ್ರೆ ಅಟ್ ಎ ಟೈಮ್ ಒಂದ್ಸತಿ ಪ್ರಾಫಿಟ್ ಬಂದ್ರು ನೆಕ್ಸ್ಟ್ ಅದ್ರ ಡಬಲ್ ಕಿತ್ಕೊಂಡು ಹೋಗ್ತಿತ್ತು. ಯಾವ್ದು ವರ್ಕ್ ಆಗ್ತಿರ್ಲಿಲ್ಲ. ಆ ಟೈಮ್ ಬೀಯಿಂಗ್ ಅಷ್ಟೇ ವರ್ಕ್ ಆಗ್ತಿದ್ದು, ಅದ್ರಲ್ಲಿ ಅದು ಲಾಸ್ ಆಗ್ತಾ ಹೋಗ್ತಿತ್ತು. ನನಗೆ ಬೇಜಾರಾಯ್ತು. ನಾನು ಓನ್ ಆಗಿ ಕಲಿಯಕ್ ಸ್ಟಾರ್ಟ್ ಮಾಡಿದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವಾಗ ನನ್ಗೆ ವೇವ್ ಟ್ರೇಡ್ ಕನ್ನಡ ಅನ್ನೋ ಚಾನಲ್ ಸಿಕ್ತು. ಸ್ಟಾರ್ಟಿಂಗ್ ಇಂದಾನು ಫಾಲೋ ಮಾಡ್ತಾ ಇದ್ದೀನಿ. ಅವರು ಅವಾಗಿಂದ ಗ್ರೂಪ್ ಸ್ಟಾರ್ಟ್ ಮಾಡಿದ್ರು, ಅವಾಗಿಂದ SR ಲೆವೆಲ್ ಟೂಲ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಟೂಲ್ ನ ನಾನು ಇವಾಗ ಪ್ರಾಪರ್ ಆಗಿ ದಿನೇಶ್ ಸರ್ ಹೇಳ್ದಂಗೆನೆ ಫಾಲೋ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಟ್ರೇಡ್ ತಗೋತೊಳೆಯಿಂದ ನಾನು ಇವಾಗ ಪ್ರಾಫಿಟ್ ಕಡೆಗೆ ಹೋಗ್ತಾ ಇದ್ದೀನಿ ಹೊರತು ಲಾಸ್ ಕಡೆಗೆ ಇಲ್ಲ. ಸೂಪರ್ ಸರ್. ಮೊದಲು ಲಾಸ್ ಮಾಡ್ಕೊಂಡಿದ್ದೆ. ನಾನು ಸ್ಟ್ರಾಟಜಿಗಳು ಯೂಸ್ ಮಾಡ್ತಿದ್ದೆ, ಸುಮಾರು ಸ್ಟ್ರಾಟಜಿ ಯೂಸ್ ಮಾಡಿದೀನಿ. ಅಲ್ಲಿಂದ ಕಲ್ತ್ಕೊಂಡು ಬರ್ಕೊಂಡು ಸುಮಾರು ಪ್ರಾಕ್ಟೀಸ್ ಮಾಡಿದೀನಿ. ಬರ್ಕೊಂಡೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದನ್ನ ಟೆಸ್ಟ್ ಮಾಡ್ಬಿಟ್ಟಿದೀನಿ. ಅದ್ರ ಯಾವ್ದು ಅಷ್ಟೊಂದು ನಾನು ನೀಟಾಗಿ ವರ್ಕ್ ಆಗ್ಲಿಲ್ಲ. ಅಂದ್ರೆ ಪ್ರಾಫಿಟ್ ಬರೋದು ಅಟ್ ಎ ಟೈಮ್ 1 to ಡಬಲ್ ಕಿತ್ಕೊಂಡು ಹೋಗೋದು ಯಾವತ್ತೋ ಒಂದ್ ದಿನ. ಅದು ನಿಮ್ಗೂ ಗೊತ್ತಿರುತ್ತೆ, ಎಲ್ರಿಗೂ ಅನುಭವ ಆಗಿರುತ್ತೆ. ಆಮೇಲೆ SR 2 ಲೆವೆಲ್ ಬಂದ್ಮೇಲೆ ನನಗಂತೂ ಈಗ ನಾನು ಲಾಸ್ ಇಂದ ಪ್ರಾಫಿಟ್ ಕಡೆ ಹೋಗ್ತಾ ಇದ್ದೀನಿ. ಓಕೆ, ಸೂಪರ್. ಪ್ರಾಪರ್ ಆಗಿ ದಿನೇಶ್ ಸರ್ ಏನ್ ಹೇಳ್ಕೊಡ್ತಾರೋ ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಸ್ಟಾಪ್ ಲಾಸ್ ಆಗಿರ್ಬೋದು, ಆ ಪಾಯಿಂಟ್ ತಗೊಳ್ಳೋದು ನಮ್ಗೆ ಗೊತ್ತಿರ್ತಿರ್ಲಿಲ್ಲ. ಅವಾಗ ಏನ್ ಮಾಡ್ತಿದ್ವಿ, ಕಾಯ್ತಾ ಇದೆ ಏನೋ ಇನ್ನೂ ಸಿಗುತ್ತೆ, ಇನ್ನೂ ಬೀಳುತ್ತೆ, ಇನ್ನೂ ಪಾಯಿಂಟ್ ಸಿಗ್ಬೋದು ಅಥವಾ ಇನ್ನೂ ಮೇಲ್ಕ್ ಹೋಗುತ್ತೆ ಅನ್ನೋದು ನಾವು ಕಾಯ್ದುಕೊಂಡು ಬಂದಿರೋ ಪ್ರಾಫಿಟ್ ಬಿಟ್ಬಿಟ್ಟು ಲಾಸ್ಟ್ ಕಡೆ ಹೋಗ್ಬಿಡೋದು. ಇವಾಗ ದಿನೇಶ್ ಸರ್ ಒಂದು ಸೆಟ್ ಆಫ್ ಅದನ್ನ ಯಾವ ರೀತಿ ತಗೋಬೇಕು, ಇಷ್ಟಕ್ಕೆ ನಾವು ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಆಕ್ಚುಲಿ ಒಂದು ಏನಂದ್ರೆ ಅದು ರೂಲ್ ಹೆಂಗಿದೆ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಇಷ್ಟಕ್ಕೆ ನಾವ್ ಎಷ್ಟೇ ಹೋಗಿರ್ಬೋದು, ಮುಂದಕ್ಕೆ 1000 ಪಾಯಿಂಟ್ಸ್ ಬೇಕಾದ್ರೆ ಹೋಗಿರ್ಲಿ, ಆದ್ರೆ ನಾವು ಯಾವ ಟೈಮಲ್ಲಿ ಟ್ರೇಡ್ ತಗೋಬೇಕನ್ನ ನಾನು ಮಾಡ್ತಾ ಇದ್ದೀನಿ. ನಾನು ಫಾಲೋ ಮಾಡಿದ್ಮೇಲೆ, ಇವ್ರ ರೂಲ್ಸ್ ನ ಫಾಲೋ ಮಾಡಿದ್ಮೇಲೆ ನನ್ ಪ್ರಾಫಿಟ್ ಕಡೆ ಬಂದಿದ್ದು. ಅದು ಬೇರೆಯವ್ರು ಯಾವ ರೀತಿ ಮಾಡ್ತಿದ್ರೆ ಗೊತ್ತಿಲ್ಲ. ನಾನಂತೂ ಸ್ಟಾರ್ಟಿಂಗ್ ಇಂದ ಇವಾಗ ಪ್ರಾಫಿಟ್ ಕಡೆಗೆ ಹೋಗ್ತಾ ಇದ್ದೀನಿ. ಸೂಪರ್ ಸರ್. ನಾನು ಯಾವ್ದು ಬಿಗ್ ಲಾಸ್ ಅಂತ ಏನೋ ಮಾಡ್ಕೋತಾ ಇಲ್ಲ. ಪ್ರಾಫಿಟ್ ಕಡೆಗೆ ಈಗ ನಿಧಾನವಾಗಿ ಒಂದೇ ಲಾಟ್ ಮಾಡ್ತಿರೋದು. 1 ಲಾಟ್ ಮೇಲೆ ನಾನು 2 ಲಾಟ್ ಇದುವರೆಗೂ ಮಾಡೇ ಇಲ್ಲ. ಒಂದೇ ಲಾಟ್ ಹಾಕೊಂಡು ಅವ್ರು ಸರ್ ಹೇಳ್ದಂಗೆ ಪಾಯಿಂಟ್ಸ್ ಮೇಲೆ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಂಡು ಮಾಡ್ತಾ ಇದೀನಿ. ನೆಕ್ಸ್ಟ್ ಈಗ ವೇವ್ ಥಿಯರಿ ಕಲಿಬೇಕು, ಅವ್ರು ಹೇಳ್ಕೊಟ್ ಮೇಲೆ ಕಲಿತೀನಿ ಅದನ್ನ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಇವಾಗ. ಅದಕ್ಕಾಗಿ ನಾನು ಯಾವ ಕೋರ್ಸ್ ತಗೊಳಕ್ ಹೋಗಿಲ್ಲ ಮುಂದಕ್ಕೆ. ವೇವ್ ಅನಾಲಿಸಿಸ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ನಾನು ಕಮೆಂಟ್ ಮಾಡಕ್ ಹೋಗಲ್ಲ ಮಧ್ಯದಲ್ಲಿ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತುಂಬಾ ಚೆನ್ನಾಗಿ ಅನಲೈಸ್ ಮಾಡೋರು ಕೂಡ ಇದ್ದಾರೆ. ನನ್ಗೆ ಅವ್ರ ಹೆಸರುಗಳು ನೆನಪಿಲ್ಲ. ಅದರಲ್ಲಿ ಒಬ್ರು ಇವರು ಯಾರು ರಾಕಿ, ಸೊ ಅವರೊಬ್ರು ಮಾಡ್ತಾರೆ. ಆಮೇಲೆ ಇನ್ನೊಬ್ರು ಯಾರೋ ಇದ್ದಾರೆ, ಸೊ ಅವ್ರ ಫೇಸ್ ಅಲ್ಲಿ ಸ್ಮೈಲ್ ಇರೋ ಒಂದು ಫೇಸ್ ಬರುತ್ತೆ ನೋಡಿ, ಅವ್ರು ಮಾಡ್ತಿದ್ದಾರೆ. ಆಮೇಲೆ ಇನ್ನೊಬ್ರು ಹೆಗಡೆ ಅಂತ ಒಬ್ರು ಇದ್ದಾರೆ, ಸೊ ಅವರು ಕೂಡ ಚೆನ್ನಾಗಿ ಮಾಡ್ತಾರೆ. ಹೆಗ್ಗಡೆ ಏನೋ ಇರಬೇಕು. ತುಂಬಾ ಜನ ಇದ್ದಾರೆ ಇಲ್ಲಿ. ಓಕೆ, ಬೇರೆ ಯಾರಾದ್ರೂ ಮಾತಾಡಿ. ಹಂಗಾಗಿ SR ಲೆವೆಲ್ ಟೂಲ್ ಚೆನ್ನಾಗಿ ವರ್ಕ್ ಆಗ್ತಿದೆ ಸರ್, ಅದೊಂದು. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ನನ್ಗೆ ಏನು ಅಂದ್ರೆ, ಕೆಲವರು ಈಗ ಸರ್ ಹೇಳಿದ್ರು ಅವರು ಫ್ರೀಯಾಗಿ ಮಾಡ್ಕೊಡ್ತಾ ಇದಾರೆ, ಫ್ರೀಯಾಗಿ ಹೇಳ್ತಿದ್ದಾರೆ. ನಾನು ದಿನೇಶ್ ಸರ್ ನೀನ್ ಹೊಗಳ್ತಾ ಇಲ್ಲ. ನಾನು 2-3 ಕಡೆ ಕೋರ್ಸ್ ತಕೊಂಡು ಅನುಭವಿಸ್ಕೊಂಡು ಬಂದಿದ್ದೀನಿ, ಏನೇನೋ ಕೋರ್ಸ್ಗಳು ಮಾಡ್ಕೊಂಡು. ದಿನೇಶ್ ಸರ್ ಅಷ್ಟು ಅಲ್ಲಿ ಹೇಳ್ಕೊಟ್ರಷ್ಟು ಕಾಲ್ ಭಾಗನ ಅವ್ರು ಹೇಳಲಿಲ್ಲ. ಏನೋ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತಾರೆ, ಆ ಟೈಮ್ ಏನೋ ನಡೆಯುತ್ತೆ, ಏನೋ ಒಂದಷ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ಅವ್ರು ಇನ್ವೆಸ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ. ಅದಂತೂ ಸತ್ಯ, ನನ್ಗೆ ಅನುಭವ ಆಗಿದೆ. ಅವ್ರ ಪೋರ್ಟ್ಫೋಲಿಯೋ ನೋಡಿದ್ರೆ ಅವ್ರು ಆಪ್ಷನ್ ಟ್ರೇಡಿಂಗೇ ಮಾಡ್ತಿಲ್ಲ. ನಾನು ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟೆ. ಅವರೆಲ್ಲ ಓನ್ ಇನ್ವೆಸ್ಟಿಂಗ್ ಮಾಡೋದು, ಸ್ವಿಂಗ್ ಟ್ರೇಡಿಂಗ್ ಮಾಡೋದು, ಇಷ್ಟೇನೆ ಅವ್ರು ಮಾಡ್ತಾ ಇರೋದು. ಅವ್ರು ನಮ್ಗೆ ಆಪ್ಷನ್ ಹೇಳ್ಕೊಡ್ತಾರೆ, ಅವ್ರು ಆಪ್ಷನ್ ಮಾಡಲ್ಲ ಎಷ್ಟೋ ಜನ. ನೋಡಿದೀನಿ ಅದನ್ನ. ಥ್ಯಾಂಕ್ ಯು ಸರ್. ಅದೇ ಇದೇ ರಿಯಾಲಿಟಿ ಗೊತ್ತಾಗ್ಬೇಕು ಜನಕ್ಕೆ. ಸೂಪರ್ ಸರ್, ಸೂಪರ್. ಸೊ ಈಗ ಭರತ್ ಒಂದ್ 4-5 ಜನ ಮಾತಾಡ್ತಾರೆ. ಇನ್ನೊಂದು ನನಗೆ ಇನ್ನೊಂದು ಲಾಸ್ಟ್, ಇವಾಗ ನಮ್ಮ ದಿನೇಶ್ ಸರ್ ಅವರು ಮಾಡ್ತಿದ್ದಾರೆ, ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ.
ನಮ್ಮ ಗ್ರೂಪ್ ಅಲ್ಲಿ 100 ಜನಕ್ಕಿಂತ ಜಾಸ್ತಿ ಇರ್ಬೋದೇನೋ ಅನ್ಕೋತೀನಿ. ಆದ್ರೆ ಅದಕ್ಕೆ ಲೈಕ್ಸ್ ಕೊಡೋದಾಗಿರ್ಬೋದು, ಕಮೆಂಟ್ಸ್ ಹಾಕಿರ್ಬೋದು ತುಂಬಾ ಕಡಿಮೆ ಜನ. ಅದೊಂದು ಬೇಜಾರಾಗ್ತಿದೆ. ಯಾರೋ ಒಂದು ಚಾನೆಲ್ ಅಲ್ಲಿ ದುಡ್ಡು ಕೊಟ್ಟು ಮಾಡೋರ್ಗೆಲ್ಲ ಏನೇನೋ ಕೊಟ್ಕೊಂಡ್ ಮಾಡ್ತಾರೆ. ಈಗ ಈ ರೀತಿ ನೀಟಾಗಿ ಹೇಳ್ಕೊಡ್ತಿರೋರ್ಗೆ ನಮ್ಮ ಇಲ್ಲಿ ಗ್ರೂಪ್ ಅಲ್ಲಿ ಇರೋರು ಯಾಕೆ ಕಮೆಂಟ್ ಆಗ್ತಾ ಇಲ್ಲ ಅಥವಾ ಲೈಕ್ಸ್ ಕೊಡ್ತಾ ಇಲ್ಲ? ಯಾಕಂದ್ರೆ ಅದೆಲ್ಲ ಕೊಟ್ಟಾಗ ಬೇರೆ ಕಡೆ ಶೇರ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಬೇರೆ ಕಡೆ Okay, okay. ಶೇರ್ ಆದಾಗ ಬೇರೆ ಇನ್ನೊಬ್ರು ನೋಡಿದಾಗ ಈ ಗ್ರೂಪ್ ಆಡ್ ಆಗ್ತಾರೆ, ಅವರು ಪ್ರಾಫಿಟ್ ಕಡೆಗೆ ಹೋಗ್ತಾರೆ, ಲಾಸ್ ಮಾಡ್ಕೊಳ್ಳೋದು ಬಿಟ್ಟು. ಈಗ ಎಷ್ಟೋ ಜನ ಅದ್ರಿಂದ ದುಡ್ಡು ಲಾಸ್ ಮಾಡ್ಕೊಂಡು ಎಷ್ಟೋ ಜನ ಟ್ರೇಡ್ ಮಾಡ್ಕೊಂಡು ಹೊಂಟೋಗಿದ್ದಾರೆ. ಯಾಕಂದ್ರೆ ನಾನು 2014 ಅಲ್ಲಿ ಮಾರ್ಕೆಟ್ಗೆ ಎಂಟ್ರಿ ಆಗಿದ್ದು. ನನ್ ಜೊತೆ ಎಂಟ್ರಿ ಮಾಡಿದವರಲ್ಲಿ ಯಾರು ಇಲ್ಲ, ನಾನು ಒಬ್ನೇ ಉಳ್ಕೊಂಡಿರೋದು. ಅದೇ ಸ್ಟಾಕ್ ಅವಾಗ ಮಾರ್ಕೆಟ್ಗೆ ಈಗ ಒಂದು 2-3 ಇಯರ್ಸ್ ಇಂದ ಆಪ್ಷನ್ ಬಂದಿದೆ. ಸ್ಟಾಕ್ ಮಾರ್ಕೆಟ್ಗೆ ಹಾರ್ಡ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವಾಗ ಕೈ ಬಿಟ್ಬಿಡ್ತೀವೋ ಲಾಸ್ ಆಯ್ತು ಅಂತ ಹೇಳಿ, ಸೊ 100% ಅಲ್ಲಿ ಫೇಲ್ಯೂರ್ ಆಗ್ತೀವಿ. ಲಾಸ್ ಆಗ್ತಾ ಇದ್ದಾಗೆ ನಾವು ಆ ಲಾಸ್ಗಳನ್ನ ಅಂದ್ರೆ ಟ್ರೇಡ್ ಮಾಡೋದನ್ನ ಸ್ಟಾಪ್ ಮಾಡಿ ಒಂದು ಸ್ವಲ್ಪ ಟೈಮ್ ಬ್ರೇಕ್ ತಗೊಂಡು ಕಲಿಯೋ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಇದ್ದೀರಾ. ಇವನ್ ನಾನು ದೊಡ್ಡ ಎಕ್ಸಾಂಪಲ್ ಅದಕ್ಕೆ. ನಾನು ಸಾಕಷ್ಟು ಟೈಮ್ ಹೇಳಿದ್ದೀನಿ. ಓಕೆ, ಸೊ ಇವರು ರಾಜೀವ್ ಅವರೇ ಮಾತಾಡಿ. ನಿಮ್ಗೆ ಇದು ಕೊಟ್ಟಿದ್ದೀನಿ ನೋಡಿ. ನಾನು ಇನ್ವೆಸ್ಟಿಂಗ್ ಅಲ್ಲಿ ಸರ್ 14 ಇಂದ ಸ್ಟಾರ್ಟ್ ಮಾಡಿದ್ದು. ಅವಾಗ ತಾನೇ ಜಾಬ್ ಸೇರ್ಕೊಂಡು ಅವಾಗಿಂದ ಇನ್ವೆಸ್ಟಿಂಗ್ ಮಾಡ್ಕೊಂಡ್ ಬಂದೆ. ಇನ್ವೆಸ್ಟಿಂಗ್ ಅಲ್ಲಿ ಒಂದಷ್ಟು ದುಡ್ಡು ಆಯ್ತು, ನನಗೆ ಲಾಸ್ ಆಗ್ಲಿಲ್ಲ. ಕೋವಿಡ್ ಬಂದ್ಮೇಲೆ ನಾನು ಎಗೇನ್ ಪುನಃ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಈಗ 2 ಇಯರ್ಸ್ ಇಂದ ಆಪ್ಷನ್ ಕಡೆ ನೋಡ್ತಾ ಇದೀನಿ, ಕಲ್ತ್ಕೊಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸರ್. ನೋಡೋಣ ಮುಂದಕ್ಕೆ. ಈಗ ನಮ್ಗೆ ಎಸ್ ಆರ್ ಲೆವೆಲ್ ಸಿಕ್ಕಿರೋದ್ರಿಂದ ಒಂದು ಕಾನ್ಫಿಡೆನ್ಸ್ ನನಗಂತೂ ಬಂದಿದೆ. ಸೂಪರ್ ಸರ್, ಥ್ಯಾಂಕ್ ಯು. ಭರತ್ ಅವರೇ ಮಾತಾಡಿ. ನೀವು ಸರ್, ನನ್ನ ಹೆಸರು ಭರತ್ ಅಂತ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ನಾನು ಆಕ್ಚುಲಿ ಇನ್ನು SR ಟೂಲ್ ತಗೊಂಡಿಲ್ಲ. ನನ್ನ ಫ್ರೆಂಡ್ ಒಬ್ರು ಇದನ್ನ ಒಂದು ನೀವು ಇಲ್ಲಿ ಹೆಂಗ್ ಜಾಯಿನ್ ಆದ್ರಿ ಗ್ರೂಪಿಗೆ? ಇಲ್ಲ, ನನ್ನ ಫ್ರೆಂಡ್ ಅವ್ರ ಲಿಂಕ್ Okay, okay, okay. ಬಿಕಾಸ್ ಅವರು ತಗೊಂಡಿದ್ದಾರೆ ಟೂಲ್ ನ. Okay. ನಾನು ನಿನ್ನೆ ಅವ್ರ ಹತ್ರ 1-2 ಸ್ಕ್ರೀನ್ ಶಾಟ್ ಕೇಳಿದ್ದೆ, ಅವ್ರು ಕಳ್ಸಿದ್ರು. ರಿಯಲಿ ಐ ಆಮ್ ಟೆಲ್ಲಿಂಗ್ ಯು, ನಾನು ಈ ಸೆಟಪ್ ಎಲ್ಲ ಯೂಸ್ ಮಾಡಿದೀನಿ. ವೇವ್ನು ಕಲ್ತಿದೀವಿ ನಾವು. ಓಕೆ, ಸೊ ಐ ನೋ ವಾಟ್ ಇಸ್ ವೇವ್. ಓಕೆ, ನಾನು ಈ ಟೂಲ್ ನೋಡಿದ್ಮೇಲೆ ಫಸ್ಟ್ ಡೇನೆ ನನ್ನ ಫ್ರೆಂಡ್ ಹತ್ರ ಹೇಳಿದೆ, ಇದು ಎಷ್ಟೇ ಆಗ್ಲಿ ನಾನು ಪರ್ಚೇಸ್ ಮಾಡ್ತೀನಿ. ನಾನು ಮೇ ಬಿ ಟುಮಾರೋ, ನಾಳೆ ನಾಡಿದ್ರಲ್ಲಿ ನಾನು ಪರ್ಚೇಸ್ ಮಾಡ್ಕೊಂತೀನಿ. ನಾನು ಇವ್ರಿಗೆ ಐ ಡೋಂಟ್ ನೋ ಹೂಸ್ ದಟ್ ಪರ್ಸನ್. ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಅವ್ರ ಲಿಂಕು ಕಳ್ಸಿದ್ದಾರೆ. ಓಕೆ, ಬಟ್ ಸ್ಪೀಕಿಂಗ್ ಫ್ರಾಂಕ್ಲಿ ನಾನು ಹೇಳ್ತೀನಿ, ಎಷ್ಟೋ ಟೂಲ್ಸ್ ನೋಡ್ಬಿಟ್ಟಿದೀನಿ, ಎಷ್ಟೋ ಕೋರ್ಸಸ್ ನೋಡ್ಬಿಟ್ಟಿದೀನಿ. ಐ ಸೀನ್ ಸೋ ಮೆನಿ ಥಿಂಗ್ಸ್. ಓಕೆ, ಬಟ್ ಈ ಟೂಲ್ ನ ಪ್ರಾಪರ್ ಆಗಿ ಕಲ್ತು ಮಾಡಿದ್ರೆ ಮಾತ್ರ, ನಾನು ಹೇಳ್ತಿದ್ದೀನಲ್ಲ, ನೀವು 10 ಟ್ರೇಡ್ ಮಾಡಿದ್ರೆ 9 ಟ್ರೇಡ್ ಪ್ರಾಫಿಟ್ ಅಲ್ಲಿ ಇರ್ತೀರ ನೀವು. 100%. ದಿಸ್ ಇಸ್ 100%. ಯಾಕಂದ್ರೆ ನಾ ಟೂಲ್ ಒಂದು ವ್ಯಾಲ್ಯೂ, ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ನೋ ಅಬೌಟ್ ಇಟ್. ನನಗ್ ಗೊತ್ತಿದೆ ಅದು, ಬಿಕಾಸ್ ನಾನ್ ಪರ್ಸನಲಿ ಆ ಸೆಟಪ್ ನಾನು ಯೂಸ್ ಮಾಡಿದೀನಿ, ನನಗೆ ಗೊತ್ತಿದೆ ಅದ್ ಹೆಂಗ್ ಯೂಸ್ ಮಾಡ್ಬೇಕು. ಸೊ ದಟ್ ಇಸ್ ದ ಬ್ಯೂಟಿ ಇನ್ ದಟ್. ಸೊ ರಿಯಲಿ ನಾನು ಇದನ್ನ ಏನು ಅಂತ ಹೇಳೋದು, ಅಪ್ರಿಶಿಯೇಟ್ ಮಾಡೋದು, ನಿಜವಲ್ಲ ಟೂಲ್ ನೋಡಿದ್ಮೇಲೆ ಐ ವಾಸ್ ವೆರಿ ಲೈಕ್ ಫ್ಲೈಯಿಂಗ್ ಅನ್ನೋ ಒಂಥರ ಹೈ ಅಲ್ಲಿ ಇದ್ದೆ ನಾನು. ಯಾಕಂದ್ರೆ ಯಾರೂನು ಪ್ರೆಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ ಇವಾಗ. ಸಿ, ಮಾರ್ಕೆಟ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ದೇವ್ರೇ ಇವತ್ತು ಟ್ರೇಡ್ ಮಾಡಿದ್ರು ಅವರು ಪ್ರಾಫಿಟ್ ಅಲ್ಲಿ ಇರ್ತಾರ ಗೊತ್ತಿಲ್ಲ, ಅಂತ ಸಿಚುವೇಶನ್ಸ್ ಇದೆ ಇವಾಗ. ಬಟ್ ವೆನ್ ಯು ಕಮ್ ಅಂಡ್ ಯೂಸ್ ದಿಸ್ ಟೂಲ್, ಈ ಟೂಲ್ ನ ನೀವು ಯೂಸ್ ಮಾಡೋದ್ ಕಲ್ತ್ರೆ ಮಾತ್ರ, ನಾನು ಹೇಳ್ತಿದ್ದೇನಲ್ಲ, 10 ಟ್ರೇಡ್ ಅಲ್ಲಿ 9 ಟ್ರೇಡ್ ನೀವು ಪ್ರಾಫಿಟ್ ಆಗಿ ಇರ್ತೀರ. 1 ಟ್ರೇಡ್ ಬಿಡಿ. ಸರ್, ನೀವು ಏನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ರಿ ನೀವು? ಸರ್, ನಾನು ಆಲ್ಮೋಸ್ಟ್ 16 ಇಯರ್ಸ್ ಇಂದ ಇದ್ದೀನಿ ಸರ್. ವಾಹ್, ಸೂಪರ್. ಸಾಕಷ್ಟು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಮಾರ್ಕೆಟ್ ಬಗ್ಗೆ ನಿಮ್ಗೆ. ನೋಡಿ, ಸ್ಪೀಕಿಂಗ್ ಫ್ರಾಂಕ್ಲಿ, ವೇವ್ ಅನ್ನೋದು ನಾವು ಕಲ್ತಿದೀವಿ. ಡಿಫ್ರೆಂಟ್ ಸ್ಟ್ರಾಟಜೀಸ್ ಮಾಡ್ಬಿಟ್ಟಿದೀನಿ. ಎಲ್ಲ ನನ್ನ ಕೋರ್ಸಸ್ ತಗೊಂಡಿದ್ದೀನಿ. 15,000, 20,000, 30,000, ಸೋ ಮೆನಿ ಕೋರ್ಸಸ್. ನನ್ನ ಫ್ರೆಂಡ್ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ನಾನು ಇದುವರೆಗೂ ನೋಡದೆ ಇರೋದೊಂದು ಐ ಸೀನ್ ನೌ. ನಿಮ್ಗೆ ಲಿಂಕ್ ಕಳ್ಸಿದ್ ಯಾರು? ನನ್ನ ಫ್ರೆಂಡ್ ಶಿವ ಅಂತ ಹೇಳ್ಬಿಟ್ಟು, ಅವರು ಮೀಟಿಂಗ್ ಅಲ್ಲಿ ಇದಾರೆ. ಅವರು ಅವ್ರು ಶಿವ ಅಂತ, ಶಿವಕುಮಾರ್ ಅಂತ, ಪೊಲೀಸ್ ತುಮಕೂರು. ಇಲ್ಲ, ಅವರು ಮಂಡ್ಯದವರು. ಶಿವಕುಮಾರ್ ಅಂತ ಇದ್ದಾರೆ. ಮೇ ಬಿ ಅವರು ಇದಾರೆ, ಮೀಟಿಂಗ್ ಅಲ್ಲಿ ಇದಾರೆ. ಅವರೇ ನನಗೆ ಐ ಆಮ್ ಫಾಲೋಯಿಂಗ್ ಯುವರ್ ಚಾನಲ್ಸ್ ಆಲ್ಸೋ. ಯೂಟ್ಯೂಬ್ ಫಾಲೋ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ಟು ರಿಯಲಿ ಎಕ್ಸ್ಪ್ರೆಸ್ ಇಟ್. ನನಗೆ ಅದೊಂದು, ಯಾಕಂದ್ರೆ ನಾನು ಒಂದು ಹೇಳಕ್ ಬಯಸ್ತೀನಿ ಇಲ್ಲಿ. ಇವಾಗ ಕೆಲವೊಂದು ಟೂಲ್ಸ್ ಇದೆ, ಕೆಲವೊಂದು ಇಂಡಿಕೇಟರ್ಸ್ ಇದೆ. ಇದೇನಾಗುತ್ತೆ ಅಂದ್ರೆ, ಆ ಟೂಲ್ ಯೂಸ್ ಮಾಡಿದಾಗ ಅದು ಒಂಥರ ಎಲ್ಲಾರ್ಗು ಅದು ಸ್ಪ್ರೆಡ್ ಆಗ್ತಾ ಏನಾಗುತ್ತೆ ಅಂದ್ರೆ, ದಟ್ ಟೂಲ್ ವಿಲ್ ಲೂಸ್ ಇಟ್ಸ್ ವ್ಯಾಲ್ಯೂ. ಬಟ್ ನಿಮ್ ಟೂಲ್ ಏನಿದೆಯಲ್ಲ, SR ಟೂಲ್ಸ್, ಇದ್ರ ವ್ಯಾಲ್ಯೂ ಯಾವತ್ತೂ ಕಳ್ಕೊಳ್ಳಲ್ಲ. ಮೇ ಬಿ another 10 years, 20 years, ವಾಟ್ ಎವರ್ ಯು ಟೆಲ್ ಮಿ, ಆ ವ್ಯಾಲ್ಯೂ ಕಳಿಯಲ್ಲ ಅದು. ಯಾಕಂದ್ರೆ ಇವಾಗ ನಾನು CPR ಕಾನ್ಸೆಪ್ಟ್ ಅಲ್ಲೂ ವರ್ಕ್ ಮಾಡಿದ್ದೀನಿ ಸರ್. ಇವಾಗ CPR ಅಲ್ಲಿ ಎಂಟ್ರಿ ತಗೊಂಡಾಗ ಏನಾಗುತ್ತೆ, ಪೀಪಲ್ ನೋಸ್
ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು, ಎಲ್ಲಿ ಸ್ಟಾಪ್ ಲಾಸ್ ಹಂಟ್ ಮಾಡ್ಬೇಕು ಗೊತ್ತು. ಎಕ್ಸಾಕ್ಟ್ಲಿ ಬಟ್ ಈ ಟೂಲ್ ಅಲ್ಲಿ ಐ ನೆವರ್ ಸೀನ್ ದಟ್. ಆ ಕಾನ್ಸೆಪ್ಟ್ ನಾನು ನೋಡಿದ ತಕ್ಷಣನೇ ನನ್ಗೆ ಅರ್ಥ ಆಗ್ಬಿಡ್ತು ನನಗೆ. ಐ ಆಮ್ ಸೊ ರಿಯಲಿ ಇದನ್ನು ಕೂಡ ಅಷ್ಟೇ, ನನಗೆ ಸಾಕಷ್ಟು ನನ್ನ ಚಾನಲ್ ನೋಡಿರೋರು ಹಿಂದಿಯವ್ರು ಕೂಡ ಕಾಲ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಕೆಲವೊಬ್ರಿಗೆ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಆ ಕಾನ್ಸೆಪ್ಟ್ ನ ನೋಡಿ. ಬಟ್ ನಾನು ಯಾರಿಗೂ ಅಲೋ ಮಾಡಿಲ್ಲ, ಇವನ್ ಕೊಡಬಾರ್ದು ಅಂತ ಏನಿಲ್ಲ. ಸೊ ನನಗೆ ಯಾರು ನನ್ನ ಜೊತೆ ಕನ್ನಡದಲ್ಲಿ ಕಮ್ಯುನಿಕೇಟ್ ಮಾಡ್ತಾರೋ ಸೊ ಅವ್ರಿಗೆ ಮಾತ್ರ ನಾನು ಕೊಡ್ತಾ ಇರೋದು. ಯಾಕೆಂತಂದ್ರೆ ಸೊ ಫಸ್ಟ್ ನನಗೆ ನನ್ನ ಇಂಟೆನ್ಷನ್ ಹೇಳಿದ್ರೆ ಏನೋ ಒಂಥರ ಹೇಳ್ದಂಗೆ ಇರುತ್ತೆ, ಬಟ್ ನನಗೆ ಫಸ್ಟು ನನ್ನ ಮನೆ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ನನಗೆ ಬೇರೆ. ಸೊ ಅದಕ್ಕೋಸ್ಕರ ನಾನು ಬೇರೆ ಚಾನಲ್ ಕೂಡ ಮಾಡಿಲ್ಲ. ಸಾಕಷ್ಟು ಜನ ನನಗೆ ಹೇಳಿದ್ರು ನನ್ನ ಫ್ರೆಂಡ್ಸ್ಗಳೆಲ್ಲ, ಸೊ ಹಿಂದಿಯಲ್ಲಿ ಮಾಡು, ಇಂಗ್ಲೀಷಲ್ಲಿ ಮಾಡು, ಇನ್ನೂ ಬೇಗ ರೀಚ್ ಆಗುತ್ತೆ ಅಂತ. ಪರವಾಗಿಲ್ಲ, ನನಗೆ ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ, ಫಸ್ಟು ಕನ್ನಡದವ್ರಿಗೆ ರೀಚ್ ಮಾಡಬೇಕು ಫಸ್ಟು. ನಿನ್ನೆ ನನ್ನ ಫ್ರೆಂಡ್ಸ್ ಒಬ್ರಿದ್ರು ಚೆನ್ನೈಯಲ್ಲಿದ್ದಾರೆ. ಓಕೆ, ನಾನು ಅವ್ರಿಗೆ ಈ ಇಂಡಿಕೇಟರ್ ಬಗ್ಗೆ ನಾನು ಮಾತಾಡ್ತಿದ್ದೆ. ಈಸ್ ಅ ನ್ಯೂ ಕಮರ್. ಅವ್ರು ಹೆಂಗ್ ಟ್ರೇಡ್ ಮಾಡ್ತಾರೆ ಗೊತ್ತಾ? ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈ ಜಸ್ಟ್ ಗ್ಯಾಮ್ಲಿಂಗ್. ನಿನ್ನೆ 8 ಲಾಟ್ ಹೊಡೆದಿದ್ದಾರೆ. 8 ಲಾಟ್ ಅಲ್ಲಿ ಬರೀ 10.8 ಲಾಟ್ ಬುಕ್ ಮಾಡ್ಕೊಂಡ್ ಬಂದಿದ್ದಾರೆ. ಓಕೆ, ನನಗೇನಂದ್ರೆ ಟೇಕ್ ಅ ರೈಟ್ ಎಂಟ್ರಿ, ಬುಕ್ ಇಟ್ ಪ್ರಾಪರ್ಲಿ. ಓಕೆ, ಅದು ನನ್ ಕಾನ್ಸೆಪ್ಟ್. ಇವಾಗ 5 ಪಾಯಿಂಟ್ 10 ಪಾಯಿಂಟ್ ನನ್ಗೆ ಸಿಗುತ್ತೆ, ಹೊಡ್ಕೊಂಡು ಹೋದಾಗ ಹೋಗ್ಬಿಡುತ್ತೆ. ಸೊ ಇವಾಗ ಯಾರೋ ಒಬ್ರು ಹೇಳಿದ್ರು ನನ್ ಲಾಸ್ ಆಗಿದೆ ಅಂತ ಬಿಟ್ಟು, ಈ ತರ ಆಗೋ ಚಾನ್ಸಸ್ ಜಾಸ್ತಿ. ಬಟ್ ಈ ಟೂಲ್ ನ ಪ್ರಾಪರ್ ಆಗಿ ನೀವು ಅನಲೈಸ್ ಮಾಡಿ ಯೂಸ್ ಮಾಡಿದ್ರೆ ಸರ್, ಬೇಸಿಕ್ಲಿ ಐ ಟೆಲ್ ಯು, ನಾನು OA ಇಂಟ್ರೆಸ್ಟ್ ನಾನು ಜಾಸ್ತಿ ನೋಡ್ತೀನಿ, ಓಪನ್ ಇಂಟ್ರೆಸ್ಟ್ ನಾನು ನೋಡ್ತೀನಿ ನಾನು. ಓಕೆ, ನಾನು ವೆನ್ ಐ ಸಾ ದಿಸ್, ಆ ಓಪನ್ ಇಂಟ್ರೆಸ್ಟ್ ಅಂತ ಒಂದು ಮ್ಯಾಜಿಕ್ ಪವರ್ ಇದೆ ಅದ್ರಲ್ಲಿ. ಓಕೆ, ಓಪನ್ ಇಂಟ್ರೆಸ್ಟ್ ನಿಮ್ಗೆ ನೋಡೋದೇ ಬೇಕಾಗಿಲ್ಲ. ಎಕ್ಸಾಕ್ಟ್ಲಿ, ದಟ್ ಇಸ್ ವಾಟ್ ದ ಬ್ಯೂಟಿ ಇಸ್. ನನಗೆ ಅದು ತುಂಬಾ ಹಿಡಿಸ್ತು. ಮೇ ಬಿ ಟುಮಾರೋ ಐ ವಿಲ್ ಸಬ್ಸ್ಕ್ರೈಬ್ ದಿಸ್. ಐ ಡೋಂಟ್ ನೋ, ನಾಳೆ ನಾನು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನಾನೇ ಯೂಸ್ ಮಾಡ್ತೀನಿ. ನಾನು ಅವ್ರ ಹತ್ರ ಒಂದು ಸ್ಕ್ರೀನ್ ಶಾಟ್ ಕೇಳಿದ್ದೆ, ಅವ್ರ ಪಾಪ ಮೊಬೈಲ್ ಅಲ್ಲಿ ಕಳ್ಸಿದ್ರು ನನಗೆ. ನಾನು ಆ ಲೆವೆಲ್ಸ್ ಮಾರ್ಕ್ ಮಾಡ್ಬಿಟ್ಟು ನೋಡಿದಾಗ ಐ ಫೆಲ್ಟ್ ವೆರಿ ಟ್ರೆಮೆಂಡಸ್ ಜಾಯ್. ಎನಿವೇಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಗರಾಜ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮಾತಾಡಿ ಸರ್. ಇವಾಗ ಯಾರು ಮಾತಾಡಾಗಿರೋರು ಸರ್, ಒಂದ್ ನಿಮಿಷ, ಮಾತಾಡಾಗಿರೋರು ಮ್ಯೂಟ್ ಮಾಡ್ಬಿಡಿ, ಯಾಕೆಂದ್ರೆ ನಿಮ್ದು ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ಸೌಂಡ್ಸ್ ಇದ್ರೆ ಬರ್ತಾ ಇರುತ್ತೆ. ಮಾತಾಡಿ ಸರ್. ಸರ್, ಇವಾಗ SR ಲೆವೆಲ್ ಏನ್ ಇದೆ ಇಂಡಿಕೇಟರ್ ಲೈನ್ಸ್, ಏನ್ ನಾವು ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಅಂತ ಹೇಳ್ತೀವಿ ಸರ್, ಇದು ನಮಗೆ ಇಂಟ್ರಾಡೇಗೂ ವರ್ಕ್ ಆಗುತ್ತೆ, ಪ್ಲಸ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಅವರು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಲ್ತು ಮಾಡ್ಬೇಕು ಸರ್. ಮುಂದಿನ ದಿನಗಳಲ್ಲಿ ನಾನು ದಿನೇಶ್ ಸರ್ ಹತ್ರನು ಮಾತಾಡಿದೀನಿ. ನಮಗೆ ಆಕ್ಚುಲಿ ಆಪ್ಷನ್ಸ್ ಗಿಂತ, ಯಾಕಂದ್ರೆ ಇಲ್ಲಿ ಎಲ್ಲರೂ ಏನಾಗಿರುತ್ತೆ ಅಂದ್ರೆ ಒಂದು ಏಜ್ಡ್ ಪರ್ಸನ್ ಇರ್ಬೋದು, ಅಥವಾ ನಾವ್ ಇಡೀ ದಿವಸ ಫುಲ್ ಕೂತ್ಕೊಳ್ಳೋದ್ ಬೇಡ ಅಂತ ಇರ್ಬೋದು, ಈ ತರದ್ದೆಲ್ಲ ಐಡಿಯಾ ಇರುತ್ತೆ, ಅಥವಾ ಇನ್ವೆಸ್ಟ್ಮೆಂಟ್ ತರನು ಇರ್ಬೋದು. ಅವಾಗ ನಾವು ಸ್ಟಾಕ್ಗಳಿಗೆ ನಾವು ಪ್ರಿಫರೆನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಸಾರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅಂದ್ರೆ ಒಂದು ಸ್ಟಾಕ್ ಅನ್ನ ನಾವು ಹೇಗೆ ನಾವು ಅದನ್ನೇ ಅಕಮುಲೇಷನ್ ಮಾಡ್ಕೊಂಡು ಅಥವಾ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಾವು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಹೇಗೆ ತೆಗಿಬೇಕಂದ್ರೆ ಫುಲ್ಲು ಇಡೀ ದಿವಸ ನಾವು ಕೂತ್ಕೊಂಡು ನೋಡೋದ್ ಬೇಡ. ಹಾಗಾಗಿ ಅದು ನನ್ನ ಐಡಿಯಾ ಇರೋದು. ನಾನು ಸಾರಿಗೆ ಅದನ್ನ ಡೆಫಿನೆಟ್ಲಿ ನೀವು ಹೇಳಿದೀರಾ. ಸೊ ನೆಕ್ಸ್ಟ್ ವೀಕ್ ಇಂದ ನಾನು ಅದ್ ಮಾಡ್ತೀನಿ ಸರ್. ಒಂದು ಸ್ಟಾಕ್ಗಳನ್ನ ಎವ್ರಿ ಡೇ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಫಂಡಮೆಂಟಲಿ ಆಗಲಿ, ಸೊ ಅದರಲ್ಲಿ ಏನಾಗ್ಬಹುದು, ಏನ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ, ನನ್ನ ವ್ಯೂನ ನಾನು ಹೇಳ್ತೀನಿ. ಸೊ ಅದನ್ನ ನಾನು ಬಿಗಿನರ್ಸ್ಗೆ ಹೇಳೋದು, ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ನೆಕ್ಸ್ಟ್ ನೀವು ನಿಧಾನಕ್ಕೆ ಅದನ್ನ ಕಲಿತಾ ಹೋಗಿ ನೀವು. ಯಾಕಂದ್ರೆ ಈಗ ಸ್ಟಾಕ್ಗಳನ್ನ ಹೊಸಬ್ರು ಬಂದರು ಒಂದೊಂದು ಅಕಮುಲೇಷನ್ ಮಾಡ್ಕೊಂಡು ಹೋದಾಗ ಅವರಿಗೆ ಇದ್ರ ಬಗ್ಗೆ ಅರ್ಥ ಆಗುತ್ತೆ. ಒಂದೇ ಸರಿ ಆಪ್ಷನ್ ಬಂದು ಅವ್ರ ಏನಾದ್ರು ಸ್ವಲ್ಪ ಕೈ ಸುಟ್ಕೊಂಡ್ಬಿಟ್ರೆ ಟೂಲ್ ಸರಿ ಇಲ್ಲ ಅಂದ್ಬಿಡ್ತಾರೆ. ಸೊ ಆಪ್ಷನ್ ಅವ್ರಿಗೂ ನಾನು ಹೊಸಬ್ರಿಗೂ ಹೇಳ್ತಾ ಇರೋದು, ಹೊಸಬ್ರು ಆಪ್ಷನ್ ಬಗ್ಗೆ ತಿಳ್ಕೋಬೇಕು. ಸೊ ಅದು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಿಮ್ಗೆ ಎಷ್ಟು ಅರ್ಥ ಮಾಡ್ಸೋಕ್ಕಾಗುತ್ತೋ ಅಷ್ಟು ಅರ್ಥ ಮಾಡಿಸಿದ್ದೀನಿ ನಾನು. ಜೊತೆಲಿ ನಿಮಗೆ ಹೆಡ್ಜಿಂಗು ಕೂಡ ಹೇಳ್ತೀನಿ. ಅದಾದ್ಮೇಲೆ ನೀವು ಆಪ್ಷನ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ, ಒಂದು ಕಡಿಮೆ ಲಾಸ್ ಅಲ್ಲಿ ನಾವು ಯಾವ ತರ ಹೋಗ್ಬಹುದು, ಒಂದೊಮ್ಮೆ ಲಾಸ್ ಆಯ್ತು ಅಂದ್ರೆ. ಸೊ ಎಷ್ಟೋ ಜನ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಕ್ವಿಕ್ ಆಗಿ ಬೈ ಮಾಡಿ ಸೆಲ್ ಮಾಡೋಷ್ಟು ಅವ್ರಿಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಸೊ ಅಂತವ್ರು ಹೆಡ್ಜ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಟೈಮ್ ಗ್ಯಾಪ್ ನ ತಗೊಂಡು ಅದೇನಾದ್ರೂ ಮೇಲ್ಗಡೆ ಹೋಗೋವರೆಗೂ ಯಾವ ತರ ಪ್ರಾಫಿಟ್ ಬುಕ್ ಮಾಡ್ಬೋದು. ಸೊ ಅದನ್ನೆಲ್ಲ ಹೇಳ್ತೀನಿ ನಾನು. ನಿಮ್ಗೆ ಏನಾದ್ರೂ ಲಾಸ್ ಆದ್ರೆ ಎಷ್ಟೇ ಪಾಯಿಂಟ್ ಬರ್ಲಿ, ನೀವೇನಾದ್ರೂ ಬೇರೆ ವರ್ಕ್ ಅಲ್ಲಿ ಇರ್ತೀರ, ಏನೇ ಇರ್ಲಿ, ಎಷ್ಟೇ ಪಾಯಿಂಟ್ ಕೆಳಗಡೆ ಬಂದ್ರು ಕೂಡ ನಿಮ್ಗೊಂದು ಲಿಮಿಟ್ ಲಾಸ್ ಅಂತ ಇರುತ್ತೆ. ಸೊ ಆ ತರದನ್ನ ಮಾಡ್ಕೊಂಡು ಹೋದಾಗ ಸೊ ಅಲ್ಲೂ ಕೂಡ ನೀವು ಚೆನ್ನಾಗಿ ಮಾಡ್ಬೋದು. ಸೊ ಮೊನ್ನೆ ಒಂದು ನಿಮ್ಗೆ ಕಳಿಸಿದೆ ನಾನು ಆಲ್ರೆಡಿ, ಇದರಲ್ಲಿ ಜಸ್ಟ್ ಎಷ್ಟು 900 rupees ಏನೋ ಲಾಸ್. ಆ ತರದನ್ನ ನಾನು ಹೇಳ್ತೀನಿ ನಿಮ್ಗೆ. ಪ್ರತಿಯೊಂದಕ್ಕೂ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಾನು ನಿಮ್ಗೆ ಬೇಗ ಮಾಡ್ಕೊಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಬಂದ್ರೆ ಸೊ ನಿಮ್ಗೆ ವಿಡಿಯೋ ಕ್ವಾಲಿಟಿ ಕೂಡ ಇರಲ್ಲ. ಸೊ ಏನೋ ಒಂದು ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಸೊ ನನಗೆ ಅದನ್ನ ಮಾಡಕ್ ಇಷ್ಟ ಇಲ್ಲ. ನೋಡಿ, ಇವಾಗ ನಾನು ಪ್ರತಿಯೊಂದು ವಿಡಿಯೋಸ್ಗೂ ಯಾರು ನನ್ಗೊಂದು ನೆಗೆಟಿವ್ ಕಮೆಂಟ್ ಮಾಡಿಲ್ಲ ಇವತ್ತವರೆಗೂ. ಸೊ ಅದಕ್ಕೆ ನಾನು ಹ್ಯಾಪಿ ಆಗಿದ್ದೀನಿ. ಸೊ ನೆಕ್ಸ್ಟ್ ಯಾರಾದ್ರೂ ಮಾತಾಡಿ. ಹಾಗೆ ಸರ್, ಆಯ್ತಲ್ವಾ? ಆಯ್ತು, ಬೇರೆ ಮಾತಾಡಿ ಸರ್.
ಸೊ ಕ್ವಿಕ್ ಆಗಿ ಹೇಳಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದೆ SR ಲೆವೆಲ್ ಎಂಟ್ರಿ ತಗೊಳಕ್ಕೆ ಅಂತಂದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಲಿ ನಿನ್ನೆ ಮಾರ್ಕೆಟ್ ಏನಿತ್ತಲ್ವಾ, ಪೋಸ್ಟ್ ಮಾರ್ಕೆಟ್ ಕಳಿಸಿದೀನಿ, ಬಟ್ ಅದನ್ನು ಕೂಡ ಒಂದ್ಸರಿ ಹೇಳ್ಬೇಕು ನಾನು. ಯಾಕೆಂದ್ರೆ ಫುಲ್ ಡೌನ್ ಫಾಲ್ ಅಲ್ಲಿ ಎಷ್ಟೊಂದು ಜನ ನಂಗೆ ಮೆಸೇಜ್ ಮಾಡ್ತಾರೆ, ಸರ್ ಇಲ್ಲಿಂದ ಕೆಳಗಡೆ ಹೋಗ್ಬೋದಾ, ಇಲ್ಲಿಂದ ಕೆಳಗಡೆ ಹೋಗ್ಬೋದಾ ಅಂತ. ಸೊ ಅದನ್ನು ಒಂದು 5-10 ನಿಮಿಷದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾತಾಡಂಗಿದ್ರೆ ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ. ಹಾಗೆ ಹೊಸಬ್ರು ತುಂಬಾ ಜನ ಜಾಯ್ನ್ ಆಗಿದ್ದೀರಾ, ನನಗೆ ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಇವರು ಶ್ರೀನಿಧಿ TR ಅನ್ಮ್ಯೂಟ್ ಮಾಡಿ. ಹಲೋ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ಹೇಳಿ. ಸರ್ ಥ್ಯಾಂಕ್ ಯು. ನಾನು ಲಾಸ್ಟ್ 10 days ಆಯ್ತು ನಿಮ್ದು SR ಟೂಲ್ ಪರ್ಚೇಸ್ ಮಾಡಿದೆ. ಅಬ್ಸರ್ವ್ ಮಾಡಿದೆ, ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನಾನು ಸುಮಾರು ಆಲ್ಮೋಸ್ಟ್ 7 to 8 years ಆಯ್ತು ನಂದು ಎಕ್ಸ್ಪೀರಿಯನ್ಸ್ ಮಾರ್ಕೆಟ್ ಅಲ್ಲಿ. ಆಲ್ಮೋಸ್ಟ್ ನಾನು ಎಲ್ಲಾ ತರ ಕೋರ್ಸ್ ಮಾಡಿದೀನಿ. ಹಾಗೆ ತುಂಬಾ ಇಂಡಿಕೇಟರ್ಸ್, ಬೇರೆ ಬೇರೆ ಮೆಥಡ್, ಪ್ಲಸ್ ನಂದೇ ಓನ್ ಅನಾಲಿಸಿಸ್ ಅಲ್ಲಿ ಎಲ್ಲಾ ತರ ಮಾಡಿದೆ. ಮಾರ್ಕೆಟ್ ಅಲ್ಲಿ ಯಾವ ತರ ಮಾಡಿದ್ರು ಗೊತ್ತಿದೆಯಲ್ಲ, ಯಾವ ತರ ಮಾಡಿದ್ರು ನಮ್ಗೆ ಅದು ನೀರು ಕುಡಿಸ್ಬಿಡುತ್ತೆ. ಏನೇ ಮಾಡಿದ್ರು ಅದು ಒಳ್ಳೆದೇ ಜಾಸ್ತಿ. ಬಟ್ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ ಸರ್? ಹೌದು ಹೌದು. ಓಕೆ, ನೀವು ಈ ಡಿಸೈನ್ ಮಾಡಿರೋದು, ಈ ಪ್ರೋಗ್ರಾಮ್ ಬರ್ದಿರೋದು ನೋಡಿದ್ರೆ ಅನ್ಕೊಂಡೆ ನಾನು. ಬಹಳ ಚೆನ್ನಾಗಿ ಡಿಸೈನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದೀರಾ. ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನಾನು ಬಹಳ ಬ್ಯಾಕ್ ಟೆಸ್ಟ್ ಎಲ್ಲ ಮಾಡಿದೆ. ಮತ್ತೆ ಲಾಸ್ಟ್ 2 week ಅಲ್ಲಿ ಒಂದೆರಡು ಟ್ರೇಸ್ ಮಾಡಿದೆ. ನಾನು ನಿಮ್ಗೆ ಏನ್ ಕೊಟ್ಟಿದ್ದೆ ಅಮೌಂಟ್, ಅದು ಆಲ್ರೆಡಿ ರಿಕವರಿನ ಆಗೋಗಿದೆ. ಬಟ್ ರಿಕವರಿ ಅನ್ನೋದಕ್ಕಿಂತ ಮೇನ್ ಆಗಿ ಸರ್, ನಾನು ಪಾಯಿಂಟ್ ಏನ್ ಹೇಳ್ಬೇಕಾಗಿರೋದು ಅಂದ್ರೆ, ನಿಮ್ಗೆ ನಾನು ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋದು ನಿಮ್ ಪೇಷನ್ಸ್ಗೆ. ಯಾರು ಏನೇ ಕೇಳಿದ್ರು, ಸಿಲ್ಲಿ ಡೌಟ್ಸ್ ಇರ್ಲಿ, ಮೇಜರ್ ಇರ್ಲಿ, ಎಷ್ಟು ಪೇಷಂಟ್ ಆಗಿ ನೀಟಾಗಿ ಹೇಳ್ಕೊಡ್ತೀರಾ. ಒಬ್ಬರ ಹತ್ರನು ಇರಿಟೇಟ್ ಆಗಿ ಯಾರ ಹತ್ರನು ಆರ್ಷಾಗಿ ಮಾತಾಡಿದ್ ನಾನು ನೋಡೇ ಇಲ್ಲ. ಅದು ನಿಮ್ಮ ದೊಡ್ಡ ಗುಣ. ಅದು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದೀರಾ. ಅದಕ್ಕೆ ನಾನು ಯಾವತ್ತು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ತರನು ಇರ್ತಾರ ಅನ್ನೋದು, ಯಾಕಂದ್ರೆ ಜನರಲ್ಲಿ ಯಾರು ಇಷ್ಟೊಂದು ಮೈನ್ಯೂಟ್ ಸ್ಪೂನ್ ಫೀಡಿಂಗ್ ತರ ಯಾರು ಹೇಳ್ಕೊಡಕ್ ಇಷ್ಟ ಪಡೋದಿಲ್ಲ. ಬಟ್ ನಿಮ್ ಅಷ್ಟು ಪೇಷನ್ಸ್ ಇಟ್ಕೊಂಡು ಹೇಳ್ಕೊಡ್ತಿದ್ದೀರಾ. ಅದಕ್ಕೆ ಫಸ್ಟ್ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಸೆಕೆಂಡ್, ಮತ್ತೆ ನಿಮ್ಗೆ ಯಾವ್ದು ಈಗೋ ಆತರ ಯಾವ್ದು ನಾನು ನೋಡ್ಲೇ ಇಲ್ಲ. ನಾನೇನೋ ಮಾಡ್ಬಿಟ್ಟಿದೀನಿ, ಎಲ್ಲರಿಗೂ ಮಾಡ್ತಿದೀನಿ, ಇಷ್ಟೆಲ್ಲ ಮಾಡ್ತಿದ್ದೀರಾ. ಆಕ್ಚುಲಿ ಅದು ಅಪ್ರಿಶಿಯೇಟ್ ಮಾಡ್ಬೇಕು. ಎಲ್ಲರೂ ಇಷ್ಟು ಒಳ್ಳೆ ಮನಸ್ಸಲ್ಲಿ ಯಾರು ಹೇಳ್ಕೊಡಕ್ ಆಗೋದಿಲ್ಲ. ನೀವು ನನಗೆ ಫೋನ್ ಕಾಲ್ ಮಾಡಿದ್ರಿ ಅಲ್ಲ? ಇಲ್ಲ, ಫೋನ್ ಕಾಲ್ ಮಾಡಿದಿಲ್ಲ ಸರ್. ಜಸ್ಟ್ ವಾಟ್ಸ್ಆಪ್ ಅಲ್ಲಿ 2-3 ದಿವಸ ನಾನು ಚಾಟ್ ಮಾಡಿದ್ದೀನಿ ಅಷ್ಟೇ. ಬಟ್ ನಾನು ಆಫೀಸಲ್ಲಿ ನಾನು ಸಿವಿಲ್ ಇಂಜಿನಿಯರ್ ಆಕ್ಚುಲಿ. ನನಗೆ ಜಾಸ್ತಿ ಟೈಮ್ ಸಿಗೋದಿಲ್ಲ ವರ್ಕ್ ಮಾಡೋದಕ್ಕೆ. ಅದಕ್ಕೆ ನಾನು ಸ್ವಿಂಗ್ ಟ್ರೇಡಿಂಗ್ ಗೆ ಮತ್ತೆ ವೀಕ್ಲಿ ಪೊಸಿಷನ್ಸ್ ಮಾತ್ರ ನಾನು ಒಂದ್ಸಲ ವೀಕ್ಲಿ ಪೊಸಿಷನ್ಸ್ ತಗೊಂಡ್ಬಿಟ್ಟು ಆತರ ಮಾಡ್ತಿರ್ತೀನಿ. ಡೈಲಿ ಮಾಡೋದಕ್ಕಾಗಲ್ಲ. ಬಟ್ ಅವು ಯಾವಾಗ ಫ್ರೀ ಇರುತ್ತೋ ಅವಾಗ ಮಾರ್ಕೆಟ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಬಟ್ ನಾನು ಡೈಲಿ ಅಬ್ಸರ್ವ್ ಮಾಡೋದು ನೋಡಿದಾಗ ನಿಮ್ ಪೇಷನ್ಸ್ ಮತ್ತೆ ನಿಮ್ಗೆ ಹೇಳ್ಕೊಡೋ ರೀತಿ ವಿಧಾನ ಎಲ್ಲ ಬಹಳ ಇಷ್ಟ ಆಯ್ತು. ಮತ್ತೆ ಅಷ್ಟ ಅದ್ರಲ್ಲಿ ಗೊತ್ತಾಗ್ತಿತ್ತು ನಿಮ್ ಆನೆಸ್ಟಿ ನನಗೆ ಕಾಣಿಸ್ತಾ ಹೋದ್ರೆ ಎಷ್ಟು ಆನೆಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀರಾ. ಅದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಮತ್ತೆ ಈಗ ಲಾಸ್ಟ್ ಎಲ್ಲಾ ಸ್ಟಾಕ್ಸ್ ಎಲ್ಲ ನೋಡಿದೆ. ಅಂದ್ರೆ ನೀವು ಡಿಸೈನ್ ಮಾಡಿರೋದು ನಾಟ್ ಪರ್ಟಿಕ್ಯುಲರ್ಲಿ ಓನ್ಲಿ ಬರೀ ಸ್ಟಾಕ್ಸ್ ಗಾಗ್ಲಿ ಅಥವಾ ಇಂಡೆಕ್ಸ್ ಗಾಗ್ಲಿ ಅಥವಾ ಇದು ಎಲ್ಲಾ ತರ ಕಮಾಡಿಟಿಗಾಗ್ಲಿ, ಪ್ರತಿಯೊಂದು ಇನ್ಕ್ಲೂಡಿಂಗ್ ಕರೆನ್ಸೀಸ್ ಅಥವಾ ಕ್ರಿಪ್ಟೋ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಆ ತರ ಡಿಸೈನ್ ಮಾಡಿದಾರೆ ಅಂದ್ರೆ ಇದರಿಂದ ಎಷ್ಟು ಹಾರ್ಡ್ ವರ್ಕ್ ಇದೆ, ಅದರಿಂದ ಎಷ್ಟು ತಿಳ್ಕೊಂಡು ಮಾಡಿದಾರೆ ಅನ್ನೋದು ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಥ್ಯಾಂಕ್ ಯು ಸರ್. ಇದ್ರ ಜೊತೆ ನನ್ನ ಫ್ರೆಂಡ್ಸು ಕೈ ಜೋಡಿಸಿದ್ದಾರೆ ಇದ್ರ ಜೊತೆ. ಸೊ ಸೀರಿಯಸ್ಲಿ ಸರ್, ಇದು ಮಾಡಿರೋದು. ಹೌದು, ಯಾಕಂದ್ರೆ ಈ ತರ ಸಾಫ್ಟ್ವೇರ್ ನ ಡಿಸೈನ್ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಡಿಮ್ಯಾಂಡ್ ಇದೆ ಈ ಮಾರ್ಕೆಟ್ ಅಲ್ಲಿ ಈಗ. ಎಕ್ಸಾಕ್ಟ್ಲಿ. ನೀವು ಇಂತ ಒಳ್ಳೆ ಸಾಫ್ಟ್ವೇರ್ ನ ಟೂರ್ ನ ರೆಡಿ ಮಾಡ್ಬಿಟ್ಟು ಜಸ್ಟ್ 2499 ಕೊಡ್ತಿದ್ದೀರಾ ಅಂದ್ರೆ ಅದು ಅದಕ್ಕೆ ಆಕ್ಚುಲಿ ಇದು ವರ್ಕ್ಲೆಸ್ ನನ್ನ ಪ್ರಕಾರ ಇದೆ. ಅಂತ ಬೆಲೆ ಬಾಳಂತ ಟೂಲ್ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಇದ್ರೆ ಕ್ವಿಕ್ ಆಗಿ. ವೆಂಕಟೇಶ್ ಅಂತ ಮಾತಾಡ್ತಾ ಇದ್ದೀನಿ, ಬೆಂಗಳೂರಿಂದ. ಹೇಳಿ ಸರ್, ಹೇಳಿ. ನಮಸ್ಕಾರ. SR ಟೂಲ್ ಚೆನ್ನಾಗಿದೆ. ಓಕೆ. ನಾನು ಆಲ್ರೆಡಿ ನಿಮ್ಮ ಸ್ಟಾರ್ಟಿಂಗ್ ಓಪನ್ ನೀವು ಯಾವತ್ತು ಮಾಡಿದ್ರಲ್ಲ ಅವತ್ತಿಂದನೂ ತಗೊಂಡಿದೀನಿ. ಓಕೆ. ಪ್ರಾಫಿಟ್ ಆಗಿಲ್ಲ, ಅದು ಬೇರೆ ವಿಷಯ. ಅಂದ್ರೆ ಪ್ರಾಫಿಟ್ ಆಗ್ತಾ ಇದೆ, ಒಂದಿನ ಬರುತ್ತೆ, ಒಂದಿನ ಹೋಗ್ತಾ ಇದೆ ದುಡ್ಡುಗಳು. ನಮ್ಮ ಸೈಕಾಲಜಿನೂ ಅದಕ್ಕೆ ಇರ್ಬೋದು. ಸೈಕಾಲಜಿ ಸರಿ ಇಲ್ಲದೆ ಇದ್ದಾಗ್ಲೂ ಕೂಡ ಅದು ಲಾಸಸ್ ಆಗೋ ಚಾನ್ಸಸ್ ಇದೆ. ಬಟ್ SR ಟೂಲ್ ಚೆನ್ನಾಗಿದೆ. ನಮ್ಮ ಹತ್ರ ಒಳ್ಳೆ ಬೈಕ್ ಇದೆ, ಬಟ್ ಓಡ್ಸಕ್ ಬರ್ಬೇಕಲ್ಲ ಎಲ್ಲಾರ್ಗು ಅಲ್ಲ. ಲಾಸ್ ಆಗ್ಬಿಟ್ರೆ ನಮ್ಗೆ ಚೆನ್ನಾಗಿರೋ ಟೂಲ್ ಇದೆ, ಎಲ್ಲಾರು ಚೆನ್ನಾಗಿದೆ ಟೂಲ್ ಇದೆ ಅಂತ ಹೇಳ್ತಾ ಇದೀವಿ. ಬಟ್ ಅದನ್ನ ನಾವು ಸರಿ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ 100% ಲಾಸ್ ಅಲ್ಲೇ ಇರ್ತೀವಿ ಮಾರ್ಕೆಟ್ ಅಲ್ಲಿ. 3-4 years ಎಕ್ಸ್ಪೀರಿಯನ್ಸ್ ಅಲ್ಲಿ ಇದರ ಎಕ್ಸ್ಪೀರಿಯನ್ಸ್ ಆಗಿದೆ. ಅದರಿಂದ ಟೂಲ್ ಬಗ್ಗೆ ನಾವೇನು ಮಾತಾಡಂಗಿಲ್ಲ. ಒಳ್ಳೆ ಅದು ಏನು ಅಂದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ಎಲ್ಲಿ ಎಂಟ್ರಿ ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಎಂಟ್ರಿ ತಗೊಳ್ಳೋದಾಗ ಗೊತ್ತಾಗತ್ತೆ, ಎಕ್ಸಿಟ್ ಆಗೋದಕ್ಕೂ ಕೂಡ ಗೊತ್ತಾಗ್ತಾ ಇದೆ SR ಟೂಲ್ ಅಲ್ಲಿ. ಯಾಕಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ, ಅಟ್ಲೀಸ್ಟ್ ಇಲ್ಲಿ ಇನ್ನೊಂದು ಸಪೋರ್ಟ್ ಇದೆಯೋ ಅಥವಾ ರೆಸಿಸ್ಟೆನ್ಸ್ ಇದೆಯೋ ಅನ್ನೋದು ಗೊತ್ತಾಗತ್ತೆ. ಅಟ್ಲೀಸ್ಟ್ ಮಿನಿಮಮ್ ಪಾಯಿಂಟ್ ಅಂತೂ ವಿ ಕ್ಯಾನ್ ಏಬಲ್ ಟು ಪ್ರಾಫಿಟ್ ಮಾಡ್ಲಿಕ್ಕೆ ಆಗತ್ತೆ. ಬಟ್ ಏನಂದ್ರೆ ನಮ್ಗೆ ಅದು ನಮ್ ಸೈಕಾಲಜಿ ಸರಿಗಿರ್ಬೇಕು. ನಾವು ಅದನ್ನ ಕ್ಲೀನ್ ಆಗಿ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಬೇಕಂದ್ರೆ ವಿ ನೀಡ್ ಟು ಗೆಟ್ ಎಕ್ಸ್ಟ್ರಾ ಏನಂತೀವಿ ಎಕ್ಸ್ಪೀರಿಯನ್ಸ್ ತಗೋಬೇಕು. ನಿಮ್ಮ ಹತ್ರ ಅದನ್ನ ತಿಳ್ಕೋಬೇಕು. ಇನ್ನು ಹೆಂಗ್ ಅದನ್ನ ನಾವು
ಪ್ರಾಪರ್ ಆಗಿ ನಾವು ಹೆಂಗ್ ಟ್ರೇಡ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕಾಗತ್ತೆ. ಓಕೆ ಸರ್, ಓಕೆ. ಅದಕ್ಕೆ ನೀವು ಗೈಡ್ ಮಾಡ್ತಾ ಇದ್ದೀರಾ, ಹಿಂಗೆ ಗೈಡ್ ಮಾಡಿ. ಮಾಡ್ತೀನಿ. ಬಟ್ ಮೇಯ್ನ್ ಆಗಿ ಏನ್ ಗೊತ್ತಾ ಸರ್, ನಿಮ್ಗೆ SR ಲೆವೆಲ್ ಟೂಲ್ ಇದೆಯಲ್ವಾ, ನಾನು ಅಷ್ಟು ನಿಮ್ಗೆ ಇವತ್ತು PDF ಕೂಡ ಕಳಿಸಿದ್ದೀನಿ. ಮೇಯ್ನ್ ಆಗಿ ನಿಮ್ಗೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ದೀರಾ ಅಂತಂದ್ರೆ, ಅಂದ್ರೆ ಚಾರ್ಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಥವಾ ಆಪ್ಷನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ಸ್ವಲ್ಪ ದಿನ ನೀವು ಗ್ಯಾಪ್ ತಗೊಂಡು ಅದ್ರ ಬಗ್ಗೆ ಚಾರ್ಟ್ ನ ಅಬ್ಸರ್ವ್ ಮಾಡ್ತಾ ನೀವು ತಿಳ್ಕೊಬೇಕಾಗುತ್ತೆ. ಹಾಗೆ ಜೊತೆಲಿ ಏನ್ ರೂಲ್ಸ್ ಗಳು ಹೇಳಿದಿವಲ್ವ ಸರ್, ಅದನ್ನ ನೀಟಾಗಿ ಫಾಲೋ ಮಾಡಬೇಕು. ಹಾಗೆ ನಾನು ಇಲ್ಲಿ ಎಲ್ರಿಗೂ ಹೇಳ್ತಾ ಇರೋದು, ತುಂಬಾ ಜನ ಎಕ್ಸ್ಪರ್ಟ್ ಇದ್ದೀರಾ, ನೀವೇನಾದ್ರೂ ಹೊಸದಾಗಿ ಕಂಡ್ರಿ ಅಂತ ಅಂದ್ರೆ ಅದರಲ್ಲಿ SR ಲೆವೆಲ್ ಅಲ್ಲಿ, ಸೊ ನಾನು ಮಾಡಿದೀನಿ, ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ, ನಾನೇನ್ ಟೆಸ್ಟ್ ಮಾಡಿದೀನಿ ಅಂತ. ಸೊ SR ಲೆವೆಲ್ ಟೂಲ್ ಅನ್ನೋದು ಸೊ ಒಂದು ಡಿಫರೆಂಟ್ ಲೆವೆಲ್ ಇದು. ಯಾಕಂತಂದ್ರೆ ನೀವೀಗ ಯಾರಾದ್ರೂ ಎಕ್ಸ್ಪರ್ಟ್ ಇದ್ದೀರಾ ಅಥವಾ ತುಂಬಾ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ, ಸೊ ನಿಮ್ಗೆ ಬೇರೆ ಬೇರೆ ನಾಲೆಜ್ ಗಳು ಬರ್ತಾ ಹೋಗ್ತವೆ. ಸೊ ಅದನ್ನು ಕೂಡ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಈ ಸೆಷನ್ ಮಾಡಿರೋ ಉದ್ದೇಶನೇ ಅದು. ಓಕೆ, ನಾಲೆಜ್ ಎಕ್ಸ್ಚೇಂಜಿಂಗ್ ಅನ್ನೋ ತರ. ಸೊ ಈಗ ನನ್ಗನ್ಸೋ ಪ್ರಕಾರ SR ಲೆವೆಲ್ ಬಗ್ಗೆ ಈಗ ಸಾಕು ಅನ್ಕೊಂತೀನಿ. ನಿಮ್ದು ಡೌಟ್ಸ್ ಗಳನ್ನ ಕೇಳಿ. ಸೊ ಅಟ್ಲೀಸ್ಟ್ 1 ನಿಮಿಷದಲ್ಲಿ ಮಾತಾಡಿದ್ರೆ ಎಲ್ರಿಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಅನ್ಸುತ್ತೆ. ಇನ್ನ 1 hour ಟೈಮ್ ಇದೆ ನಮ್ಗೆ. ಓಕೆ, ಸೊ ವಿಜಯ್ ಮಾತಾಡ್ತೀರಾ? ಅನ್ಮ್ಯೂಟ್ ಕೊಡ್ತೀನಿ, ಮಾತಾಡಿ ವಿಜಯ್ ಕುಮಾರ್ ಮೇಟಿ. ಸರ್, ವಿಜಯ್ ಕುಮಾರ್ ಮೇಟಿ ಅಂತ, ರಾಯಚೂರು ಡಿಸ್ಟ್ರಿಕ್ಟ್ ಲಿಂದ ಸರ್. ಹೇಳಿ. ರೀಸೆಂಟ್ ಆಗಿ 1 week ಆಯ್ತು ಸರ್ SR ಟೂಲ್ ತಗೊಂಡ್ ಸರ್. ಅಬ್ಸರ್ವ್ ಮಾಡಕತ್ತೀನಿ ಸರ್, ಯಾವ ತರ ವರ್ಕ್ ಆಗುತ್ತೆ ಅಂತಂದು. ಈಗ ಒಬ್ರು ಮಾತಾಡಿದ್ರು ಸರ್, ಹೊಸಬ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಸರ್, ಇದು ಎಂಟ್ರಿ ಪಾಯಿಂಟ್ ಎಲ್ಲಿ ಅಂತಾನೆ ಗೊತ್ತಾಗಲ್ಲ ಸರ್. ಆಕ್ಚುಲಿ ಅದು ಸಪೋರ್ಟ್ ರೆಸಿಸ್ಟೆನ್ಸ್ ಅಲ್ಲಿ ಅಲ್ಲೇ ಟಚ್ ಆಗ್ತಿರುತ್ತೆ ಸರ್. ಬಟ್ ರಿಟ್ರೇಸ್ ಆದ್ಮೇಲೆ ನೀವು ಬೈ ಮಾಡ್ಬೇಕಂತ ಸರ್, ಅದ ಎಲ್ಲಿ ಅಂತ ಗೊತ್ತಾಗಲ್ಲ ಸರ್. ನಮ್ದು ಏನ್ ಸಜೆಷನ್ ಅಂತಾರ, ಈ SR ಟೂಲ್ ಒಳಗೆ ಸರ್ ಎಂಟ್ರಿ ಮತ್ತೆ ಟಾಪ್ ಲಾಸ್ ಅಂತ ಒಂದು ಪ್ಯಾರಾಮೀಟರ್ ಆಡ್ ಮಾಡಕ್ ಆಗುತ್ತೆ ಸರ್. ಅಂದ್ರೆ ನೀವು ಯಾವಾಗ ಎಂಟ್ರಿ ಆಗ್ಬೇಕು ಅಂತನಾ? ಯಾಕಂದ್ರೆ ಕೆಲವೊಂದು ನಾ ಟ್ರೇಡಿಂಗ್ ವ್ಯೂದಾಗ ಇವ್ ನೋಡಿ ನಾ ಇಂಡಿಕೇಟರ್ ಸರ್, ಕೆಲವೊಂದು ಇಂಡಿಕೇಟರ್ಸ್ ದಾಗ ಏನ್ ಮಾಡ್ತಾರ, ಎಂಟ್ರಿ ಮತ್ತೆ ಟಾಪ್ ಲಾಸ್, ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3 ಅಂತ ಈ ತರ ಕೊಡ್ತಾರಲ್ಲ ಸರ್. ಅಟ್ಲೀಸ್ಟ್ ಆ ತರ ಅದು ಮಾಡಿದ್ರಂದ್ರೆ ಅದ್ರ ನೋಡ್ಕೊಂಡು ಅಟ್ಲೀಸ್ಟ್ ನಮ್ ಕರೆಕ್ಷನ್ ನೋಡ್ಕೊಳಕ್ ಆಗುತ್ತೆ ಸರ್. ಅದ ಇಲ್ಲಿ ಅದು ಗೊತ್ತಾಯ್ತು, ನೀವು ಹೇಳಿದ್ ನನಗೆ ಗೊತ್ತಾಯ್ತು. ಸೊ ಎಷ್ಟು UT ಬೋಟ್ ಏನೇನೋ ಇದೆ. ಸೊ ಬಟ್ ಅದು ಏನಾಗುತ್ತೆ ಗೊತ್ತಾ ಸರ್, ಸಮ್ ಟೈಮ್ಸ್ ನಿಮ್ಗೆ ಆ ತರ ನಾವು ಮಾಡಿದಾಗ, ಸೊ ಅದೇನ್ ಮಾಡುತ್ತೆ, ಸಿಸ್ಟಮ್ ಅಲ್ಲಿ ನಾವೇನ್ ವ್ಯಾಲ್ಯೂ ಬರ್ದಿರ್ತೀವಲ್ವಾ, ಸೊ ಅದ್ರ ಪ್ರಕಾರನೇ ವರ್ಕ್ ಆಗ್ತಾ ಇರುತ್ತೆ. ಸೊ ಸಮ್ ಟೈಮ್ಸ್ ನಿಮ್ಗೆ ಒಂದು ಕ್ಯಾಂಡಲ್ಸ್, ನಾವು ಈ ಕ್ಯಾಂಡಲ್ ಇಷ್ಟೇ ವೀಕ್ ಬರಬೇಕು ಅಥವಾ ಇಷ್ಟೇ ಬರಬೇಕು ಅಂತ ನಾವು ಬರ್ದಿರ್ತೀವಿ. ಸೊ ಅಲ್ಲಿ ನಾವು ಕೊಟ್ಟಿರ್ತೀವಿ. ಸಮ್ ಟೈಮ್ಸ್ ಏನಾಗುತ್ತೆ, ನಮ್ಗೆ ಅದು ಅದಕ್ಕಿಂತ ಸಣ್ಣ ಕ್ಯಾಂಡಲ್ ಆಗ್ಬಹುದು ಅಥವಾ ಬೇರೆ ತರದ ಕ್ಯಾಂಡಲ್ಗಳಾಗ್ಬಹುದು. ಸೊ ಅದನ್ನು ಕೂಡ ಕನ್ಸಿಡರ್ ಮಾಡುತ್ತೆ. ಅದು ಎಕ್ಸಾಕ್ಟ್ ಆಗಿ ಇಷ್ಟೇ ಪ್ರೈಸ್ ಬರಬೇಕು, ಇಷ್ಟೇ ಆಗ್ಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಸೊ ಬಟ್ ಮಾಡಿದ್ರೆ ಮಾಡ್ಬೋದು, ಅದೇನ್ ಬಿಗ್ ಮ್ಯಾಟರ್ ಆಗಲ್ಲ, ಮಾಡ್ಬೋದು. ಬಟ್ ಅಗೇನ್ ನಿಮ್ಗೆ ತುಂಬಾ ಟೈಮ್ಸ್ ಫಾಲ್ಸ್ ಸಿಗ್ನಲ್ ಕೊಡೋ ತರ ಚಾನ್ಸಸ್ ತುಂಬಾ ಇರುತ್ತೆ. ಎಂಟ್ರಿ 1 ಫಾಲ್ಸ್ ಸಿಗ್ನಲ್ ಕೊಟ್ರೆ, ನೀವು ಒಂದು ಆಪ್ಷನ್ ಎಂಟ್ರಿ 2 ಅಂತ ಕೊಟ್ರೆ ಅದು ಅಟ್ಲೀಸ್ಟ್ 100% ರೈಟ್ ಇರಂಗ ಆ ತರ ಮಾಡ್ಬೋದು ಅಂತ. ಎಂಟ್ರಿ 1 ಏನಾದ್ರು ರಾಂಗ್ ಆಯ್ತು ಅಂತಂದ್ರೆ, ನಾನು ಫಾಲ್ಸ್ ಸಿಗ್ನಲ್ ಕೊಟ್ರಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಎಂಟ್ರಿ 2 ಅದು 100% ರೈಟ್ ಇದ್ದಂಗೆ ಆ ತರ ರೇಷಿಯೋ ಸೆಟ್ ಮಾಡ್ಕೊಂಡು ಪ್ಯಾರಾಮೀಟರ್ಸ್ ಏನಾದ್ರು ಮಾಡ್ಬೋದು. ನಾನು ಅದನ್ನ ಚೆಕ್ ಮಾಡ್ತೀನಿ. ಬಟ್ ಅಗೇನ್ ಸೊ ಫ್ಯಾಕ್ಟ್ ಹೇಳ್ಬಿಡ್ತೀನಿ ನಾನು. ಸೊ ನಿಮಗೆ ಫಾಲ್ಸ್ ಸಿಗ್ನಲ್ಸ್ ಬಂತು ಅಂತ ಅಂದ್ರೆ, ಜಸ್ಟ್ ಈಗ 5 minutes ಯಾವುದೋ ಒಂದು ನಿಮಗೆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ರ ಬ್ರೇಕ್ಔಟ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಒಂದು ಕ್ಯಾಂಡಲ್ ಆಯ್ತು ಅಂದ ತಕ್ಷಣ ನೀವು ಬೈ ಮಾಡ್ಬಿಡ್ತೀರಾ. ಓಕೆ, ಸೊ ಅಲ್ಲಿ ನಿಮ್ಗೆ ಏನೋ ಒಂದು ಸಿಗ್ನಲ್ ಕೊಟ್ಬಿಡ್ತು, ನಾನೀಗ ಇಷ್ಟೇ ಕ್ಯಾಂಡಲ್ಸ್ ಬರಬೇಕು, ಇಷ್ಟೇ ಮಾಡಬೇಕು ಅಂತ ಆ ಥರ ಬರೆಯೋಕ್ಕಾಗಲ್ಲ. ಯಾಕೆಂದ್ರೆ ಇವಾಗಿರೋ ಮಾರ್ಕೆಟು ನೆಕ್ಸ್ಟ್ 3 monthsಗೆ ಇರಲ್ಲ. ಓಕೆ, ಸೊ ಆವಾಗ ಒಂದು ಫಸ್ಟ್ ಪ್ರಾಬ್ಲಮ್ ಏನಾಗುತ್ತೆ, ಎಲ್ಲರೂ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಸೊ ಟೆಕ್ನಿಕಲ್ ಪಾರ್ಟ್ ತಿಳ್ಕೊಳ್ಳಲ್ಲ. ಸೊ ನಿಮ್ಗೆ ಈ ತರ ಬೈ ಸೆಲ್ ಸಿಗ್ನಲ್ ಕೊಡ್ತು ಅಂತ ಅಂದ್ರೆ ನಮಗೆ ಫೇಲ್ಯೂರ್ ತುಂಬಾ ಜಾಸ್ತಿ ಇರುತ್ತೆ ಅದರಲ್ಲಿ. ಬಟ್ ನಾನು ಟೆಸ್ಟ್ ಮಾಡ್ತೀನಿ, ನನಗೆ ತುಂಬಾ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಕೊಡ್ತಿದೆ ಅಂತ ಅಂದ್ರೆ, ಸೊ ನಾನು ಅದನ್ನ ನಿಮ್ಗೆ ಇವಾಗ ನಿಮ್ಗೆ ಏನ್ ಸ್ಕ್ರಿಪ್ಟ್ ಇದೆಯಲ್ವಾ, ಸೊ ಅದರಲ್ಲಿ ಪಬ್ಲಿಷ್ ಮಾಡ್ತೀನಿ. 70% ವಿನ್ನಿಂಗ್ ರೇಷಿಯೋ ಇತ್ತಂದ್ರೂ ನಡೀತು ಸರ್. ಓಕೆ, ನಾನು ಟ್ರೈ ಮಾಡ್ತೀನಿ ಸರ್. ಇದ್ರ ಬಗ್ಗೆ ನನಗೆ ಎಲ್ಲರದ್ದು ಒಪಿನಿಯನ್ ಇದ್ರೆ. ಸೊ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ ಸರ್, ನನಗೆ ಇನ್ನೊಬ್ರು ಮೆಸೇಜ್ ಮಾಡಿದ್ರು. ಸೊ ಇದ್ರ ಜೊತೆ ನೀವು ಅದು UT ಬೋಟ್ ಅಂತ ಏನೋ ಇದೆಯಲ್ವಾ, ಸೊ ಅದನ್ನ ನೀವು ಮರ್ಜ್ ಮಾಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬಾ ಚೆನ್ನಾಗಿ ನನಗೆ ಸಿಗ್ನಲ್ ಕೊಡ್ತಿದೆ, ನಾನು ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ನನ್ಗೇನ್ ಇದಿಲ್ಲ, ಅದ್ರದ್ದು ಸ್ಕ್ರಿಪ್ಟ್ ತಗೊಂಡು ನಾನು ಪಬ್ಲಿಕ್ ಅಲ್ಲಿ ಇದೆ ಅಂತ ಜಸ್ಟ್ ಕಾಪಿ ಪೇಸ್ಟ್ ಮಾಡಿ 1-2 ಫಾರ್ಮುಲಾಸ್ ಬರ್ದ್ರೆ ಮುಗಿದೋಯ್ತು, 1-2 ಕೋಡ್ ಬರ್ದ್ರೆ ನನಗೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಅಗೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಸೊ ಇದು ಮೇನ್ ಪ್ರಾಬ್ಲಮ್, ನಿಮ್ಗೆ ಎಲ್ಲ ಬೈ ಸೆಲ್ ಇಂಡಿಕೇಟರ್ಸ್ ಗಳು ನಿಮ್ಗೆ ತುಂಬಾ ಟೈಮ್ಸ್ ಫೇಲ್ಯೂರ್ ಆಗುತ್ತೆ. ಓಕೆ, ನಾನು ಚೆಕ್ ಮಾಡ್ತೀನಿ, ಎಲ್ಲರ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ತೀನಿ. ಸೊ ಅದ್ ಮಾಡಿ ನನಗೆ ಪರ್ಫೆಕ್ಟ್ ಅಂತ ಅನ್ಸಿದ್ರೆ ನಾನು ಅದನ್ನ ವರ್ಕ್ ಮಾಡಿ ನಿಮ್ಗೆ ಪಬ್ಲಿಷ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ಬಸವರಾಜ್ ಸರ್. ಹೇಳಿ ಬಸವರಾಜ್. ಸರ್ ಇದು ಏನಿಲ್ಲ, ಇದು ತಾವು ಇದನ್ನ ಮಾಡ್ತಿರ್ತೀರಲ್ಲ ಸರ್ ಸೆಷನ್ ಅಲ್ಲಿ ಒಂದ್ 15-20 ನಿಮಿಷ ಸರ್. ಇದನ್ನ ಸರ್ ತಾವು ತಮ್ದು ವರ್ಷನ್ ಇದು ಇದೆಯಲ್ಲ ಸರ್, ರೀಪ್ಲೇ ಆಗತ್ತೆ, ಟ್ರೇಡಿಂಗ್ ವ್ಯೂ ರೀಪ್ಲೇ ಆಗತ್ತೆ ಸರ್ ತಮ್ದು. ಓಕೆ,
ಅದಕ್ಕೆ ತಾವು ಅದನ್ನ ಸ್ವಲ್ಪ ನಮ್ಗೆ ಒಂದ್ 2 ಸೆಕೆಂಡ್ ರೀಪ್ಲೇ ಮಾಡಿಸಿ ಟ್ರೇಡ್ ತಗೊಂಡು ತೋರಿಸಿದ್ರೆ ಅನುಕೂಲ ಆಗುತ್ತೆ ಅಂತ ರೀಪ್ಲೇ ಬಟನ್ ಯೂಸ್ ಮಾಡಿ ಎಂಟ್ರಿ ತಗೊಳ್ಳೋದಾ? ಹಾ ಸರ್. ಓಕೆ, ಸೊ ಅದನ್ನ ಮಾಡ್ತೀನಿ. ಬಟ್ ಅಗೈನ್ ಅದು ನಮ್ಗೆ ಗೊತ್ತೇ ಇರುತ್ತಲ್ವಾ, ನಾವು ನೋಡಿರ್ತೀವಿ ಆಲ್ರೆಡಿ. ಸೊ ನಾನು ಈಸಿಯಾಗಿ ಹೇಳಿ. ಅಂದ್ರೆ ಸರ್ ಒಂದೊಂದ್ ಟೈಮ್ ನಾವು ಮಿಸ್ ಮಾಡ್ಕೊಂಡಿರ್ತೀವಿ ಆ ತರ. ಅದಕ್ಕೆ ಈ ತರ ನೋಡಿದ್ರೆ ನಮ್ಗೂ ಸಡನ್ ಆಗಿ ಲೇಬಲ್ಸ್ ಅಲ್ಲಿ ಬಂದಾಗ ಓ ಈ ಕ್ಯಾಂಡಲ್ ಫಾರ್ಮ್ ಆದ್ಗಳೇನೋ ಒಂದ್ ನೋಡಿದ್ ಕಾನ್ಸೆಪ್ಟ್ ಜಲ್ದಿ ಮೈಂಡ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅಷ್ಟೇ. ಒಂದು ಕೆಲಸ ಮಾಡ್ತೀನಿ, ನಾನು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬರುತ್ತಲ್ಲ ಅದ್ರಲ್ಲಿ ಮಾಡ್ತೀನಿ. ಸೊ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡ್ತೀನಿ. ನನಗೆ ನೀವು ಕಮೆಂಟ್ ಮಾಡಬೇಕು. ಸೊ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ, ನನಗೆ ನೀವು ಕಮೆಂಟ್ ನನಗೆ ರೀಚ್ ಆಗುತ್ತೆ ಅಂತ ಅಲ್ಲ. ಸೊ ನಿಮ್ಗೆ ಏನು ಆಗ್ತಿದೆ, ಸೊ ಅದರಲ್ಲಿ ಏನಾದರೂ ತಪ್ಪಿದೆ ಅಂದರೆ ನನಗೆ ನೀವು ಹೇಳಿದಾಗಲೇ ನನಗೆ ಅದು ಗೊತ್ತಾಗೋದು. ಓಕೆ, ಸೊ ಈಗ ನಾನು ಆ ಥರದ್ದು ವೀಡಿಯೋ ಮಾಡಿದೆ ಅಂತ ಇಟ್ಕೊಳ್ಳಿ, ಯಾರಿಗಾದ್ರೂ ಯೂಸ್ ಆಗ್ತಿದೆ ಅಂತಂದರೆ ನೀವು ಓಕೆ ಇದೇ ಥರ ಕಂಟಿನ್ಯೂ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬಟ್ ನೀವು ಏನು ಹೇಳ್ತಿದ್ದೀರ ಅಂತ ನನಗೆ ಗೊತ್ತೇ ಇರಲ್ಲ ಅಲ್ಲಿ. ಸೊ ನಾನೇನು ಮಾಡ್ತೀನಿ, ನನಗನ್ಸದೇ ಮಾಡ್ತಾ ಹೋಗ್ತೀನಿ. ಅದು ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಕೆಲವೊಬ್ರು ಸ್ವಲ್ಪ ಸ್ಲೋ ಮಾತಾಡಿ ಅಂತಾರೆ, ಬಟ್ ಅದನ್ನೇ ನೀವು ಕಮೆಂಟಲ್ಲಿ ಹಾಕಿ, ಪರವಾಗಿಲ್ಲ, ಯಾರು ನೋಡಿದ್ರು ನಾನೇನು ಅಂದ್ಕೊಳ್ಳಲ್ಲ. ಓಕೆ, ಸೊ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸಲ್ಲಿ ನಾನು ನಾಳೆಯಿಂದ ಅದನ್ನು ಮಾಡ್ತೀನಿ ನಿಮಗೆ ರಿಪ್ಲೈ ಮಾಡಿ. ಬಟ್ ಅಗೇನ್ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ. ಸೊ ನಿಮ್ಗೆ ಅದೆಲ್ಲ ಓಕೆ ಅಂದರೆ ನಾನು ಮಾಡ್ತೀನಿ, ನೋ ಪ್ರಾಬ್ಲಮ್. ನಮಸ್ತೆ ಸರ್. ನಮಸ್ತೆ. ಹಾಗೆ ನಾನು ನಿಮಗೆ ಒಂದ್ ನಿಮಿಷ ಎಂಟ್ರಿನ ನಾನು ನಿಮ್ಗೆ ಒಂದು 5-10 ನಿಮಿಷ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನಾನು ಸ್ಕ್ರೀನ್ ಶೇರ್ ಮಾಡಿ ಯಾವ ತರ ಜಾಗದಲ್ಲಿ ಎಂಟ್ರಿ ತಗೋಬೇಕು, ರಿಟ್ರೇಸ್ಮೆಂಟ್ ಅಂದ್ರೆ ಏನು, ಸಪೋರ್ಟ್ ಜಾಗದಲ್ಲಿ ಯಾವ ತರ ಎಂಟ್ರಿ ತಗೋಬೇಕು, ಸೊ ನಾನು ಯಾವ ತರ ಯೂಸ್ ಮಾಡ್ತೀನಿ ಅವ್ರು ನಿಮ್ಗೆ ಹೇಳ್ತೀನಿ. ಡೋಂಟ್ ವರಿ, ಮಾತಾಡಿ ಸರ್. ನಮಸ್ತೆ, ನಂದು 2 ಇನ್ಫಾರ್ಮೇಶನ್ ಬೇಕು ಸರ್. ಸರ್, ಇದು ಸೈಡ್ ವೇವ್ ಬರುತ್ತಾ ಅಂತ ಯಾವ ರೀತಿ ನೋಡೋದು ಅನ್ನೋದನ್ನ ಒಂದ್ ಸ್ವಲ್ಪ ತಿಳಿಸ್ಬೇಕು. ಇಲ್ಲ ಅಂದ್ರೆ ಒಂದು ವಿಡಿಯೋ ಮಾಡಕ್ಕಾಗುತ್ತೆ ಸರ್. ನನ್ಗೆ ಅರ್ಥ ಆಗಿಲ್ಲ ಸರ್. ಸೈಡ್ ವೇವ್ ಇವತ್ತು ಬರುತ್ತೆ ಅಂತ ಹೇಳ್ತೀರಲ್ವಾ ಸರ್? ನೋಡಿ ವೇವ್ ಅನಾಲಿಸಿಸ್. ಅದೇ ಬಿಗಿನರ್ಸ್ ಗೆ ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ಸಾಧ್ಯವಾದ್ರೆ ಒಂದ್ ಸ್ವಲ್ಪ ವೇವ್ ಅನಾಲಿಸಿಸ್ ಕೆಲವೊಂದು ನಾವು ಏನು ಮಾರ್ಕೆಟ್ ನ ನಾವು ತುಂಬಾ ನೋಡ್ತಾ ಇರ್ತೀವಲ್ವಾ, ಸೊ ತುಂಬಾ ಟೈಮ್ ಇಂದ. ಸೊ ತುಂಬಾ ಜನ ಗೊತ್ತಿರುತ್ತೆ, ಇವತ್ತು ಒಂದಿನ ಟ್ರೆಂಡ್ ಆಯ್ತು, 2 ದಿನ ಟ್ರೆಂಡ್ ಆಯ್ತು ಅಂತಂದ್ರೆ ನಮ್ಗೆ ನೆಕ್ಸ್ಟ್ ಒಂದಿನ ನಮ್ಗೆ ಸೈಡ್ ವೈಸ್ ಇರುತ್ತೆ. ಸೊ ಇವೆಲ್ಲ ಏನಂತಂದ್ರೆ ಒಂದು ಕಾಮನ್ ಪಾಯಿಂಟ್, ಇವೆಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಬರೋದು ನಿಮ್ಗೆ. ಓಕೆ, ನೀವು ಮಾರ್ಕೆಟ್ಗೆ ಎಷ್ಟು ಟೈಮ್ ಕೊಡ್ತೀರೋ ಸೊ ಅಷ್ಟು ನಿಮ್ಗೆ ಗೊತ್ತಾಗುತ್ತೆ. ಬಟ್ ಅದನ್ನ ನಾನು ನಿಮ್ಗೆ ಯಾವ ತರ ಅಂತ ನಿಮ್ಗೆ ವಿಡಿಯೋ ಮಾಡಾಕ್ತೀನಿ. ವೇವ್ ಅನಾಲಿಸಿಸ್ ನಾನು 30 ಮಿನಿಟ್ಸ್ ಅಲ್ಲಿ ಮಾಡ್ತೀನಿ. ಬಟ್ ಆದ್ರೆ ಸಮ್ ಟೈಮ್ಸ್ ಓಕೆ ಇವತ್ತು ಸೈಡ್ ವೇಸ್ ಹೋಗ್ಬೋದು ಅಂತೀನಿ. ಯಾವುದು ಥರ್ಡ್ ವೇವ್ ಅಲ್ಲ, ಇದು ಸಾರಿ ಸಿ ನಲ್ಲೇನೆ. ಸಿ ಅಂದ್ರೆ ನಮಗೆ ಒಂದು ಇಂಪಲ್ಸಿವ್ ಮೂವ್ ತರನೇ ಹೊರಟೋಗುತ್ತಲ್ವಾ ಮೇಲ್ಗಡೆ. ಸೊ ಅದರಲ್ಲೂ ಕೂಡ ನಾನು ಒಂದೊಂದು ದಿನ ಹೇಳ್ತೀನಿ, ನೋಡಿ ಓಕೆ ಇವತ್ತು ಸೈಡ್ ವೇಸ್ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ. ಅಗೇನ್ ಇದು ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ. ಸೊ ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ಗೊತ್ತಾಗುತ್ತೆ. ಸೊ ಇದ್ರಲ್ಲಿ ಏನು ಬೇರೆ ಏನೂ ಇಲ್ಲ. ಓಕೆ, ನಾನು ನಿಮ್ಗೆ ಅದ್ರ ಬಗ್ಗೆ ಏನೇನು ಪಾಯಿಂಟ್ ನ ನಾವು ಆಡ್ ಮಾಡ್ಕೋಬೇಕು ಅಂತ ಸೊ ಒಂದು ವಿಡಿಯೋ ಮಾಡ್ತೀನಿ ನಿಮ್ಗೆ. ಸೊ ಬರೀ ಪರ್ಟಿಕ್ಯುಲರ್ ಆಗಿ ಅದಷ್ಟರ ಬಗ್ಗೆ ಸೈಡ್ ವೇಸ್ ವೇವ್ ಕೌಂಟ್ ಜೊತೆ ಸೊ ನಾವ್ ಯಾವ ತರ ಥಿಂಕ್ ಮಾಡಬೇಕು ಅದ್ರ ಬಗ್ಗೆ ನಾನು ಮಾಡ್ತೀನಿ. ಸೊ ಇದೆಲ್ಲ ಅಂದ್ರೆ ನನ್ಗೆ ಅದು ರೈಟ್ ಆಗ್ಬೋದು ಅಥವಾ ತಪ್ಪಾಗ್ಬೋದು, ಬಟ್ ಇಲ್ಲಿವರೆಗೂ ನನ್ಗೆ ಕರೆಕ್ಟ್ ಆಗಿದೆ. ಬಟ್ ನಾನು ಯಾವ ತರ ಒಂದು ಥಿಂಕ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಸರಿ ಸರ್. ಸರ್, ಇನ್ನೊಂದು ಇನ್ಫಾರ್ಮೇಶನ್ ಸರ್. ರಿಟ್ರೇಸ್ಮೆಂಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಒಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೈನ್ ಬಂದಿರುತ್ತೆ ಸರ್, ಅದು ಸಡನ್ ಆಗಿ ನಾವು ರೀಟ್ರೇಸ್ ಆದ್ಮೇಲೆನೆ ತಗೋಬೇಕಾ, ಅಥವಾ ಈಗ 5 ಮಿನಿಟ್ಸ್ ಚಾರ್ಟ್ ಬಂದಿರುತ್ತೆ ಲಾಸ್ಟ್ ಚಾರ್ಟ್ ಆದ್ಮೇಲೆ ತಗೋಬೇಕಾ, ಅಥವಾ ರೀಟ್ರೇಸ್ ಮತ್ತೆ ಆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೈನ್ ಟಚ್ ಆಗಿ ಲಾಸ್ಟ್ ಕ್ಯಾಂಡಲ್ ಮೇಲೆ ಬಂದ್ರೆ ತಗೋಬೇಕು ಸರ್? ಅದೇ ರಿಟ್ರೇಸ್ಮೆಂಟ್ ಆದ್ಮೇಲೆ ತಗೋಬೇಕಾ ಸರ್? ನಿಮ್ಗೆ ರಿಟ್ರೇಸ್ಮೆಂಟ್ ಬರೋದು ನಿಮ್ಗೆ ಒಂದ್ ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡ್ಲಾ ಸರ್? ಸಿದ್ದೇಶ್ ಅವರೇ ಮಾಡಿ ಸರ್, ಅದೊಂದು ಡೌಟ್ ಕ್ಲಿಯರ್ ಮಾಡ್ಕೊಡಿ ಸರ್. ಓಕೆ ಓಕೆ ಓಕೆ, ಈಗ ಮಾತಾಡಿದ್ ಬರತ್ತವ್ರಾ ಸರ್? ಇಲ್ಲ, ಮಾದೇಸ್ವಾಮಿ ಅಂತ ಸರ್. ಓಕೆ ಓಕೆ ಓಕೆ, ಮೈಸೂರು. ರವಿಕಿರಣ್ ಸರ್ ಮಾತಾಡಿದ್ದು, ಕುಶಾಲ್ ನಗರ್. ಓಕೆ ಸರ್. ಓಕೆ ಸರ್, ನಿಮ್ಮ 2 ವಿಡಿಯೋ ನೋಡಿದಾರ ಸರ್ ಅವರು? ಹೌದು ಸರ್, ನೋಡಿದ್ದೀನಿ ಸರ್. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವ್ರು ಇಲ್ಲಿ ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ, ಬಟ್ ನಿಮ್ಗೆ ಪ್ರತಿಯೊಂದು ಇವ್ರು ಹೇಳಿದಾಗೇನೆ ಪ್ರತಿಯೊಂದು ಕೂಡ ನಿಮ್ಗೆ ವಿಡಿಯೋದಲ್ಲೇ ಇದೆ. ಸೊ ಈಗ ನಿಮ್ಗೆ ತೋರಿಸ್ತೀನಿ ಒಂದ್ಸರಿ. ರಿಟ್ರೇಸ್ಮೆಂಟ್ ಅಂದ್ರೆ ಏನು, ನೀವು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ರಿಟ್ರೇಸ್ಮೆಂಟ್ಗೂ ಯಾವ ಲೆವೆಲ್ ಅಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಇದೆ. ಸ್ಕ್ರೀನ್ ಕಾಣ್ತಿದ್ಯಾ ನಂದು? ಸರ್, ಇನ್ನೂ ಬಂದಿಲ್ಲ, ಬರ್ತಾ ಇದೆ. ಬಂತು ಸರ್. ಮಾತಾಡದೇ ಇರೋರು, ಜಸ್ಟ್ ಜಾಯ್ನ್ ಆಗಿರೋರು ಮ್ಯೂಟ್ ಮಾಡ್ಬಿಡಿ ಸರ್, ಸುಮ್ಮನೆ ಅಂದ್ರೆ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಓಕೆ, ಕಾಣಿಸ್ತಾ ಇದೆಯಲ್ವಾ ನಿಮ್ಗೆ? ಕಾಣಿಸ್ತಿದೆ. ಒಂದ್ ನಿಮಿಷ ನಾನು ಸ್ಟಾಪ್ ಮಾಡ್ತೀನಿ. ಓಕೆ, ಅಷ್ಟರಲ್ಲಿ ಯಾರಾದ್ರೂ ಮಾತಾಡಿ, ಪರವಾಗಿಲ್ಲ. ನಾನಂದ್ರೆ ಅದು ಇಪಿಕ್ ಪೆನ್ನ ಒಂದ್ಸರಿ ಓಪನ್ ಮಾಡ್ಕೊಂಡು ಅಟ್ಲೀಸ್ಟ್ ನಿಮ್ಗೆ ಮಾರ್ಕ್ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಜಸ್ಟ್ ಮೌಸ್ ಕರ್ಸರ್ ಆ ಕಡೆ ಏನು ವಿಡಿಯೋ ಬಿಟ್ಟಿದಾರೋ ಯಾರಾಗ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ. ಒಂದೊಂದ್ ಸರಿ 2 ಸರಿ ನೋಡ್ಲೇಬೇಡಿ. ಪ್ರತಿದಿನ ನೋಡಿ, ಪ್ರತಿದಿನನೂ ಅರ್ಥ ಆಗುತ್ತೆ ವಿಡಿಯೋದಲ್ಲಿ. ಪ್ರತಿದಿನ ನೋಡ್ರಿ, ವಿಡಿಯೋ ನೋಡ್ತಾ ಇದ್ರೆ ತುಂಬಾ ತಲೆಗೆ ಹೋಗ್ತಲೇ ಇರುತ್ತೆ. ನಾವ್ ಸರ್ನ ಡೌಟೇ ಕೇಳಕ್ಕೆ ಬರಲ್ಲ ವಿಡಿಯೋ ನೋಡ್ತಾ ಇದ್ರೆ. ನಾವ್ ಯಾವತ್ತಾಗ್ಲಿ 1 ಸರಿನ 2 ಸರಿನ ನೋಡಿದ್ಮೇಲೆ ಮತ್ತೆ ನಿಮ್ಗೆ ಡೌಟ್ ಬರ್ತಲೇ ಇರುತ್ತೆ. ಬಟ್ ಆದ್ರೆ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಯಾರು ಎಕ್ಸ್ಪ್ಲೈನ್ ಮಾಡಿಲ್ಲ. ಆ ವಿಡಿಯೋ ನೋಡ್ಕೊಂಡು
ತುಂಬಾನೇ ಚೆನ್ನಾಗಿದೆ. ಆದಷ್ಟು ನೀವು ಟೈಮ್ ಕೊಟ್ಟು ಇಂಟ್ರೆಸ್ಟ್ ಕೊಟ್ಟು ವಿಡಿಯೋ ನೋಡಿ. ನೀವು ಡೌಟೇ ಕೇಳಲ್ಲ ಸರ್ಗೆ. ನಂದು ಅದೊಂದು ರಿಕ್ವೆಸ್ಟ್ ನಿಮ್ಮಲ್ಲಿ. ಹಲೋ ಮಾತಾಡಿ ಸರ್, ನನ್ನ ಹೆಸರು ಭರತ್ ಅಂತ ಹೇಳಿ. ಹೇಳಿ ಬರುತ್ತೆ. ಸರ್, ನಾವು ಫಾರೆಕ್ಸ್ ಅಲ್ಲಿ ಮಾತ್ರ ಮಾಡ್ತೀವಿ ನೈಟ್ ಟೈಮು. ಓಕೆ. ನಿಮ್ SR ಟೂಲ್ ಬ್ಯಾಕ್ ಟೆಸ್ಟ್ ಮಾಡ್ತಾ ಇದೀವಿ, ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನನ್ಗೆ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಟ್ರೇಡ್ ಮಾಡ್ಬೇಕಂತ ಆಸೆ, ಬಟ್ ಏನಂದ್ರೆ ನನಗೆ ಇಂಡಿಯನ್ ಮಾರ್ಕೆಟ್ ಯಾವ ತರ ಇದು ಆಪ್ಷನ್ ಸೆಲ್ಲಿಂಗು ಬೈಯಿಂಗ್ ಏನು ಅರ್ಥನೇ ಆಗ್ತಾ ಇಲ್ಲ. ನಾನು ಕೋರ್ಸ್ ಹೋಗಿದ್ ಕಡೆ ಬರೀ ಅವ್ರು ಫಾರೆಕ್ಸ್ ಮಾತ್ರ ಹೇಳ್ಕೊಟ್ಟಿದ್ರು. ಓಕೆ ಸರ್, ಅದನ್ನ ನಾನು ಹೇಳಿದ್ದೀನಲ್ವಾ ನಿಮ್ಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ ಅಂತ. ಇಂಟ್ರಾಡೇ ಪಾರ್ಟ್ 1 ಅಂಡ್ ಪಾರ್ಟ್ 2 ಇದೆ, ಸೊ ಅದನ್ನ ನೋಡಿ. ನನ್ನ ವಾಯ್ಸ್ ಕ್ಲಿಯರ್ ಆಗಿದೆ ಅಲ್ವಾ ನಂದು? ಕ್ಲಿಯರ್ ಆಗಿದೆ ಸರ್. ಓಕೆ, ನಾನಿಲ್ಲಿ ಪೆನ್ನಲ್ಲಿ ಬರಿತಾ ಇರೋದು ಕಾಣಿಸ್ತಿದ್ಯಾ ನಿಮ್ಗೆ? ರೆಡ್ ಕಲರ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ? ಓಕೆ, ಕ್ಯಾಂಡಲ್ಸ್ ಎಲ್ಲ ರೆಫರ್ ಮಾಡ್ಬೇಕು. 5 ಮಿನಿಟ್ಸ್ ಎಲ್ಲ ರೆಫರ್ ಮಾಡಬೇಕು. 5 ಮಿನಿಟ್ಸ್. ವಾಯ್ಸ್ ಕ್ಲಿಯರ್ ಇದೆಯಲ್ವಾ? ನನಗೇನು ಕೆಲವೊಬ್ರು ವಾಯ್ಸ್ ಕಟ್ ಬರ್ತಿದೆ, ಅದಕ್ಕೆ. ಓಕೆ, ಸೊ ನೋಡಿ, ಇವಾಗ ನಮಗೆ ಮೇಯ್ನ್ ಆಗಿ ರಿಟ್ರೇಸ್ಮೆಂಟ್ ಅಂತ ಅಂದ್ರೆ ಕೇಳಿಸಿದಲ್ವಾ? ರಿಟ್ರೇಸ್ಮೆಂಟ್ ಅಂತ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದೊಂದು ಸಪೋರ್ಟ್ ಅಂತ ಇಟ್ಕೊಳ್ಳಿ. ಓಕೆ, ಇದೊಂದು ಸಪೋರ್ಟ್ ಅಲ್ವಾ ನಮಗೆ? ಸೊ ಇಲ್ಲಿ ಇದಿಲ್ಲ ಅಂತ ಇಟ್ಕೊಳ್ಳಿ. ನಾನು ಒಂದ್ಸರಿ SR ಲೆವೆಲ್ನ ತೆಗೆದ್ಬಿಡ್ತೀನಿ ನಿಮಗೆ. ಓಕೆ, ಇದನ್ನೇ ಅಂತ ಇಟ್ಕೊಳ್ಳಿ. ಸೊ ಇದು ನಮಗೆ ಒಂದು ರೆಸಿಸ್ಟೆನ್ಸ್ ಆಯ್ತು. ಇವಾಗ ನಮ್ಗೆ ಏನಾಗ್ತಿದೆ ಕ್ಯಾಂಡಲ್, ಸೊ ಇಲ್ಲಿಂದ ಹೀಗೆ ಮೇಲೆ ಹೋಗ್ತಿದೆ ಅಲ್ವಾ? ಸೊ ಇದು ನಮಗೆ ರೆಸಿಸ್ಟೆನ್ಸ್ ಹತ್ರ ಬಂತು ಅಂತ ಇಟ್ಕೊಳ್ಳಿ. ರೆಸಿಸ್ಟೆನ್ಸ್ ಹತ್ರ ಬಂದ ಮೇಲೆ ನಮಗೆ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಮಾಡಿದ್ಮೇಲೆ ಮಾತ್ರ ನಮಗೆ ರಿಟ್ರೇಸ್ಮೆಂಟ್ ಬೇಕು. ಓಕೆ, ನೆನ್ಪಿಟ್ಕೊಳ್ಳಿ. ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಮಾಡಿ ನಮಗೆ ಇಲ್ಲಿ ಕೆಳಗಡೆ ಬಂದು ಸ್ವಲ್ಪ ಹೋಲ್ಡ್ ಮಾಡೋದು ಅಥವಾ ಮೇಲ್ಗಡೆ ಹೋಗುವಂಥ ಸೈನ್ ಸಿಕ್ತು ಅಂದರೆ ನಾವು ಆವಾಗ ಎಂಟ್ರಿ ತೊಗೋಬೋದು. ಇಲ್ಲಿಂದ ಇಲ್ಲಿಗೆ ನಾನು ಟಾರ್ಗೆಟ್ಗಳು ಹೇಳಿದ್ದೀನಿ, ಆ ಥರ ಪ್ಲಾನ್ ಮಾಡಿಕೊಂಡು. ಸೊ ಇದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದಾಗ ಮಾತ್ರ. ಸೊ ಫಾರ್ ಎಕ್ಸಾಂಪಲ್ ಹೀಗೆ ಮೇಲೆ ಹೋಗಿದ್ದು ನಮಗೆ ಹೀಗೆ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ. ಇದನ್ನು ಟಚ್ ಮಾಡಿ. ಸೊ ಇದನ್ನು ಟಚ್ ಮಾಡಿ ಕೆಳಗಡೆ ಬರುವಾಗ ನಮಗೆ ಅಗೇನ್ ರಿಟ್ರೇಸ್ಮೆಂಟ್ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ನಮಗೆ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ನಿಧಾನಕ್ಕೆ ಹೋಗೋದಾಗ್ಲಿ ಅಥವಾ ಯಾವ್ದಾದ್ರು ಈ ಥರದ ಕ್ಯಾಂಡಲ್ಗಳಾಗಲಿ, ಸೊ ಈ ಥರ ಬಂತು ಅಂದಾಗ ನಾವು ಎಂಟ್ರಿ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಹೋಗಬೇಕು. ಸೊ ನಮಗೆ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿದಾಗ ಅದು ಸಪೋರ್ಟ್ ಆಗುತ್ತೆ. ಸೊ ಆವಾಗ ನಮಗೆ ರಿಟ್ರೇಸ್ಮೆಂಟ್ ಇಂಪಾರ್ಟೆಂಟು. ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡದೆ ಇಲ್ಲಿ ರಿಯಾಕ್ಟ್ ಮಾಡ್ತಿದೆ ಅಂತ ಅಂದಾಗ ನಮಗೆ ಇಲ್ಲಿಂದ ಡೌನ್ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಾಯ್ತಾ? ಯಾವ್ದಾದ್ರು ಓಕೆ, ಬಟ್ ಅದರಲ್ಲಿ ಇಂಪಾರ್ಟೆಂಟ್ ನಾವು ಇದಕ್ಕೆ ಮತ್ತೆ ನಮ್ಮ ಈ ಡೈಲಿ ಝೋನ್ ಏನಿದೆಯಲ್ವಾ, ಈ ಕಲರ್ ಫಿಲ್ ಆಗಿರುತ್ತಲ್ವಾ, ಇಂಪಾರ್ಟೆಂಟ್ ಝೋನ್. ಸೊ ಇದಕ್ಕೆ ನಾವು ತುಂಬಾ ಇಂಪಾರ್ಟೆಂಟ್ ಕೊಡ್ತೀವಿ. ಯಾಕೆಂದ್ರೆ ಮೇಲ್ಗಡೆ ಹೋಗಿದ್ದು ನಮಗೆ ನಾರ್ಮಲ್ ಮಾರ್ಕೆಟ್ ಅಲ್ಲಿ ಅಗೇನ್ ಮತ್ತೆ ಕೆಳಗಡೆ ಈ ರೇಂಜ್ ವರೆಗೂ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ತರ ಮೇಲ್ಗಡೆಯಿಂದ ಕೆಳಗಡೆ ಬಂದಿದ್ದು ಇಲ್ಲಿಂದ ಮತ್ತೆ ರಿವರ್ಸಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೇಮ್ ನೀವು ವೀಕ್ಲಿಯಲ್ಲಿ ಕೂಡ ಅಪ್ಲೈ ಮಾಡಬೇಕು. ಸೊ ವೀಕ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಅಡ್ಡ ಬಂದಿದೆ. ವೀಕ್ಲಿ ಡಾಟೆಡ್ ಲೈನ್ಸ್ ಯಾವುದು ಸರ್? ಅದು ಇದು ವೀಕ್ಲಿ ಮಿಡಲ್ ಝೋನ್ ಇದು. ಸೊ ಸರ್, ನೀವು ನಂದು ಇಂಟ್ರಾಡೇ ವಿಡಿಯೋ ನೋಡಿಲ್ಲ ನೀವು ಕರೆಕ್ಟ್ ಆಗಿ. ಸೊ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಇದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗೋದು. ಇನ್ನೊಂದ್ಸರ್ ನೋಡ್ತೀನಿ ಸರ್, ನೋಡಿದ್ದೀನಿ. ನೋಡಿ, ರಿಪೀಟ್ ನೋಡಿ. ನಿಮ್ಗೆ ಏನೇ ಡೌಟ್ ಬಂದ್ರು ನಾನು ಇವಾಗ ಹೆಂಗೆ ಹೇಳ್ಕೊಡ್ತಿದ್ದೀನೋ ಆಮೇಲೂ ಕೂಡ ಹಂಗೆ ಹೇಳ್ಕೊಡ್ತೀನಿ. ಯಾರಿಗಾದ್ರೂ ಇದ್ರ ಮೇಲೆ ಡೌಟ್ ಇದ್ರೆ ಹೇಳಿ ನನಗೆ. ಈಗ ರಿಟ್ರೇಸ್ಮೆಂಟ್ ಅಂತ ನೀವು ಕೇಳಿದ್ರಲ್ವಾ? ಸೊ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆ ನಿಮ್ಗೆ ರಿಟ್ರೇಸ್ಮೆಂಟ್. ನೋಡಿ, ಇದನ್ನ ಬ್ರೇಕ್ಔಟ್ ಮಾಡಿದೆ, ಅಗೇನ್ ನೋಡಿ ಮತ್ತೆ ಕೆಳಗಡೆ ಬಂದಿದೆ. ಸೊ ಇದು ನಮಗೆ ರಿಟ್ರೇಸ್ಮೆಂಟ್. ಬಟ್ ಈ ತರದ ಸಿಚುವೇಶನ್ಗಳಲ್ಲಿ ಇಲ್ಲೆಲ್ಲ ಎಂಟ್ರಿ ತಗೊಂಡ್ರಿ ನೀವು ಅಂತ ಅಂದ್ರೆ ನಮಗೆ ಸ್ಟಾಪ್ ಲಾಸ್ಗೆ ಇಲ್ಲಿಂದ ಇಲ್ಲಿಗೆ ತುಂಬಾ ಗ್ಯಾಪ್ ಆಗುತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡಬೇಕು. ಬರೀ ರಿಟ್ರೇಸ್ಮೆಂಟ್ ಬಂತು ಅಂದ್ಕೊಂಡು ಎಂಟ್ರಿ ತಗೊಳ್ಳೋದಲ್ಲ. ಸೊ ಇಲ್ಲಿಂದ ಮೇಲೆ ಹೋಗುತ್ತೆ, ಬೈ ಚಾನ್ಸ್ ಕೆಳಗಡೆ ಬಂದ್ರೆ ನಿಮ್ ಸ್ಟಾಪ್ ಲಾಸ್ ಇಲ್ಲೇ ಎಲ್ಲೋ ಬರುತ್ತೆ, ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವ್ ಯಾವಾಗ್ಲೂ ಎಂಟ್ರಿ ತಗೊಂಡ್ರೆ ಈ ಒಂದು ಝೋನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಂಡ್ವಿ ಅಂತ ಇಟ್ಕೊಳ್ಳಿ ಇಲ್ಲಿ. ಸೊ ನಾವು ಈ ಲೆವೆಲ್ ಅಲ್ಲಿ ಎಂಟ್ರಿ ತಗೊಂಡ್ರೆ ನಮಗೆ ಸ್ಟಾಪ್ ಲಾಸ್ ನಿಯರ್ ಇಲ್ಲಿಗೆ ಬರುತ್ತೆ. ಸೊ ಆಗ ನಮ್ಗೆ ಇದು ಹಿಟ್ ಆಗುವಂತ ಚಾನ್ಸಸ್ ಕಡಿಮೆ. ಯಾಕೆಂದ್ರೆ ನಮ್ಗೆ ಇಲ್ಲಿ ಸಪೋರ್ಟ್ ಇದೆ, ಮೇಲ್ಗಡೆ ಕ್ಯಾಂಡಲ್ ಇಲ್ಲಿ ಇದೆ ಅಂದ್ರೆ. ಅರ್ಥ ಆಯ್ತಾ? ಸೊ ನಾವೇನಾದ್ರೂ ಈಗ ಬೈ ಚಾನ್ಸ್ ನೋಡಿ ಹಿಂಗೆ ಬ್ರೇಕ್ಔಟ್ ಮಾಡ್ತು ಇಲ್ಲಿ. ಸೊ ಅಗೇನ್ ಮೇಲೆ ಹೋಗಿ ಕೆಳಗಡೆ ಬಂತು, ರಿಟ್ರೇಸ್ಮೆಂಟ್ ಕೊಡ್ತು ನಮ್ಗೆ. ಕೊಟ್ಟಿದ್ದು ಸಡನ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿಗೆ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಈ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಮಾಡಿ. ಸೊ ಇಲ್ಲಿಗೆ ಎಂಟ್ರಿ ತಗೊಂಡ್ರೆ ಡೆಫಿನೆಟ್ಲಿ ನಿಮ್ ಸ್ಟಾಪ್ ಲಾಸ್ ಹಿಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಅನ್ನೋಕ್ಕಿಂತ ಹಿಟ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಮಾತ್ರ ಅದ್ ಮೇಲೆ ಹೋಗುತ್ತೆ. ನಿಮ್ ಸ್ಟಾಪ್ ಲಾಸ್ ಅವಾಗ ಇಲ್ಲಿಗೆ ಬರುತ್ತೆ. ನೀವು 30 ಪಾಯಿಂಟ್ಸ್ ಅಂದ್ರೂ ಇಲ್ಲಿಗೆ ಬರುತ್ತೆ. ಹಾಗೆ ನಿಮ್ಗೆ ಎಂಟ್ರಿ ಎಲ್ಲಿರುತ್ತೆ, ಇಲ್ಲಿಂದ ಇಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ. ಸೊ ನಿಮಗೆ 50 ಪಾಯಿಂಟ್ ಕೂಡ ಸರಿಯಾಗಿ ಸಿಗಲ್ಲ. ಸೊ ನಾವೊಂದು ಎಂಟ್ರಿ ಪ್ಲಾನ್ ಮಾಡಬೇಕು ಅಂದ್ರೆ ನಮ್ಮ ಟಾರ್ಗೆಟ್ಗಳು ಕೂಡ ಸಿಗ್ಬೇಕು ನಮಗೆ, ಹಾಗೆ ನಮ್ಮ ಸ್ಟಾಪ್ ಲಾಸ್ ಕೂಡ ಸೇಫ್ ಆಗಿರ್ಬೇಕು. ಸರಿ ಸರ್. ಸೊ ನೋಡಿ ನಾನು ಇವಾಗ ಇಲ್ಲಿಂದ ಇಷ್ಟು ದೊಡ್ಡ ಮೂವ್ಮೆಂಟ್ ಬಂತಲ್ವಾ, ನಿಮ್ಗೆ ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಿದ್ದು. ಪೋಸ್ಟ್ ಮಾರ್ಕೆಟ್ ಅಲ್ಲಿ ಕೂಡ ಹೇಳಿದ್ದೆ, ನನ್ಗೆ ಇಷ್ಟು ದೊಡ್ಡ ಮೂವ್ಮೆಂಟ್ ಬಂದಾಗ ನೋಡಿ ಇಲ್ಲಿ ಸ್ವಲ್ಪ ರಿಯಾಕ್ಟ್ ಮಾಡ್ತು. ಸೊ ಇಲ್ಲಿ ಈಗ ರಿಯಾಕ್ಟ್ ಮಾಡ್ತಿದೆ ಅಂದ್ಬಿಟ್ಟು ನಾನು ಇಲ್ಲಿ ಎಂಟ್ರಿ ತಗೊಳಕ್ಕಾಗತ್ತಾ? ಸೊ ನನಗೆ ಇಲ್ಲಿ ಯಾವುದೋ ಒಂದು ಕ್ಲಿಯರ್ ಬೈ ಒಂದು ಕನ್ಫರ್ಮೇಶನ್ ಇಲ್ಲ. ಏನಾದ್ರೂ ನನಗೆ ಇಲ್ಲಿ ಬಂದಿದ್ದು ಸೊ ಇದ್ರ ಮೇಲೆನೆ ಕ್ಯಾಂಡಲ್ ನ ಕ್ಲೋಸ್ ಮಾಡ್ತಿದೆ ಅಂದ್ರೆ ನಾನು ಇಲ್ಲೊಂದು ಎಂಟ್ರಿ ತಗೋಬಹುದಿತ್ತು. ಬಟ್ ಇದು ನನಗೆ ಕ್ಲಾರಿಟಿನೇ ಇಲ್ಲ ಇಲ್ಲಿ. ಸೊ ಇನ್ನ ಕೆಳಗಡೆ ಹೋಗುತ್ತೋ ಮೇಲ್ಗಡೆ ಹೋಗುತ್ತೋ ಇದೇನು ಗೊತ್ತಿಲ್ಲ. ಯಾಕೆಂದ್ರೆ ನನ್ನ ಲೆವೆಲ್ಸ್ ಮಧ್ಯದಲ್ಲಿ ರಿಯಾಕ್ಟ್ ಮಾಡ್ತಿದೆ. ಓಕೆ, ಸೊ ಈ ತರ ಸಿಚುವೇಶನ್ಗಳಲ್ಲಿ ನಾವು ಎಂಟ್ರಿ ತಗೊಳಕ್ ಆಗಲ್ಲ. ಅಗೇನ್ ನೋಡಿ ಕೆಳಗಡೆ ಬಂತು, ಬಟ್ ಇಲ್ಲಿ ಎಂಟ್ರಿ ತಗೊಳಕ್ ಆಗುತ್ತಾ? ಸೊ ನಮ್ಮ ರೂಲ್ ಪ್ರಕಾರ ಎಂಟ್ರಿ ತಗೊಳಕ್ ಆಗಲ್ಲ. ಸೊ ಇಲ್ಲಿಂದ ನೋಡಿ ಎಷ್ಟು ಫಾಸ್ಟ್ ಆಗಿ ಕೆಳಗಡೆ ಬಂತು. ಕೆಳಗಡೆ ಬಂದಿದ್ದು ಈ ಲೆವೆಲ್ ನ ನೀವು ಅಬ್ಸರ್ವ್ ಮಾಡಿ.
ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಿದೆ, ಈ ತರ ಮಾಡ್ತು ಅನ್ಕೊಂಡು ನಾವು ಇಮಿಡಿಯೇಟ್ ಎಂಟ್ರಿ ತಗೊಳಕ್ಕಾಗಲ್ಲ. ಸೊ ಇಲ್ಲಿ ನಮಗೆ ಇಷ್ಟು ಕಡೆ ಕೂಡ ನಾನು ಏನ್ ಮಾಡಿದೆ, ವೆಯ್ಟ್ ಮಾಡ್ತಾನೆ ಇದ್ದೆ, ಓಕೆ ನೋಡುವ ಏನಾಗುತ್ತೆ ಅಂತ. ಯಾಕಂದ್ರೆ ಇಷ್ಟು ದೊಡ್ಡ ಮೂವ್ಮೆಂಟ್ ಬಂದಿದೆ, ಸೊ ಏನ್ ಬೇಕಾದ್ರೂ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ ನನಗೊಂದು ಪುಲ್ ಬ್ಯಾಕ್ ಬರಲೇಬೇಕು ಅಂತ ನಾನು ಅನ್ಕೊಂಡಿದ್ದೆ. ಯಾಕೆಂದ್ರೆ ಯಾವುದೇ ಒಂದು ಟ್ರೆಂಡ್ ಆಗ್ಲಿ ನಮ್ಗೆ ಈ ತರ ಬರ್ತಿದೆ ಅಂತಂದ್ರೆ, ಎಲ್ಲೂ ಕೂಡ ಒಂದು ಹಿಂಗೆ ಮೇಲೆ ಹೋಗದೆ ಹೀಗೆ ಬರ್ತಿದೆ ಅಂತಂದ್ರೆ, ನೀವು ಇದನ್ನ ಅಬ್ಸರ್ವ್ ಮಾಡಿ ಪ್ರೀವಿಯಸ್ ಒಂದು ಚಾರ್ಟ್ಗಳಲ್ಲಿ SR ಲೆವೆಲ್ನೇ ಹಾಕೋಬೇಕು ಅಂತಿಲ್ಲ. ಸೊ ಆ ಮೂವ್ಮೆಂಟ್ ನ ಅಬ್ಸರ್ವ್ ಮಾಡಿ ನಮ್ಗೆ ಈ ತರ ಫಾಸ್ಟ್ ಆಗಿ ಕೆಳಗಡೆ ಬರುತ್ತೆ, ಮತ್ತೆ ಒಂದು ಪುಲ್ ಬ್ಯಾಕ್ ಕೊಡುತ್ತೆ. ಅಂದ್ರೆ ಈ ಸೆಲ್ ಮಾಡಿರ್ತಾರಲ್ವಾ, ಸೆಲ್ ಮಾಡಿದ ತಕ್ಷಣ ಒಂದಿಷ್ಟು ಜನ ಬೈಯರ್ಸ್ ಬಂದು ಮಾರ್ಕೆಟ್ನ ಮೇಲೆ ಎತ್ಕೊಂಡೇ ಹೋಗ್ಬೇಕು, ಅಗೇನ್ ಮತ್ತೆ ಬೇಕಾದ್ರೆ ಕೆಳಗಡೆ ಬರುತ್ತೆ. ಬಟ್ ಇದನ್ನ ನೀವು ಇದೆಲ್ಲ ಒಂದೇನು ಗೊತ್ತಾ, ನೀವು ಮಾರ್ಕೆಟಲ್ಲಿ ಸರ್ ವಾಯ್ಸ್ ಬರ್ತಾ ಇದೆ ಮಾದೇವ್ ಸ್ವಾಮಿ, ಓಕೆ. ಸೊ ಇವೆಲ್ಲ ನಮಗೆ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಬರೋದು. ಅದಕ್ಕೆ ನಾನು ಪ್ರತಿ ಸಾರಿ ಹೇಳೋದು ಪ್ರಾಕ್ಟೀಸ್ ಮಾಡಿ ಅಂತ. ಸೊ ನೀವೀಗ 10 ವರ್ಷ ನೀವು ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತಿಲ್ಲ. ಸೊ ಯಾವಾಗ ನಿಮಗೆ ಫ್ರೀ ಇರುತ್ತೋ ಪ್ರೀವಿಯಸ್ ಚಾರ್ಟ್ಗಳನ್ನ ಅಬ್ಸರ್ವ್ ಮಾಡಿ. SR ಲೆವೆಲ್ನ ಹಾಕೋಬೇಕು ಅಂತಾನೆ ಇಲ್ಲ, ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಒಂದು ಸಡನ್ ಸರ್ ರಿಯಲ್ಮಿ C3 ಸ್ವಲ್ಪ ಮ್ಯೂಟ್ ಮಾಡಿ ಸರ್. ಸೊ ಒಂದು ಡೌನ್ ಟ್ರೆಂಡ್ ಬಂತು ಅಂದ್ರೆ ಒಂದು ಪುಲ್ ಬ್ಯಾಕ್ ಆಗುತ್ತೆ ಅನ್ನೋದು ಕೂಡ ನಮಗೊಂದು ಕನ್ಫರ್ಮೇಷನ್, ಓಕೆ. ಅದೊಂದು ಜನರಲ್ ಲಾಜಿಕ್ ಅದು. ಸೊ ನೋಡಿ ಇಷ್ಟು ಕೆಳಗಡೆ ಬಂತು. ಸೊ ಈ 3 ಕ್ಯಾಂಡಲ್ ನಾನು ಅಬ್ಸರ್ವ್ ಮಾಡಿದೆ, ಇಲ್ಲೆಲ್ಲೂ ಇಮಿಡಿಯೇಟ್ ಎಂಟ್ರಿ ತಗೊಂಡಿಲ್ಲ. ಸೊ ನನಗೆ ಇಲ್ಲಿ ಏನು ಅನಿಸ್ತು, ಓಕೆ ಇಲ್ಲಿಂದ ಒಂದು ರಿವರ್ಸಲ್ ಆಗ್ಬೋದು. ಇಷ್ಟು ಫಾಸ್ಟ್ ಬಂದಿದ್ದು ನಾನು ಈ ಲೆವೆಲ್ ಹತ್ರ ಬಂದು ಹೋಲ್ಡ್ ಮಾಡ್ತಿದೆ ಅಂದರೆ ನನಗೆ ಮೇಲ್ಗಡೆ ಹೋಗ್ಬೋದು ಅಂತ ವೇಟ್ ಮಾಡ್ತಿರುವಾಗ ಈ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಯಿತು. ಸೊ ಇದೇ ಕ್ಯಾಂಡಲ್ನ ನಾನು ನಿಮಗೆ ಇಂಟ್ರಾಡೇ ಪಾರ್ಟ್ 1 ಅಲ್ಲಿ ಹೇಳಿದ್ದೀನಿ. ಸೊ ಎಷ್ಟು ಕ್ಯಾಂಡಲ್ ಸ್ಟಿಕ್ನ ನಾವು ಫಾಲೋ ಮಾಡಬೇಕು ಅಂತ. ಸೊ ಈ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಿದ್ದಾಗೆ ನಾನು ಇಮಿಡಿಯೇಟ್ ಆಗಿ ಎಂಟ್ರಿ ತಗೊಂಡೆ. ಈ ಕ್ಯಾಂಡಲ್ ಅರ್ಥ ಏನು ಬೇಕಾದ್ರೆ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ಸೆಲ್ಲರ್ಸ್ಗಳು ನಮಗೆ ಇಷ್ಟು ಕೆಳಗಡೆ ಫಾಸ್ಟಾಗಿ ತೊಗೊಂಡು ಹೋಗಿದ್ದಾರೆ, ಓಕೆ ನಾನು ಡೌನ್ ತೊಗೊಂಡು ಹೋಗ್ತೀನಿ ಅಂತ. ಸೊ ನೆಕ್ಸ್ಟ್ ಏನು ಮಾಡಿದ್ದಾರೆ, ಬೈಯರ್ಸು ಎಂಟ್ರಿ ಆಗಿ ಇಲ್ಲಿಗೆ ತಂದು ಕ್ಲೋಸ್ ಮಾಡಿದ್ದಾರೆ. ಸೊ ಅಂದರೆ ಇಲ್ಲಿ ಬೈಯರ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಸೆಲ್ಲರ್ಸ್ ಕೆಪಾಸಿಟಿ ಇವಾಗ ಇಲ್ಲಿರೋದೆಷ್ಟು ಇಷ್ಟೇನೆ, ಓಕೆ. ಇಲ್ಲಿವರೆಗೂ ಮಾತ್ರ ಅವ್ರಿಗೆ ತೊಗೊಂಬರೋ ತಾಕತ್ತಿರೋದು. ಸೊ ನೆಕ್ಸ್ಟ್ ನೋಡಿ ಇದ್ರ ಡಬಲ್ ಮಾರ್ಕೆಟ್ ಏನು ಮಾಡಿದ್ದಾರೆ ಇವರು, ಬೈಯರ್ಸ್ಗಳು ಮೇಲ್ಗಡೆ ತೊಗೊಂಡು ಹೋಗಿದ್ದಾರೆ. ಸೊ ಸಿಂಪಲ್ ಲಾಜಿಕ್. ಕ್ಯಾಂಡಲ್ ಸ್ಟಿಕ್ನ ನೀವು ಪ್ಯಾಟರ್ನು, ಸೊ ಮಾರಿಬೋಸು ಏನೇನೋ ಅಂತ ತೊಗೊಂಡೋದ್ರೆ ಅದು ನಿಮ್ಗೆ ವರ್ಕ್ ಆಗಲ್ಲ. ಸೊ ಸಿಂಪಲ್ ನೀವು ಥಿಂಕ್ ಮಾಡಬೇಕು ಬೈಯರ್ ಸೆಲ್ಲರ್ ಮೈಂಡ್ ಸೆಟ್ ಅಲ್ಲಿ. ಏನಾದರೂ ಡೌಟ್ ಇದೆಯಾ? ಈಗ ಡೌಟ್ ಇದ್ರೆ ಕೇಳಿ, ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಸರ್ ಏನಿಲ್ಲ ಸರ್, ಅರ್ಥ ಆಯ್ತು. ಓಕೆ ಸರ್, ಅರ್ಥ ಆಯ್ತು. ಓಕೆ ಥ್ಯಾಂಕ್ ಯು ಸರ್. ಬೇರೆ ಯಾರಾದ್ರೂ ಮಾತಾಡಿ ಈಗ. ಸರ್ ಹೇಳಿ ಸರ್. ಸರ್ ಕುಶಾಲ್, ಅದೇ ಸರ್ ಈಗ SR ಲೆವೆಲ್ ಅಲ್ಲಿ ನಿಮ್ದೆಲ್ಲ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಸರ್. ಈಗ ನಾನು ಲೆವೆಲ್ 2 ಲೆವೆಲ್ ರೀಚ್ ಮಾಡ್ಬೇಕಾದ್ರೆ ಈಗ ನಾವು ಅದನ್ನ ಫಿಬೊನಾಚಿ ಥ್ರೂ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇದಾಗ್ಬೋದು, ನಾವು ಈ ಲೆವೆಲ್ ವರೆಗೂ ಹೋಗ್ಬೋದು ಅನ್ನೋದು ನೀವೇ ಫಿಬೊನಾಚಿ ಟೂಲ್ಸ್ ಅಲ್ಲಿ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್ ಈಗಿಂದೆ ಸ್ವಲ್ಪ ದಿವಸದಲ್ಲಿ. ಸೊ ಫಿಬೊನಾಚಿಯಲ್ಲಿ ನಾವು ಇಂಟ್ರಾಡೇ ಹಾಕೊಂಡು ಮಾಡಿದ್ರೆ ನೀವು ಈಗ 5 ಮಿನಿಟ್ಸ್ ಕ್ಯಾಂಡಲ್ ಇರ್ತೀರಾ. ಸೊ ಈ ಥರದ್ದು ಮೂವ್ಮೆಂಟ್ ಕೊಟ್ಟಾಗ ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಇಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಮೇಲ್ಗಡೆ ಮೂವ್ಮೆಂಟ್ ನೋಡಕ್ ನಾವೇನ್ ಮಾಡಬೇಕು, ಫಿಬೊನಾಚಿ ಇದನ್ನ ತಗೋಬೇಕು, ಯಾವುದು ರಿಟ್ರೇಸ್ಮೆಂಟ್ ತಗೋಬೇಕು. ಸೊ ನೋಡಿ ನಾನು ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಈ ಥರದ್ದು ಮೂವ್ಮೆಂಟ್ ಆದಾಗ ನನಗೆ ಸ್ವಲ್ಪ ಗ್ಯಾಪ್ ಇರುತ್ತೆ, ಬಟ್ ಇಷ್ಟಿಷ್ಟು ಸಣ್ಣ ಗ್ಯಾಪ್ಗಳು ಬರ್ತಾವಲ್ವಾ, ನೀವು ಹೆಂಗೆ ಟ್ರೇಡ್ ಮಾಡ್ತೀರಾ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಲೆವೆಲ್ಸ್ ಇದೆ, ಸೊ ನಮಗೆ ಟಾರ್ಗೆಟ್ಗಳು ತಗೊಳಕ್ಕಾಗಲ್ಲ. ಸೊ ನಿಮ್ಗಲ್ಲಿ ರಿಯಾಕ್ಟ್ ಮಾಡಬಹುದು, ಬಟ್ ಎಲ್ಲ ನಾವು ಹಾಕೊಂಡಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಗ್ಯಾಪ್ ಇದೆ. ಸೊ ಇಲ್ಲೊಂದು 30 ಪಾಯಿಂಟ್ಸ್ ಇದೆ ನಿಮಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ. ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಗ್ಯಾಪ್ ಇದೆ, ಇಲ್ಲೊಂದು 40 ಪಾಯಿಂಟ್ಸ್ ಇದೆ. ಸೊ ಅದಕ್ಕೆ ನಾನು ಪ್ರತಿ ಟೈಮ್ ನಿಮ್ಗೆ ಹೇಳೋದೇನು ಗೊತ್ತಾ, ಸೊ ವೇವ್ ಅನಾಲಿಸಿಸ್ ನಾವು ಮಾಡುವಾಗ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಮಾಡಿದ್ರೆ ಇದೇ ಪ್ರಾಬ್ಲಮ್ ಆಗೋದು. ಯಾಕೆಂದ್ರೆ ನಮಗೆ ಎವ್ರಿ ಮಿನಿಟ್ ಅಲ್ಲಿ ನಮಗೆ ವೇವ್ ಕೌಂಟ್ ಚೇಂಜ್ ಮಾಡ್ಕೊಂತಿರ್ಬೇಕು. ಸೊ ಅಷ್ಟೊಂದು ಫಾಸ್ಟ್ ಆಗಿ ನಾನು ಟ್ರೈನಿಂಗ್ ಕೊಟ್ರೆ ಅದು ಹೇಳಕ್ ಚೆನ್ನಾಗಿರುತ್ತೆ, ಬಟ್ ರಿಯಲ್ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡಕ್ ಆಗಲ್ಲ. ಸೊ ನೀವು ಬೇಕಾದ್ರೆ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ವೇವ್ ಕೌಂಟ್ ಮಾಡಿ, ನಾನು ನಿಮ್ಗೆ ಲಾಸ್ಟ್ ವೀಕಲ್ಲಿ ಒಂದ್ಸಾರಿ ತೋರಿಸಿದೆ ಗೊತ್ತಾ, 0.618 ಇದೆ, 0.786 ವರ್ಗೂ ಹೋಗ್ಬೇಕು ಅಂತ. ಸೊ ಆ ಕೌಂಟ್ ವರ್ಕ್ ಆಗುತ್ತೆ ನೀವು ಫಿಬೊನಾಚಿ ಡ್ರಾ ಮಾಡಿದಾಗ. ಓಕೆ, ಹಾಗೆ ವೇವ್ ಅನಾಲಿಸಿಸ್ ಕೂಡ ನೀವು ಎಷ್ಟು ಬೇಕೋ ನಾನು ಅಷ್ಟೇ ತಗೋಬೇಕು ಅದರಲ್ಲಿ. ಅದು ವೇವ್ ಅನಾಲಿಸಿಸ್ ತುಂಬಾ ಏನು ನೆಕ್ಸ್ಟ್ ಲೆವೆಲ್ ಇದೆ ಅದು. ಅದ್ರ ಬಗ್ಗೆ ನಾವು ಈ ಜನ್ಮ ಎಲ್ಲ ಕೂತ್ಕೊಂಡ್ರು ನಾವು ತಿಳ್ಕೊಳಕ್ ಆಗಲ್ಲ ಅದ್ರ ಬಗ್ಗೆ. ಅಂದ್ರೆ ಆ ರೂಲ್ಸ್ ಗಳನ್ನ ಅರ್ಥ ಮಾಡ್ಕೋಬಹುದು, ಬಟ್ ಅದನ್ನ ಕಂಡು ಹಿಡ್ಕೊಂಡು ಕೂತ್ಕೊಳ್ಳಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ. ಅದು ಒಬ್ಬೊಬ್ರಿಗೆ ಒಂದೊಂಥರ ಕಾಣುತ್ತೆ. ಎಕ್ಸಾಕ್ಟ್ಲಿ. ಸೊ ಸಮ್ ಟೈಮ್ಸ್ ನನಗೆ ಎಲ್ಲ ಗೊತ್ತಿದ್ರು ನಾನು ತಪ್ಪು ಮಾಡ್ತೀನಿ ಅದರಲ್ಲಿ. ಓಕೆ, ಸೊ ಯಾವಾಗ್ಲೂ ಹೇಳ್ತೀನಿ ಕೇಳಿ, ನಾನೀಗ ಪಾರ್ಟ್ 3 ಮತ್ತೆ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಬಿಡ್ತೀನಿ 3. ಸೊ ಇಮಿಡಿಯೇಟ್ ಆಗಿ ಅಂದ್ರೆ ಪಾರ್ಟ್ 3 ಬಂದ್ಮೇಲೆ ನಿಮ್ಗೆ ಜಾಸ್ತಿ ಗ್ಯಾಪ್ ಬರಲ್ಲ, ಸೊ ಬೇಗ ಬರುತ್ತೆ. ಅಷ್ಟನ್ನ ನೀವು ನೋಡ್ಕೊಂಡ್ರಿ ಅಂತಂದ್ರೆ ಸೊ ನೀವು ಆರಾಮಾಗಿ ವೇವ್ ಅನಾಲಿಸಿಸ್ ಅಲ್ಲಿ ಮಾಡಬಹುದು. ಜೊತೆಲಿ ಇನ್ನೊಂದು ಹೇಳ್ತೀನಿ, ವೇವ್ ಅನಾಲಿಸಿಸ್ ಅಲ್ಲಿ ತುಂಬಾ ಜನ ನಾನು ಕ್ವಶನ್ ಮಾಡ್ತಿರ್ತೀರಾ, ವೇವ್ 1 ಸ್ಟಾರ್ಟಿಂಗ್ ಪಾಯಿಂಟ್ ಕಂಡುಹಿಡಿಯೋದಂಗೆ ಅಂತ. ಅದು ತುಂಬಾ ಟಫ್ ಸ್ಟಾರ್ಟಿಂಗ್ ಪಾಯಿಂಟ್ ವೇವ್ 1. ಓಕೆ, ಸೊ ನಾವು ಅದನ್ನ ಕಂಡುಹಿಡಿಬಹುದು, ಅದಕ್ಕೆ ಅಲ್ಟರ್ನೇಟ್ ಮೆಥಡ್ ಇದೆ, ಬಟ್ ಆದ್ರೆ ಅದನ್ನ ಕಂಡುಹಿಡೋದು ತುಂಬಾ ಕಷ್ಟ. ಯಾವಾಗ್ಲೂ ವೇವ್ 1, 2 ಆದ್ಮೇಲೆ ನೆಕ್ಸ್ಟ್ ಮೂವ್ಮೆಂಟ್ ಗಳನ್ನ ನಾವು ಆರಾಮಾಗಿ ಕಂಡುಹಿಡಿಬಹುದು. ಸೊ ನಾನು ಹೇಳೋದು ಅದನ್ನ ಹೇಳ್ಕೊಡ್ತೀನಿ ನಾನು ಪಾರ್ಟ್ 4 ಅಲ್ಲಿ ಹೇಳಿರ್ತೀನಿ ನಾನು. ಬಟ್ ಆದ್ರೆ ನೀವು 1, 2 ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳ, 1 ಗಿನ್ನ ತಲೆ ಕೆಡ್ಸ್ಕೊಳ್ಳಗಿನ 2, 3, 4, 5 ABC ಇಷ್ಟನ್ನು ನೋಡಿ.
ಓಕೆ ಸರ್ ಇಲ್ಲಿ RSI ಯೂಸ್ ಮಾಡ್ಬೋದಲ್ಲ ಸರ್? ಮಾಡಬಹುದು ಸರ್. ಅದೇ ನಾನು ಹೇಳ್ತಾ ಇರೋದು. ಸೊ ನೀವು ಸ್ವಲ್ಪ ತೋರಿಸಿ ಸರ್ ಇಲ್ಲಿ RSI. ಅಲ್ಲಲ್ಲ ಬಟ್ RSI ಅಲ್ಲಲ್ಲ ನಾನ್ ಯೂಸ್ ಮಾಡಲ್ಲ ಸರ್, ನೀವು ಯೂಸ್ ಮಾಡಬಹುದು. ನಿಮ್ಗೆ ಏನಾದ್ರೂ ವರ್ಕ್ ಆಗ್ತಿದೆ ಅಂದ್ರೆ ನೀವು ಒಂದು ಇಂಡಿಕೇಟರ್ ಒಂದು ಹೇಳಿ ಸರ್, ಯಾವ್ದಾದ್ರು ಒಂದು ಬೆಸ್ಟ್ ಇಂಡಿಕೇಟರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಗೆ, ಅದನ್ನ ನಾವು ಫಾಲೋ ಮಾಡ್ತೀವಿ ಅದಕ್ಕೆ. ಇದ್ರ ಜೊತೆಗ ಇದ್ರ ಜೊತೆಗೆ ಇಂಡಿಕೇಟರ್ ಯಾವ್ದಾದ್ರು EMA RSI ಆತರ ಯಾವ್ದಾದ್ರು ನಿಮ್ಗೆ ಸರ್ ನಾನ್ ಸಜೆಸ್ಟ್ ಮಾಡೋದು EMA. ನಾನು ಫಸ್ಟ್ ಆಫ್ ಆಲ್ ನಾನು EMA ತುಂಬಾ ಹೇಟ್ ಮಾಡ್ತೀನಿ. ಯಾಕೆಂದ್ರೆ ನಿಮ್ಗೆ ಅದು ಜನರಲ್ ನಾನು ಹೇಳಿರೋದು, ಅದ್ ಬಿಟ್ಟು ನನ್ನ ಪ್ರಕಾರ ವರ್ಕ್ ಆಗೋದು ಅಂದ್ರೆ, ಬಟ್ ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಲ್ಲ. ಸೊ VWAP ಒಂದು ವರ್ಕ್ ಮಾಡುತ್ತೆ ನಿಮ್ಗೆ. VWAP ಆತರ ಸರ್, VWAP ಒಂದು ವರ್ಕ್ ಮಾಡುತ್ತೆ. ಬಟ್ ಅಗೇನ್ ಅದು ನಿಮ್ಗೆ ಎಂಟ್ರಿ ಕೊಡಲ್ಲ. ಡೌನ್ ಅಥವಾ ಮೇಲ್ಗಡೆ ಅನ್ನೋದನ್ನ ಒಂದು ಸೈನ್ ಕೊಡುತ್ತೆ ನಿಮ್ಗೆ. ಒಂದು 10 to 20% ಕೊಡಬಹುದು ನಿಮ್ಗೆ VWAP. ಜೊತೆಲಿ ನನಗೆ ಅವರು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಇವ್ರು ಜಾಯ್ನ್ ಆದ್ರೆ ಸೊ ದಯವಿಟ್ಟು ಸರ್ ನೀವು ಮಾತಾಡಿ. ಸೊ ಒಬ್ರು ನನಗೆ RSI ಇಟ್ಕೊಂಡು ಅವ್ರು ತುಂಬಾ ಚೆನ್ನಾಗಿ ಏನು RSI ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಇದಾರೆ ಅವರು. ಸೊ ಒಂದು 40 ಡಿಫ್ರೆಂಟ್ ವೇ ನಲ್ಲಿ. ಮೇಡಮ್ ಮ್ಯೂಟ್ ಮಾಡಿ ಯಾರೋ. ಐಶ್ವರ್ಯ ಮೇಡಮ್, ನೀವು ಅವಾಗಿಂದ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಇಂಟ್ರೆಸ್ಟ್ ಇಲ್ಲದ್ರೆ ಡಿಸ್ಕನೆಕ್ಟ್ ಮಾಡಿ ಸರ್. ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಮ್ಯೂಟ್ ಮಾಡ್ಬಿಡಿ ಸರ್. ನಾನು ಅದೇ ಯಾರಾದ್ರೂ ಕ್ವಶನ್ ಕೇಳ್ತಾರಲ್ವಾ, ಒಬ್ಬೊಬ್ರಿಗೆ ಕೊಟ್ಕೊಂಡು ಹೋಗೋದು. ಸರ್ ಅವ್ನು ಯಾರು ಕೇಳಿದಾಗ ಹ್ಯಾಂಡ್ ರೈಸ್ ಮಾಡಿದಾಗ ನೀವೇ ಅನ್ಬೇಟ್ ಮಾಡ್ಬೋದು ಸರ್. ವಾಯ್ಸ್ ಒಂದ್ ನಿಮಿಷ ರಿಮೂವ್ ಮಾಡ್ಬಿಡಿ ಸರ್, ಹೇಳ್ತೀನಿ. ಒಂದ್ ನಿಮಿಷ. ಇರ್ಲಿ ಎಲ್ಲ ನಮ್ಮ ಬೇಕಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಸರ್ ಒಂದ್ ನಿಮಿಷ ಸರ್. ಪಾಪ ಏನೋ ಗೊತ್ತಿರಲ್ಲ. ಸೊ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ. ಸೊ ಇದು ನಮ್ಗೆ ಒಂದು ಫ್ಯಾಮಿಲಿ. ಸ್ವಲ್ಪ ಆ ಕಡೆ ಈ ಕಡೆ ಅದನ್ನು ಎಲ್ರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಸರ್. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಬ್ಬರಿಂದ ನಾವು ಕಲಿಯೋದಿರುತ್ತೆ. ಸೊ ಯಾರು ಬೇಜಾರಾಗಬೇಡಿ. ಸ್ಟಾರ್ಟಿಂಗ್ ಯಾರು ಬೇಜಾರಾಗಬೇಡಿ. ಸೊ ಎಲ್ರಿಗೂ ಇರುತ್ತೆ ಸರ್. ಈಗ ಟೈಮ್ ಪ್ರತಿಯೊಬ್ಬರಿಗೆ ಇಂಪಾರ್ಟೆಂಟ್. ಸೊ ಈಗ ಮಾತಾಡ್ತಿರೋದು ಕ್ವಶನ್ ಕೇಳಿದ್ ಯಾರು ಹೇಳಿ ನನಗೆ? ನಾನ್ ಸರ್, ಜೈಕುಮಾರ್. ನಾನು ಮಿಕ್ಕಿದೆಲ್ಲ ಮ್ಯೂಟ್ ಮಾಡ್ತೀನಿ. ಈಗ ಒಬ್ಬೊಬ್ರು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ನನಗೆ ಮೆಸೇಜ್ ಮಾಡಿ. ಜೈಕುಮಾರ್ ನೀವು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಓಕೆ, ನಿಮ್ ಕಡೆಯಿಂದ ಅದು ಚಾರ್ಟಿಂಗ್ ಸ್ಕ್ರೀನರ್ ಅಂತ ಒಂದು ವೆಬ್ಸೈಟ್ ಬರುತ್ತಲ್ಲ ಸರ್, ಅದೊಂದ್ ಸ್ವಲ್ಪ ನೀವು ಯಾವತ್ತಾದ್ರೂ ಒಂದ್ಸಲಿ ನಮ್ಗೆ ಅದು ಎಕ್ಸ್ಪ್ಲೈನ್ ಮಾಡಿ ಸರ್. ಸ್ಟಾಕ್ಸ್ ಹೆಂಗೆ ನಾವು ಸೆಲೆಕ್ಟ್ ಮಾಡೋದು ಏನಂತ ಯೂಟ್ಯೂಬ್ ಅಲ್ಲಿ ಸುಮಾರು ಇದೆ. ಮಾಡ್ತೀನಿ ಸರ್. ನೀವ್ ಒಂದ್ಸಲಿ ಅದ್ ನೀವ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದ್ ನಮ್ಗೆ ಮಾಡ್ತೀನಿ ಸರ್, ಡೆಫಿನೆಟ್ಲಿ ಮಾಡ್ತೀನಿ. ಚಾರ್ಟಿಂಗ್ ಮತ್ತೆ ಸ್ಕ್ರೀನರ್ ಬಗ್ಗೆ ಹೇಳಿದೀನಿ ಒಂದು ರೇಂಜ್ಗೆ. ಸೊ ನೆಕ್ಸ್ಟ್ ನಿಮ್ಗೆ ಡೀಪ್ ಆಗಿ ಹೇಳ್ತೀನಿ. ಜೊತೆಲಿ ಎಷ್ಟೊಂದ್ ಜನಕ್ಕೆ ಟ್ರೇಡಿಂಗ್ ವ್ಯೂ ಯೂಸ್ ಮಾಡಕ್ ಬರಲ್ಲ. ಓಕೆ, ಸೊ ತುಂಬಾ ಪಾಪ ಪ್ರಾಬ್ಲಮ್ಸ್ ಆಗ್ತಿದೆ. ಸೊ ಅದನ್ನು ಕೂಡ ನಾನೊಂದು ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಕ್ ಒಳಗಡೆನೆ ಮಾಡ್ತೀನಿ ಅದನ್ನ. ಟ್ರೇಡಿಂಗ್ ವ್ಯೂ ಅಲ್ಲಿ ಯಾವ ತರ ಇದ್ ಮಾಡ್ಬೇಕು ಅಂತ. ಆಯ್ತು ಸರ್, ಇಷ್ಟೇ ಸರ್ ಡೌಟ್ ನಂದು. ಥ್ಯಾಂಕ್ಸ್ ಸರ್. ಓಕೆ, ಮಂಜುನಾಥ್ ಮಾತಾಡಿ. ಮಂಜುನಾಥ್ ಎಸ್ ಸರ್ ನಮಸ್ತೆ. ಪಾಯಿಂಟ್ 1 ಕಂಡಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ABC ಕಂಡಿಡ್ಕೊಳ್ಳಿ ಅಂತ ಹೇಳಿದ್ರು. ಅದು ಸ್ವಲ್ಪ ಸ್ಕ್ರೀನ್ ಅಲ್ಲಿ ತೋರಿಸಬಹುದು ಸರ್? ಸರ್ ಅದನ್ನ ನಾನು ನಿಮ್ಗೆ ಇದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದ್ರೆ ಇಲ್ಲಿ ಅದು ಅಷ್ಟು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಅರ್ಧಂಬರ್ಧ ಆಗುತ್ತೆ. ಸೊ ನಮ್ಗೆ ಟೈಮ್ ಕೂಡ ಕಡಿಮೆ ಇದೆ ಇಲ್ಲಿ ಈಗ. ಓಕೆ, ಸೊ ಕ್ವಶನ್ ಇದು ಮಾಡುವ, ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ. ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ ಸರ್. ಫಿಬೊನಾಚಿ ಹಂಗೆ ಹೇಳಿ ಸರ್ ನಂಗೆ. ಸರ್ ಅದೇನೆ ಫಿಬೊನಾಚಿ ಇವೆಲ್ಲ ನಾನು ನಿಮ್ಗೆ ವಿಡಿಯೋದಲ್ಲಿ ಹೇಳ್ತೀನಿ ಸರ್. ಈಗ ಇಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ನಿಮ್ಗೆ ಆ ಕಡೆ ಅರ್ಥನೂ ಆಗಲ್ಲ. ಸೊ ಅಗೇನ್ ಒಂದಿಷ್ಟು ಕ್ವಶನ್ಸ್ ಉಟ್ಕೊಳ್ಳುತ್ತೆ. ಸೊ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನಾನು ಅದ್ರ ವಿಡಿಯೋ ಮಾಡಿದಾಗ ಸೊ ಅದ್ರ ಮೇಲೆನೆ ಒಂದಿನ ನಾವು ಕೂತ್ಕೊಳ್ಳುವ, ಒಂದು ವಾರ. ಇವತ್ತು ಅಂದ್ರೆ SR ಲೆವೆಲ್ ಬಗ್ಗೆ ಅಂತ ಹೇಳಿದ್ದು, ಬಟ್ ಸ್ವಲ್ಪ ಏನು ಬೇರೆ ಟಾಪಿಕ್ ಬಂತು. ಬಟ್ ಪರವಾಗಿಲ್ಲ. ಓಕೆ, ಮಾತಾಡಿ ಸರ್. ಬೇರೆ ಯಾರಾದ್ರೂ ಮಾತಾಡಿ. ನಿಮ್ಗೆ ಏನಾದ್ರು ಡೌಟ್ ಇದೆಯಾ ಭಾನು ಅವರೇ SR ಲೆವೆಲ್ ಮೇಲೆ, ಅಥವಾ ಏನಾದ್ರು ಕೇಳ್ಬೇಕು ಅಂತ? ಅದ್ರ ಬಗ್ಗೆ ನನಗೆ ಹೇಳೋದೇ ಇಲ್ಲ. ಹಂಗ ನಂಗೇನಂದ್ರೆ ಸರ್, ಇವಾಗ ಮೇಲೆ ಹೋಗೋದು ಫಿಬೊನಾಚಿ 0.5613 ಬರ್ತೇವೆ, ಡೌನ್ ಹೋಗೋದು ಹಿಂಗೆ ಅಂತ ಅರ್ಥ ಆಗಿಲ್ಲ ಅದು. ಸೊ ಅಂದ್ರೆ ನೀವು ಯಾವ ಫಿಬೊನಾಚಿಯಲ್ಲಿ ಯಾವ ತರ ಯೂಸ್ ಮಾಡ್ಬೇಕು ಅಂತನಾ? ಮೇಲ್ಗಡೆ ಕೆಳಗಡೆ. ಸೊ ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಫಿಬೊನಾಚಿ ಡೌನ್ ಬರ್ಬೇಕು ಅಂದ್ರೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ಯೂಸ್ ಮಾಡಿ, ಮೇಲ್ಗಡೆ ಎಕ್ಸ್ಟೆನ್ಷನ್. ಬಟ್ ಅಗೇನ್ ಅದು ಮೂವ್ಮೆಂಟ್ ಗೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಮೇಲೆ ಕೆಳಗೆ ಅಂತ ಹೇಳಕ್ ಆಗಲ್ಲ ನಾನು ಪರ್ಟಿಕ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡಿ ಅಂತ. ಸೊ ನಿಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ ಸರ್ ಅದ್ರ ಮೇಲೆ ವಿಡಿಯೋ ಮಾಡಿ. ಓಕೆ, ಬೇರೆ ಯಾರಾದ್ರೂ? ಓಕೆ, ಮಂಜುನಾಥ್ ಅವರು ಏನು ಹೇಳಿದ್ಯಾ? ದಿನೇಶ್ ಅವರೇ ಹೇಳಿ. ತುಂಬಾ ಥ್ಯಾಂಕ್ಸ್. ನೀವು ನಮ್ಮ ಕನ್ನಡಿಗರಾಗಿ ನೀವು ಈ ತರ ಒಂದು ಡೆವಲಪ್ ಮಾಡಿದಿರಿ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಆಕ್ಚುಲಿ. ನಾವು ಕನಿಷ್ಠ ಒಂದು 15 ವರ್ಷದಿಂದ ಮಾಡ್ತಾ ಇದೀವಿ. ಬಹಳಷ್ಟು ಟೂಲ್ಸ್ ಗಳು ಯೂಸ್ ಮಾಡಿದೀವಿ. ಓಕೆ, ಜಸ್ಟ್ ಇದನ್ನ ನೀವು ಕೊಟ್ಟಿರ್ತಕ್ಕಂತ ಇದನ್ನ SR ಲೆವೆಲ್ ಮಾತ್ರ ಯೂಸ್ ಮಾಡಿದ್ರೆ ಸಾಕು. ನಾವು ಅದ್ರ ಜೊತೆಗೆ ಇದು ಯಾವ್ದು ನಾವು ಒಂದು ಕೆಲವೊಂದು ಟೂಲ್ಸ್ ನ ಅಡಿಷನಲ್ ಆಗಿ ಆಡ್ ಮಾಡ್ಕೊಂಡ್ರೆ ಜಸ್ಟ್ ಅಲ್ಲಿ ಎಲ್ಲಿ ಎಂಟ್ರಿ ಆಗ್ಬೇಕು ಅಂತ ಹೇಳಿ ಹೊಸಬ್ರಿಗೆ ಕನ್ಫ್ಯೂಸ್ ಆಗುತ್ತೆ ಅನಿಸ್ತತಿ ಮೋಸ್ಟ್ಲಿ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ನಾನಂತೂ ಯಾವ್ದನ್ನು ಯೂಸ್ ಮಾಡಲ್ಲ ಸರ್. ನನ್ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾತ್ರ ನಾನು ಯೂಸ್ ಮಾಡೋದು.
ಹೌದು. ಸೊ ಇದರಲ್ಲಿ ಈವನ್ ಟೂಲ್ಸ್ ನಾಟ್ ನೆಸೆಸರಿ ಅಡಿಷನಲ್ ಆಕ್ಚುಲಿ ನನಗೆ ಅನ್ಸಿದ ಮಟ್ಟಿಗೆ. ಬಟ್ ಏನು ಅಂತಂದ್ರೆ ಈಗ ಹೊಸಬರಿಗೆ ಸೊ ದೇ ವಿಲ್ ಗೆಟ್ ಕನ್ಫ್ಯೂಸ್ ನಾರ್ಮಲಿ. ಸೊ ಅದಕ್ಕೆ ಒಂದು ಅಡಿಷನಲ್ ಟೂಲ್ಸ್ ಆಗಿ ನಾವು ಯೂಸ್ ಮಾಡಿದ್ರೆ ಅವಾಗ ಅದಾಗ ಏನಾಗುತ್ತೆ ಅಂತಂದ್ರೆ ಸೂಪರ್ ಟ್ರೆಂಡ್ ನ ಅಡಿಷನಲ್ ಆಗಿ ಒಂದು ಆಡ್ ಮಾಡ್ಕೊಂಡ್ರೆ ಸಾಕು. ನನಗೆ ಅನ್ಸಿದ ಮಟ್ಟಿಗೆ ಜಸ್ಟ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೂಪರ್ ಟ್ರೆಂಡ್ ಒಂದು ಆಡ್ ಮಾಡ್ಕೊಂಡ್ರೆ ಸಾಕು, ಅವ್ರಿಗೆ ಎಲ್ಲಿ ಎಂಟ್ರಿ ಆಗ್ಬೇಕು ಅಂತ ಹೇಳಿ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಇಟ್ ವರ್ಕ್ಸ್ ವೆರಿ ಗುಡ್ ಆಕ್ಚುಲಿ. ಅಂದ್ರೆ ಸೂಪರ್ ಟ್ರೆಂಡ್ ಏನ್ ಮಾಡುತ್ತೆ ಅಂದ್ರೆ ಈಗ ಕೆಳಗಡೆ ಬಂದಾಗ ಅಂದ್ರೆ ಒಂದ್ ಟ್ರೆಂಡ್ ರಿವರ್ಸಲ್ ಆಗ್ಬಹುದು ಅನ್ನೋ ಒಂದ್ ಸೈನ್ ಕೊಡುತ್ತಲ್ವಾ? ಎಸ್. ಸೊ ಅದನ್ನ ಜಸ್ಟ್ ಬೇಸಾಗಿ ತಗೋಬೇಕು ನಾವು. ಬೇಸಾಗಿ ತಗೊಂಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಅದು ಬಿಕಾಸ್ ಟೈಮ್ಸ್ ನ ಸೂಪರ್ ಟ್ರೆಂಡ್ ಆಲ್ಸೋ ಮೇಕ್ಸ್ ಮಿಸ್ಟೇಕ್ಸ್, ಅಂದ್ರೆ ಫಾಲ್ಸ್ ಕೊಡುತ್ತೆ. ಸೊ ಬಟ್ ಏನು ಅಂತಂದ್ರೆ ಒನ್ಸ್ ಇಟ್ ಗಿವ್ಸ್ ದ ಸಿಗ್ನಲ್ ನ ನಮ್ದನ್ನ SR ಲೆವೆಲ್ ನೋಡ್ಕೊಂಡ್ಬಿಟ್ರೆ ಆ ಮೂಮೆಂಟ್ ಅಲ್ಲಿ ಲೆವೆಲ್ ಅಲ್ಲಿ ಇದೆ ಅನ್ನೋದು ಗೊತ್ತಾಯ್ತು ಅಂತಂದ್ರೆ ಪರ್ಚೇಸ್ ಮಾಡಿದ್ರೆ ಮುಗೀತು. ದೆನ್ ಇಟ್ ಕೀಪ್ ಆನ್ ಮೂವಿಂಗ್ ಸೇಮ್ ಡೈರೆಕ್ಷನ್ ಅಂಟಿಲ್ ಅನ್ಲೆಸ್ ಇಟ್ ಗೆಟ್ ಅಗೈನ್ ದ ಸೆಲ್ ಸಿಗ್ನಲ್ ನ. ಸೊ ದೇ ಕ್ಯಾನ್ ಹೋಲ್ಡ್ ಇಟ್. ಓಕೆ, ಸೂಪರ್. ಸೊ ಇಟ್ ಇಸ್ ರಿಯಲಿ ವೆರಿ ಗುಡ್ ಆಕ್ಚುಲಿ. ಅದರಲ್ಲಿ ಟ್ರೇಡಿಂಗ್ ವ್ಯೂ ನಲ್ಲಿ ಸೂಪರ್ ಟ್ರೆಂಡ್ ATR ಪ್ಲಸ್ RSI ಅಂತ ಇದೆ ಒಂದು ಟೂಲ್ಸ್. ಆ ಟೂಲ್ಸ್ ನ ಯೂಸ್ ಮಾಡಿದ್ರೆ ಈವನ್ RSI ಕಮ್ಸ್ ಆನ್ ದಿ ಯುವರ್ SR ಲೆವೆಲ್ ಇಟ್ ಸೆಲ್ಫ್. ನಾರ್ಮಲಿ ಕೆಳಗಡೆ ಬರುತ್ತೆ RSI, ರೈಟ್? ಇಲ್ಲಿ ಸೂಪರ್ ಟ್ರೆಂಡ್ ಪ್ಲಸ್ ಸೂಪರ್ ಟ್ರೆಂಡ್ ATR ಪ್ಲಸ್ RSI ಅನ್ನೋದು RSI ಕೂಡ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ ಮೇಲ್ಗಡೆಗೆ ನಿಮ್ ಚಾರ್ಟ್ ಮೇಲೆನೆ. ಇಟ್ ವರ್ಕ್ಸ್ ಸೂಪರ್ ಬೇಸಿಕಲಿ. ಓಕೆ ಸರ್, ಓಕೆ ಸರ್. ನೀವು ನನಗೆ ಒಂದು ಮೆಸೇಜ್ ಮಾಡಿ ಸರ್, ನಿಮ್ ಜೊತೆ ನಾನು ಮಾತಾಡ್ತೀನಿ. ಓಕೆ ಶೂರ್ ನಾ. ಬಟ್ ಐ ಸ್ಟಾರ್ಟ್ ಯೂಸಿಂಗ್ ಲಾಸ್ಟ್ ಓನ್ಲಿ 1 time 2 time ನೀವು ಮೆಸೇಜ್ ಮಾಡಿದೆ, ನೀವು ನಮಗೆ ಅದನ್ನ ಟೂಲ್ಸ್ ನ ಆಕ್ಟಿವೇಟ್ ಮಾಡಿಕೊಟ್ರಿ. ಸೊ ಆಫ್ಟರ್ ದಟ್ ನಾನು ಬಹಳಷ್ಟು ಚೆಕ್ ಮಾಡಿದೆ ಇದನ್ನೆಲ್ಲ. ಸೊ ಇಟ್ಸ್ ರಿಯಲಿ ವರ್ಕಿಂಗ್ ವೆರಿ ಗುಡ್. ಥ್ಯಾಂಕ್ಸ್ ಟು ದಿನೇಶ್ ಸರ್ ಆಕ್ಚುಲಿ. ಸೊ ಆಮೇಲೆ ಇನ್ನೊಂದು ಏನಂತಂದ್ರೆ ಇದರಲ್ಲಿ ಒಂದು ಏನಂತಂದ್ರೆ ನಾವು ಇನ್ನೊಂದು ಅಬ್ಸರ್ವೇಷನ್ ಏನಂತಂದ್ರೆ ಇದು ರ್ಯಾಂಕೋ ಚಾರ್ಟಿಗೆ ಸಪೋರ್ಟ್ ಮಾಡ್ತಿಲ್ಲ. ಬೇಸಿಕಲಿ ವೈ ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇದು ಇಂಡಿಕೇಟರ್ ಏನಿದೆಯಲ್ಲ ಐಕೆನಾಸಿಯಲ್ಲಿ ವರ್ಕ್ ಮಾಡುತ್ತೆ, ಪ್ಲಸ್ ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ವರ್ಕ್ ಮಾಡುತ್ತೆ. ಫೈನ್. ರ್ಯಾಂಕೋದಲ್ಲಿ ನಮಗೆ ಏನು ಅಂತಂದ್ರೆ ರ್ಯಾಂಕೋ ಕ್ಯಾಲ್ಕುಲೇಷನ್, ಯಾಕಂದ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ರ್ಯಾಂಕೋ ಹೌ ಇಟ್ ಇಸ್ ವರ್ಕಿಂಗ್ ನ. ಸೊ ಅದ್ರಲ್ಲಿ ಕ್ಯಾಲ್ಕುಲೇಷನ್ ಮೇ ಬಿ ನೀಡ್ ಟು ಚೇಂಜ್. ಐ ಥಿಂಕ್ ಅದೇನಾಗುತ್ತೆ ಗೊತ್ತಾ ಸರ್ ನಿಮ್ಗೆ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ನಾವು ಕ್ಯಾಂಡಲ್ಗೆ ಡಿಸೈನ್ ಮಾಡಿರ್ತೀವಿ. ಕರೆಕ್ಟ್. ಓಕೆ, ಸೊ ರ್ಯಾಂಕೋ ಕಾನ್ಸೆಪ್ಟೇ ತುಂಬಾ ಡಿಫರೆಂಟ್ ಕಾನ್ಸೆಪ್ಟ್ ಅದು. ಕರೆಕ್ಟ್. ಸೊ ಬಟ್ ಇಲ್ಲಿ ಒಂದು ಪಾಯಿಂಟ್ ಇದೆ ಸರ್ ಆಕ್ಚುಲಿ. ಯಾಕೆ ಅಂತಂದ್ರೆ ಸೊ ನನ್ನ ಅಬ್ಸರ್ವೇಷನ್ ಏನು ಅಂತಂದ್ರೆ ರ್ಯಾಂಕೋದಲ್ಲಿ ನಾನೇನ್ ಮಾಡಿದೆ, ನಿಮ್ಮ SR ಟೂಲ್ ಯೂಸ್ ಮಾಡ್ಬಿಟ್ಟು ನಾನು ರ್ಯಾಂಕ್ ಅದನ್ನ ನಾರ್ಮಲ್ ಕ್ಯಾಂಡಲ್ ಅಲ್ಲಿ ಈ ನಿಮ್ಮ ಎಲ್ಲ ಪಾಯಿಂಟ್ ಇದನ್ನ ಲೆವೆಲ್ಸ್ ನ ಮಾರ್ಕ್ ಮಾಡಿ, ಡ್ರಾಯಿಂಗ್ ಲೈನ್ಸ್ ಮಾರ್ಕ್ ಮಾಡಿ ರ್ಯಾಂಕೋದಲ್ಲಿ ನಾನು ಚೆಕ್ ಮಾಡಿದೆ. ಸೊ ಇಟ್ ವರ್ಕ್ಸ್ ವೆರಿ ಗುಡ್. ಅಂದ್ರೆ ಅಡ್ವಾನ್ಸ್ ಆಗಿ ಅಂದ್ರೆ ನಾವು ಸಪೋಸ್ ಇಲ್ಲಿ ಒಂದು 4-5 ಕ್ಯಾಂಡಲ್ ಆದ್ಮೇಲೆ ಇಲ್ಲಿ ರೆಸಿಸ್ಟೆನ್ಸ್ ನ ಕ್ರಾಸ್ ಆಗುತ್ತೆ. ಓಕೆ, ಸೊ ಅದೇನಾಗುತ್ತೆ ಅಂತಂದ್ರೆ ಅಲ್ಲಿ ಒಂದು 4-5 ಕ್ಯಾಂಡಲ್ಗಿಂತ ಮುಂಚೆನೆ 2-3 ಕ್ಯಾಂಡಲ್ಸ್ ಮುಂಚೆ ಅಂದ್ರೆ ಒಂದು 10 to 15 ಪಾಯಿಂಟ್ಸ್ ಮುಂದೆನೆ ನಮಗೆ ರ್ಯಾಂಕೋದಲ್ಲಿ ಸಿಗ್ನಲ್ ಕೊಡುತ್ತೆ 1 minute ಟೈಮ್ ಅಲ್ಲಿ. ನಾನು ಚೆಕ್ ಮಾಡ್ತೀನಿ ಸರ್ ಅದು. ಬಟ್ ಆದ್ರೆ ರ್ಯಾಂಕೋ ಬಂದು ಪ್ರೀಮಿಯಂ ಮೆಂಬರ್ಸ್ಗೆ ಮಾತ್ರ ಅನ್ಸುತ್ತಲ್ವಾ, ಅಂದ್ರೆ ರಿಯಲ್ ಟೈಮ್ ವರ್ಕ್ ಆಗೋದು? ಎಕ್ಸಾಕ್ಟ್ಲಿ. ಬಟ್ ಇದು ರಿಯಲಿ ಇಟ್ ವರ್ಕ್ಸ್ ವೆರಿ ಗುಡ್. ಸೂಪರ್ ಸರ್, ನಾನು ಚೆಕ್ ಮಾಡ್ತೀನಿ ಅದನ್ನ. ಇದನ್ನ ಅಬ್ಸರ್ವ್ ಮಾಡಿದ್ರೆ ನಾನು ಜಸ್ಟ್ ಸಿಂಗಲ್ ಡೇ ನಲ್ಲಿ ಒಂದ್ಸಲ ನಮಗೆ ಸಿಗ್ನಲ್ ಸಿಕ್ತು ಅಂತಂದ್ರೆ ನೋ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಿ ವೆನ್ ಟು ಸೆಲ್ ಅಂಟಿಲ್ ಅನ್ಲೆಸ್ ಇಟ್ ಗೆಟ್ಸ್ ರೆಡ್ ಸಿಗ್ನಲ್ ನ ರೆಡ್ ಬಾಕ್ಸ್ ಫಾರ್ಮ್ಸ್ ನ ದೆನ್ ವಿ ಕ್ಯಾನ್ ಸೆಲ್ ಇಟ್. ಓಕೆ ಸರ್, ಓಕೆ ಚೆಕ್ ಮಾಡ್ತೀನಿ ಸರ್. ನೋ ನೀಡ್ ಎನಿ ಬೈ ಸಿಗ್ನಲ್ ಆರ್ ಸೆಲ್ ಸಿಗ್ನಲ್, ನಥಿಂಗ್ ಈಸ್ ರಿಕ್ವೈರ್ಡ್. ಓಕೆ ಸರ್, ನಾನು ಚೆಕ್ ಮಾಡ್ತೀನಿ. ಸೊ ಇದು ಜಸ್ಟ್ ಥ್ಯಾಂಕ್ಸ್ ಅ ಲಾಟ್. ನಾನು ಡೈಲಿ ವಾಚ್ ಮಾಡ್ತೀನಿ ನಿಮ್ ವಿಡಿಯೋನ. ಸೊ ಡೈಲಿ ನಾನು ಕಂಟಿನ್ಯೂ ಯೂಸ್ ಮಾಡ್ತಾ ಇದೀನಿ. ಇಟ್ಸ್ 100% ವರ್ಕಿಂಗ್ ಪರ್ಫೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ರ್ಯಾಂಕೋ ಚಾರ್ಟ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಚೆನ್ನಾಗಿ. ಬಟ್ ರ್ಯಾಂಕೋ ಬಂದು ಎಲ್ರಿಗೂ ಅದು ಏನು ಬರಲ್ಲ. ಅದು ನೀವು ಫ್ರೀ ಯೂಸರ್ ಆದ್ರೆ ನಿಮಗೆ ಬರಲ್ಲ. ಅದು ಪ್ರೀಮಿಯಂ ಮೆಂಬರ್ಗೆ ಮಾತ್ರ. ಅಂದ್ರೆ ಮಿನಿಮಮ್ ನೀವು ಬೇಸಿಕ್ ಪ್ಲಾನ್ 12,000 ಏನೋ ಇದೆ. ಸೊ ಆಫರ್ ಪೀರಿಯಡ್ ಅಲ್ಲಿ ಸಮ್ 10,000 ಏನೋ ಕೊಡ್ತಾರೆ ನಿಮ್ಗೆ. ಬ್ಲಾಕ್ ಫ್ರೈಡೆ ಅದು ಮುಗ್ದೋಗಿದೆ ಈಗ. ಸೊ ಅಷ್ಟು ಪೇ ಮಾಡ್ಬೇಕು ಪರ್ ಆನಮ್ ನೀವು. ಟ್ರೇಡಿಂಗ್ ವ್ಯೂ ಅಲ್ಲ ಸರ್? ಟ್ರೇಡಿಂಗ್ ವ್ಯೂ ಅಲ್ಲಿ. ನಾ ಈ ವಿಡಿಯೋ ನಿಮ್ಗೆ ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ರಿಪೀಟ್ ಕೇಳಿಸ್ಕೊಳ್ಳಿ ಅವ್ರು ಹೇಳಿದ್ದು ಒಂದ್ಸಾರಿ. ಓಕೆ, ಸೊ ನಾಗರಾಜ್ ಸರ್ ಮಾತಾಡಿ. ಏನೋ ಆವಾಗಿಂದ ಹ್ಯಾಂಡ್ ರೈಸ್ ಮಾಡಿದೀರಾ ಸರ್? ಸರ್ ಪ್ಯಾರಾಬೋಲಿಕ್ SAR ಅಂತಿದೆ ಅಲ್ಲ ಸರ್, ಅದನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಟ್ರೆಂಡ್ ಫಾಲೋ ಮಾಡುತ್ತಲ್ಲ ಸರ್? ನೀವು ಯೂಸ್ ಮಾಡ್ತಾ ಇದ್ದೀರಾ ಅದು? ಹಾ ಸರ್ ಮಾಡ್ತೀನಿ. ಓಕೆ, ನಾನು ಚೆಕ್ ಮಾಡ್ತೀನಿ ಸರ್.
ಹೇಳಿ ಸರ್. ಸರ್ ದಿನೇಶ್ ಸರ್, ಹೇಳಿ ಸರ್ sir. ಇವತ್ತು ಆಕ್ಚುಲಿ ನಮ್ದು ಪ್ಲಾನ್ ಇದ್ದಿದ್ದು ನಿಮ್ದು SR ಟೂಲ್ ಬಗ್ಗೆ ಟ್ರೈನಿಂಗ್ ಕೊಡ್ಬೇಕು ಅಂತ ಇದ್ದಿದ್ದು ನಿಮ್ ಲೆವೆಲ್ಸ್ ಅದ್ರದ್ದೆಲ್ಲ. ಅದು ಬಿಟ್ಟು ಇವಾಗ ಎಲ್ಲ ಫುಲ್ ಬೇರೆ ಬೇರೆನೆ ಹೋಗ್ತಾ ಇದೆ. ಯಾಕಂದ್ರೆ ಯಾರು ಹೊಸಬರು ಬಂದಿದ್ದಾರೆ ಅವರಿಗೆ ನೀವೇನು ಹೇಳ್ಕೊಡ್ಲಿಲ್ಲ ಅಂತ ಆಗ್ಬಿಡುತ್ತೆ. SR ಟೂಲ್ ಹೇಗೆ ಯೂಸ್ ಮಾಡೋದು ಅದು ಇದು ಅಂತ. ಅದಕ್ಕೆ ಟ್ರೈನಿಂಗ್ ಅಂದ್ರೆ ಸರ್ ಕ್ವಶನ್ಸ್ ಈಗ ಪಾರ್ಟ್ 1 ಪಾರ್ಟ್ 2 ನೋಡಿರ್ತಾರಲ್ವಾ ಇಂಟ್ರಾಡೆ, ಸೊ ಅಲ್ಲೇನಾದ್ರೂ ಡೌಟ್ಸ್ ಇದೆ ಅಂತಂದ್ರೆ ನೀವು ಕೇಳಿ ಅಂತ. ಬಟ್ ಇಲ್ಲಿ ಅದು ಬರ್ಲೇ ಇಲ್ಲ, ಇಲ್ಲಿ ವಿಷಯ ಬರ್ಲೇ ಇಲ್ಲ. ಅದೇ ಕೆಲವೊಬ್ರು ಕೇಳ್ತಿದ್ದಾರೆ ಮತ್ತೆ ಸುಮ್ನೆ ಅದೇನು ನಾವು ಮಾತಾಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಇಂಡಿಕೇಟರ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು. ಸರ್ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಆಲ್ ಇಂಡಿಕೇಟರ್ಸ್ ಆರ್ ಲ್ಯಾಗಿಂಗ್ ಇಂಡಿಕೇಟರ್ಸ್. ಅದನ್ನ ಇಲ್ಲಿ SR ಟೂಲ್ ಗೆ ಮಿಕ್ಸ್ ಮಾಡಬೇಡಿ ದಯವಿಟ್ಟು. ಅಲ್ಲಿ ಮತ್ತೆ ನಾವು ಟ್ರಾಪ್ ಆಗ್ತೀವಿ. ಆಮೇಲೆ ಅಲ್ಲಿ ನಾವು ಇಂಡಿಕೇಟರ್ ಯೂಸ್ ಮಾಡ್ಬಿಟ್ಟು ಅದ್ರ ಪ್ರಕಾರ ಹೋಗಿ ನಾವು SR ಟೂಲ್ ಅನ್ನ ಸರಿ ಇಲ್ಲ ಅಂತ ನಾವು ಲೆವೆಲ್ ಬಂದ್ಬಿಡ್ತೀವಿ ಸರ್. ಎಷ್ಟೊಂದು ಜನ ಇಚ್ಚಿಮಗು ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾನು ಸ್ಕ್ರೀನ್ ಶಾಟ್ ಕಳ್ಸಿದಾಗ ಹೇಳ್ತೀನಿ, ಬಟ್ ನಾನು ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಹೇಳೋದೀನಿ, ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ, ಬಟ್ ಗೊತ್ತಿಲ್ಲ ನನ್ಗೆ ಅವ್ರದ್ದು ಏನೋ ಒಂದು ಕಂಫರ್ಟೇಬಲ್ ಇರ್ಬೋದು. ಬಟ್ ಹಾಗೆ ನಾನು ಹೇಳ್ತೀನಿ, ನಾನು ಯೂಸ್ ಮಾಡೋದು ಹಾಗೆ ನಾನು ಟ್ರೈನಿಂಗ್ ಕೊಡೋದು ಕೂಡ, ನಿಮಗೆ ವಿಡಿಯೋಸ್ ಮಾಡೋದು ಕೂಡ ಬರೀ SR ಲೆವೆಲ್ ಮಾತ್ರ. ಸೊ ನಿಮ್ಗೇನಾದ್ರೂ ಸಪೋರ್ಟ್ ಟೂಲ್ ಬೇಕು ಅಂದ್ರೆ, ಸೊ ಆಗ್ಲೇ ನಾನು ಹೇಳದ್ನಲ್ವಾ, ಸೊ ಕೆಲವೊಂದು 10 to 20% ವರ್ಕ್ ಆಗುತ್ತೆ. ಸೊ ಹಾಗೆ ನೀವು ನಾಗರಾಜ್ ಸರ್ ಹೇಳ್ದಂಗೆ ಫಾಲ್ಸ್ ಸಿಗ್ನಲ್ ಕೊಡೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಯಾಕೆಂದ್ರೆ ಅವೆಲ್ಲ ಲ್ಯಾಗಿಂಗ್ ಇಂಡಿಕೇಟರ್ಸ್ಗಳು. ಕ್ಯಾಂಡಲ್ ಹೆಂಗೆ ನಿಮಗೆ ಮೂವ್ಮೆಂಟ್ ಕೊಡುತ್ತೋ ಸೊ ಆ ತರ ಕೊಡುತ್ತೆ. ಬಟ್ ಯಾರಿಗಾದ್ರೂ ವರ್ಕ್ ಆಗ್ತಿದೆ ಅಂದ್ರೆ ಸೊ ಕಂಪ್ಲೀಟ್ ಟೆಸ್ಟ್ ಮಾಡಿ ಸೊ ಮಾತಾಡಿದ್ರೆ ನೋಡ್ಬಹುದು. ಅವ್ರವ್ರು ಇಂಡಿವಿಜುವಲ್ ಆಗಿ ಅವ್ರವ್ರು ಯೂಸ್ ಮಾಡ್ಕೊಳ್ಳಿ ಸರ್. ನೀವು ಯಾವ್ದು ಅದನ್ನ ರೆಕಮೆಂಡ್ ಮಾಡ್ಬೇಡಿ. ಓಕೆ ಸರ್, ಓಕೆ ಓಕೆ. ಅದು ರಾಂಗ್ ಹೋಗ್ಬಿಡುತ್ತೆ ಸರ್. ಅದನ್ನ ನಾವು ನೋಡಿದ್ವಿ. ದಯವಿಟ್ಟು, ಯಾಕಂದ್ರೆ ಆಮೇಲೆ ಅದು ಒಬ್ಬೊಬ್ರಿಗೆ ಇಷ್ಟ ಆಗತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಅದ್ ಬೇಡ. ಅದು ಇಂಡಿಕೇಟರ್ಸ್ ಇದ್ರಲ್ಲಿ ಮಿಕ್ಸ್ ಮಾಡ್ಬೇಡಿ ಸರ್. ಇದು ನಾವೇನಿದ್ರು ಇದ್ರಲ್ಲಿ ಮಾತ್ರ ಹೇಳ್ಕೊಡಿ ಸಾಕು ಸರ್. ಇಷ್ಟೇ ಸಾಕು ಸರ್. ಅದ್ರಲ್ಲಿ ಪ್ರೈಸ್ ಆಕ್ಷನ್ ಅಲ್ಲಿ ನೀವು ನೀಟಾಗಿ ಹೇಳ್ಕೊಟ್ಬಿಟ್ರೆ ಜನಗಳಿಗೆ ತುಂಬಾ ಯೂಸ್ ಆಗುತ್ತೆ. ಓಕೆ ಸರ್, ಓಕೆ ಓಕೆ. ಥ್ಯಾಂಕ್ ಯು ಸರ್. ಬೇರೆ ಯಾರಿಗಾದ್ರೂ SR ಲೆವೆಲ್ ಕ್ವಶನ್ಸ್? ಓಕೆ, ಮಹೇಂದ್ರ ಸ್ವಾಮಿ. ಓಕೆ, ಮಾತಾಡಿ ಸರ್, ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಅದ್ರಲ್ಲಿ ವೇವ್ ಕೌಂಟ್ ಏನಾದ್ರು ಮಾಡ್ಬೋದು ಸರ್? ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅದು ಎವ್ರಿ ಡೇ ಈ ತರ ಆಗ್ಬೋದು? ಮಾಡ್ತಾ ಇದ್ದೀನಲ್ವ ಸರ್. ನಾನು ಏನ್ ಮಾಡ್ತೀನಿ ಗೊತ್ತಾ, ನಿಮಗೆ ಪೋಸ್ಟ್ ಮಾರ್ಕೆಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಕೆಲವೊಂದು ದಿನ ಮಾತ್ರ ನಾನು ಸ್ಕಿಪ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಸೊ ನಿಮಗೆ ನಾನು ಏನ್ ವೇವ್ ಕೌಂಟ್ ಮಾಡಿರ್ತೀನೋ 30 minutes ಅಲ್ಲಿ, ಸೊ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ಬೇಕಾದ್ರೆ ಎವ್ರಿ ಡೇ ಹೇಳಿ ಅಂದ್ರೆ ಎವ್ರಿ ಡೇನು ಹೇಳ್ತೀನಿ. ಬಟ್ ಸೇಮ್ ಇದು ಬರುತ್ತೆ. ಯಾಕಂದ್ರೆ ನಾನು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಕೌಂಟ್ ಮಾಡಲ್ಲ ವೇವ್. ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್, ಯಾಕಂದ್ರೆ ವೇವ್ ಅನಾಲಿಸಿಸ್ ತುಂಬಾ ದೊಡ್ಡ ಇದಿದೆ. ಅದು ಎವ್ರಿ ಡೇ ಹೇಳ್ತೀನಿ ಸರ್. ಹಾಗಾದ್ರೆ ನಾನು ಪೋಸ್ಟ್ ಮಾರ್ಕೆಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಓಕೆ ಓಕೆ. ಸೊ ಮಹೇಂದ್ರ ಸ್ವಾಮಿ ಮಾತಾಡಿ. ಹೇಳಿ ಮಾತಾಡಿ ಮಹೇಂದ್ರ ಸ್ವಾಮಿ. ಅನ್ಮ್ಯೂಟ್ ಕೊಟ್ಟಿದ್ದೀನಿ, ನೀವು ಇದ್ ಮಾಡ್ಕೊಳ್ಳಿ. ಮಾತಾಡ್ತಾ ಇಲ್ಲ, ನೀನು ಕೇಳು. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಸರ್ ಇದು ಇಲ್ಲಿ ಇಂಟ್ರಾಡೇ ನಲ್ಲಿ ಹೇಳಿ. ಸ್ಟಾಕ್ಸ್ ಗಳು ನಾವು ಈಗ ಮಾಡಕ್ ಹೋದಾಗ ಈಗ ನಮ್ದು ವೀಕ್ಲಿ ಝೋನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮತ್ತೆ ಡೈಲಿ ಸಪೋರ್ಟ್ ರೆಜಿಸ್ಟ್ರೇಷನ್ಸ್ ಇದೆಯಲ್ಲ ಸರ್, ಎರಡೂನು ಅದೇನಂತಾರೆ ವೀಕ್ಲಿ ಝೋನ್ ಬಿಟ್ಟು ಮೇಲೆನೆ ಬಂದ್ಬಿಡ್ತವೆ ಕೆಲವು ಸ್ಟಾಕ್ಸ್. ಆ ತರ ಬಂದಾಗ ಹೆಂಗ್ ಮಾಡೋದು ಸರ್? ಸೊ ನಿಮ್ಗೆ ವೀಕ್ಲಿ ಝೋನ್ ಅಲ್ಲಿ ನೀವು ಹಾಕೊಂಡಾಗ T1 T2 T3 T4 ಅಂತಿದೆಯಲ್ವಾ. ಸೊ ನಾರ್ಮಲ್ ಆಗಿ T1 T2 ಎನೇಬಲ್ ಮಾಡ್ಕೊಂಡಿರ್ತೀರಾ. ಸೊ ನೆಕ್ಸ್ಟ್ ಲೆವೆಲ್ಸ್ ನ ಎನೇಬಲ್ ಮಾಡಿ T3 T4. ಆಮೇಲೆ ಇನ್ನೊಂದೇನ್ ಹೇಳ್ತೀನಿ, ಕೆಲವೊಂದು ಟೈಮ್ ಅಲ್ಲಿ ನಿಮ್ಗೆ ಸ್ಟಾಕ್ ಗಳು ತುಂಬಾ ಮೇಲೆ ಹೊರಟೋಗಿರುತ್ತೆ. ಸೊ ಆ ತರದ ಸಿಚುವೇಶನ್ ಅಲ್ಲಿ ನೀವು ಅದರಲ್ಲಿ ಟ್ರೇಡ್ ನ ಅವಾಯ್ಡ್ ಮಾಡಿ. ಯಾಕೆಂದ್ರೆ ಸೊ ಎಷ್ಟೊತ್ತು ಪ್ರಾಫಿಟ್ ಬುಕ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಓಕೆ, ಸೊ ನೀವು ಈಗ ಇದಿದೆಯಲ್ವಾ, ಯಾವುದು T4 ಲೆವೆಲ್ ಇದೆಯಲ್ವಾ ನಿಮ್ಗೆ. ಸೊ ಆ ಲೆವೆಲ್ ನಮ್ಗೆ ಅದೊಂಥರ ಡೇಂಜರ್ ಝೋನ್ ತರ ನಿಮ್ಗೆ ಮೇಲ್ಗಡೆ ಬೈ ಮಾಡಕ್ ಓಕೆ T4 ಲೆವೆಲ್ಗೆ ಹೋಯ್ತು ಅಂತ ಅಂದ್ರೆ ಸೊ ಅಲ್ಲಿ ನಾವು ಬೈ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು. ಇವನ್ ಇಂಡೆಕ್ಸ್ ಎಲ್ಲಾದ್ರೂ ಆಗಿರ್ಬೋದು ಅಥವಾ ಸ್ಟಾಕ್ಸ್ ಎಲ್ಲಾದ್ರೂ ಆಗಿರ್ಬೋದು. ಸೊ ಅಗೇನ್ ಮತ್ತೆ ಕೆಳಗಡೆ ಬಂದು ನಮ್ ಲೆವೆಲ್ಸ್ ಹತ್ರ ಬಂದು ಅಲ್ಲಿಂದ ರಿಜೆಕ್ಟ್ ಆಗಿ ಕೆಳಗಡೆ ಬಂದು ಸಪೋರ್ಟ್ ತಗೊಂಡಾಗ ಅಲ್ಲಿ ನಾವು ಪ್ಲಾನ್ ಮಾಡಬೇಕು. ಸೊ ಇಮಿಡಿಯೇಟ್ ಮತ್ತೆ ಬ್ರೇಕ್ ಆಯ್ತು, ಸೊ ಮತ್ತೆ ಹೋಗ್ತೀನಿ ಮೇಲೆ ಒಂದು 60 ಪಾಯಿಂಟ್ ಅಂತ ಆತರ ಹೋಗ್ಬಾರ್ದು. ಸೊ ನಾನು ಮಾಡಲ್ಲ ಆತರ. ಕೇಳಿಸ್ತಾ ಇದೆಯಾ ಮಾತಾಡ್ತಿರೋದು? ಹಾಗೆ ಸ್ಟಾಕ್ ಬಗ್ಗೆ ಕೇಳಿದ್ದಾರೆ. ಸೊ ಸ್ಟಾಕ್ ಕೂಡ ಸೆನ್ಸಿಬಲ್ ಅಲ್ಲಿ ಮಾಡಬಹುದು. ನಿನ್ನೆ ನನ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡ್ತಿದ್ರು ಇವರು ಇನ್ನರ್ ಪೀಸ್ ರಾಕಿ ಅವರು ಅದು ಹೇಳಿದ್ದಾರೆ, ಹಿಂದಿ ಅದು ಕೊಟ್ಟಿದ್ದಾರೆ. ಸೊ ಅದನ್ನೇ ನಾನು ನಿಮ್ಗೆ ಆಕ್ಚುಲಿ ನಾನು ಅದನ್ನೇ ಯೂಸ್ ಮಾಡೋದು. ಅದರಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಸ್ಟಾಕ್ಗಳು. ಸೊ ಆ ತರನು ಮಾಡಬಹುದು. ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, ಒಂದು 10 ಸ್ಟಾಕ್ಗಳು Nifty 50 ಅಂಡರ್ ಆಗಿರ್ಬೋದು, ಯಾವ್ದಾದ್ರು ಒಳ್ಳೆ 10 ಸ್ಟಾಕ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ನಾನು ಯಾವ್ಯಾವ ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಒಂದಿನ ನಾನು ಹೇಳ್ತೀನಿ ಬೇಕಾದ್ರೆ, ಅಥವಾ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ. ಸೊ ಆ ತರದ ಸ್ಟಾಕ್ ಗಳಲ್ಲಿ ನೀವು ಒಂದು 10 ಸ್ಟಾಕ್ ಮಾತ್ರ ಅಬ್ಸರ್ವ್ ಮಾಡ್ಬೇಕು. ಇವಾಗ ನೀವು Nifty 50 ಅಂಡರ್ ಇರೋದಷ್ಟು ನಾನು ಮಾಡ್ತೀನಿ, ವಾಲ್ಯೂಮ್ಸ್ ನೋಡ್ಕೊಂಡು ಮಾಡ್ತೀನಿ ಅಂದ್ರೆ ನಿಮ್ಗೆ ಏನಾಗುತ್ತೆ, ಒಂದೊಂದು ಸ್ಟಾಕ್ ಒಂದೊಂದು ದಿನ ಒಂದೊಂದ್ ತರ ಬಿಹೇವ್ ಮಾಡುತ್ತೆ. ಸೊ ಯಾವ್ದನ್ನ ನೀವು ಹೆಂಗೆ ಅಂತ ಕ್ಯಾಚ್ ಮಾಡ್ತೀರಾ? ಸೊ ಇದ್ರಲ್ಲಿ ನೋಡಿದ್ರೆ ಇದ್ರಲ್ಲೇನೋ ತೋರಿಸುತ್ತೆ, ಅದ್ರಲ್ಲಿ ನೋಡಿದ್ರೆ ಅದ್ರಲ್ಲೇನೋ ಬರುತ್ತೆ. ಹಾಗೆ ಸ್ಟಾಕ್ಗಳು ಕಂಪ್ಲೀಟ್ ಆಗಿ ನ್ಯೂಸ್ ಮೇಲೆ ವರ್ಕ್ ಆಗುತ್ತೆ ನಿಮ್ಗೆ. ಸೊ ಅಂದ್ರೆ ಇಂಡಿವಿಜುವಲ್ ಸ್ಟಾಕ್ ಆಗುತ್ತೆ ಅದು. ಸೊ ಈಗ ಅದ್ರಲ್ಲಿ ಏನಾದ್ರೂ ಒಂದು ನ್ಯೂಸ್ ಬಂತು ಅಂದ್ರೆ ರಪ್ ಅಂತ ರಿಯಾಕ್ಟ್ ಮಾಡುತ್ತೆ. ಓಕೆ,
ನಾನು ಯಾವ ಸ್ಟಾಕ್ ಯೂಸ್ ಮಾಡ್ತೀನಿ ಹೇಳ್ತೀನಿ ನಿಮ್ಗೆ. ಈಗ ನಾವು ಸ್ಕ್ಯಾನರ್, ವಾಲ್ಯೂಮ್ಸ್ ಅದೆಲ್ಲ ಯೂಸ್ ಮಾಡಬಹುದು, ಬಟ್ ಅಗೈನ್ ನ್ಯೂಸ್ ಮೇಲೆ ವರ್ಕ್ ಆಗುತ್ತೆ. ಬಟ್ ಆದ್ರೆ ನಮಗೆ ಇಂಡೆಕ್ಸ್ ಏನಾಗುತ್ತೆ, ಸೊ ಒಂದು ಸ್ಟಾಕ್ ನ್ಯೂಸ್ ಮೇಲೆ ವರ್ಕ್ ಆಗಲ್ಲ. ಸೊ ಯಾವುದು ತುಂಬಾ ರೇರ್ ಅಲ್ಲಿ ರಿಲಯನ್ಸ್ ಎಲ್ಲೇನೋ ಒಂದು ದೊಡ್ಡ ಪಾಸಿಟಿವ್ ಬಂತು ಅಂದ್ರೆ ಸೊ ಅವೆಲ್ಲ ತುಂಬಾ ವೇಟೇಜ್ ಕೊಡುತ್ತೆ ನಿಫ್ಟಿಗೆ. ಸೊ ಆವಾಗ ವರ್ಕ್ ಆಗುತ್ತೆ. ಅದು ಒಂದೇನೆ ಒಂದಿನ ಮೇಲೆ ಎತ್ಕೊಂಡು ಹೋಗುವಂತ ಚಾನ್ಸ್ ಕೂಡ ಇರುತ್ತೆ, ಮಿಕ್ಕಿದೆಲ್ಲ ನ್ಯೂಟ್ರಲ್ ಇದ್ದಾಗ. ಯೂಸ್ ಮಾಡೋ ಗ್ರೂಪ್ ಹಾಕ್ಬಿಡಿ ಸರ್. ನಾನು ಕಳ್ಸ್ತೀನಿ. ಓಕೆ, ಬೇರೆ ಯಾರಾದ್ರೂ ಇದ್ರೆ ನಂಗೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಚಾರ್ಟ್ ಅಲ್ಲಿ ಇದ್ ಮಾಡಿ. ಯಾಕೆಂದ್ರೆ ಹೇಳಿ ನಮಸ್ಕಾರ ಸರ್, ಕುಬೇರಪ್ಪ. ಹೇಳಿ ಸರ್ ಕುಬೇರಪ್ಪ ಅವ್ರು ಹೇಳಿ. ಕುಬೇರಪ್ಪ ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಸರ್ ನಮ್ಗೆ ಇವಾಗ ಹೆಡ್ಜಿಂಗ್ ಸ್ಟ್ರಾಟಜಿ ಅಂತ ಬರುತ್ತಲ್ಲ, ಇದ್ರಲ್ಲಿ ನಾವು ಸ್ಟಾಪ್ ಲಾಸ್ ಆಗಿದಾಗ ಏನಾಗುತ್ತೆ, ಕೆಲವು ಪ್ರೀಮಿಯಂ ಕರಿಗೆ ಎಕ್ಸಿಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಇವಾಗ ಸಪೋರ್ಟ್ ಲೆವೆಲ್ ಅಲ್ಲಿ ನಾವೇನ್ ಮಾಡ್ತೀವಿ, ಫುಡ್ ಸೆಲ್ ಮಾಡ್ತೀವಲ್ಲ, ಫುಡ್ ಸೆಲ್ ಮಾಡೋದಕ್ಕೆ ಹೆಡ್ಜಿಂಗ್ ಏನ್ ಕೊಡ್ಬೋದು? ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ ಸರ್, ಅದನ್ನ ಬೇಕಾದ್ರೆ ನಿಮ್ಗೆ ಕ್ವಿಕ್ ಆಗಿ ಹೇಳ್ತೀನಿ. ಸೊ ಒಂದು ಎಕ್ಸ್ಟ್ರಾ ಒಂದಿನ ಸೆಷನ್ ಮಾಡುವ ಹೆಡ್ಜಿಂಗ್ ನಾನು ವಿಡಿಯೋ ಬಿಟ್ಟಾಗ. ಬಟ್ ನಾನೇನ್ ಮಾಡ್ತೀನಿ, ಅಡ್ಡ ಮನಿಯಲ್ಲಿ ಸೆಲ್ ಮಾಡ್ತೀನಿ. ಸೊ ಅಂದ್ರೆ ನಾನು ಮಾರ್ಕೆಟ್ ಸೈಡ್ ವೈಸ್ ಹೋಗುತ್ತೆ ಅಥವಾ ಎಕ್ಸ್ಪೈರಿ ನಿಯರ್ ಇದೆ ಅಂದ್ರೆ ಸೊ ಸೆಲ್ ಮಾಡಿ ಅಲ್ಲಿಂದ 200 ಪಾಯಿಂಟ್ ಔಟ್ ಆಫ್ ದ ಮನಿ ಹೆಡ್ಜಿಂಗ್ ತಗೊಂತೀನಿ. ಅದೇ ಬೈ ಮಾಡಿದ್ರೆ. ಸೊ ಯಾಕೆ ನಾನು ಅದನ್ನ ಜಾಸ್ತಿ ಹೇಳಲ್ಲ ಅಂದ್ರೆ ಸರ್, ಇವಾಗ ಇಲ್ಲಿ ನೀವು ನನಗೆ ಬೇಕಾದ್ರೆ ಕಾಲ್ ಮಾಡಿ, ನಾನು ನಿಮ್ ಜೊತೆ ಮಾತಾಡ್ತೀನಿ. ಹೊಸಬ್ರು ಇರ್ತಾರಲ್ಲ ಸರ್, ಅದನ್ನೇ ಫಾಲೋ ಮಾಡ್ಬಿಡ್ತಾರೆ. ಬಟ್ ಅವ್ರ ರೂಲ್ಸ್ ಗಳು ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಸೊ ಸುಮ್ನೆ ಏನು ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ. ನೀವು ನನಗೆ ಕಾಲ್ ಮಾಡಿ, ನಿಮ್ಗೆ ಹೇಳ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಬ್ಯಾಂಗ್ಳೂರ್ ಅವರಲ್ವಾ ಸರ್, ನೀವು ನನ್ನ ಜೊತೆ ಮಾತಾಡಿದೀರಾ ತುಂಬಾ ಹೊತ್ತಲ್ವಾ? ಓಕೆ ಸರ್. ವರ್ಕ್ ಆಗ್ತಿದೆ, ಬಟ್ ಅದು ಸ್ವಲ್ಪ ಇದು ಆಯ್ತು, ಪರವಾಗಿಲ್ಲ. ಓಕೆ ಸರ್, ಬಿಗಿನರ್ಸ್ ಗಳು ನಿಮ್ಗೆ ಹೊಸದಾಗ ಆಪ್ಷನ್ ಬಂದಿದ್ದೀರಾ ಅಂತಂದ್ರೆ ನೇಕೆಡ್ ಮಾಡಕ್ಕಿನ ಹೆಡ್ಜಿಂಗ್ ಮಾಡ್ಕೋಬೇಕು. ಬಟ್ ಅದನ್ನ ನಾನು ಹೇಳಿದಾಗ ಅದನ್ನ ಯೂಸ್ ಮಾಡಿ ಸರ್. ಹೊಸಬ್ರು ಅಂದ್ರೆ ಈಗ ಚೆನ್ನಾಗಿರುತ್ತೆ ಸರ್. ಯಾಕೆ ಸ್ಟಾಪ್ ಲಾಸ್ ಯೂಸ್ ಮಾಡಿಲ್ಲ ನಾನು, ಏನಂದ್ರೆ ಪ್ರೀಮಿಯಂ ಕರಿಗೆ ಎಕ್ಸಿಟ್ ಆಗಿಬಿಡುತ್ತೆ. ಅದೇ. ಸೊ ಸಮ್ಟೈಮ್ಸ್ ನೀವು ನೇಕೆಡ್ ಆಪ್ಷನ್ ಬೈ ಮಾಡಿದಾಗ ನಿಯರ್ ಎಕ್ಸ್ಪೈರಿ ಇದ್ದಾಗ ನಮ್ದು ಸ್ಟಾಪ್ ಲಾಸ್ ರೇಂಜ್ ಬರಲ್ಲ ಅದು. ಓಕೆ, ಸೊ ಅಲ್ಲೇ ಹೋಗ್ತಾ ಇರುತ್ತೆ. ಬಟ್ ಆದ್ರೆ ಪ್ರೀಮಿಯಂ ಹೋಗಿ ನಮ್ದು 15 ಪಾಯಿಂಟ್ ಕರ್ಗೋಗಿರುತ್ತೆ. ಸೊ ಆ ತರ ಸಿಚುವೇಶನ್ ಅಲ್ಲೂ ನಾವು ಎಕ್ಸಿಟ್ ಆಗ್ಬಿಡಬೇಕು. ಅಲ್ಲ, ಟೀಮ್ ಅಲ್ಲಿ ಇರೋರಿಗೆ ಮಂತ್ಲಿ ಸ್ಟ್ರಾಟಜಿ ಹಾಕಿರೋ ಚೆನ್ನಾಗಿರುತ್ತೆ. ಏನೋ ಒಂದು ಸ್ಟ್ರಾಟಜಿನ ಇದೆ, ನಾವು ಸಪೋರ್ಟ್ ಲೆವೆಲ್ ರೆಜಿಸ್ಟ್ರೇಷನ್ ಲೆವೆಲ್ ತಗೋಬಿಟ್ಟು ಒಂದು ಸ್ಟ್ರಾಟಜಿನ ಎವ್ರಿ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಯಾರು ಇಂಟ್ರೆಸ್ಟ್ ಅವ್ರು ಬೇಕಾದ್ರೆ ಟ್ರೈಲ್ ಮಾಡ್ಲಿ. ಓಕೆ ಯಾರ ಪೇಪರ್ ಟ್ರೇಡಿಂಗ್ ಮಾಡೋದು ಮಾಡ್ಕೊಳ್ಳಿ. ಯಾವಾಗ ಏನಾಗುತ್ತೆ, ನಮ್ಗೆ ಆಕ್ಚುಲಿ ಏಜ್ ಪೀಪಲ್, ಆಕ್ಚುಲಿ ನಾವು ರಿಟೈರ್ಮೆಂಟ್ ಏಜ್ ಹತ್ರ ಬಂದಿದ್ದೀವಿ. ಓಕೆ, ನಮಗೆ ಮಂತ್ಲಿ ಇನ್ಕಮ್ ಅಲ್ಲಿ ಒಂದು ಸ್ಟೆಬಿಲಿಟಿ ಸಿಕ್ಕರೆ, ನಮ್ಗೆ ತಿಂಗಳಿಗೆ ಒಂದು 5,000 6,000 ಬಂದ್ರೆ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ, ಆ ತರ ಏನೋ ಈ ಸಪೋರ್ಟ್ ಟೂಲ್ ಮೇಲೆ ನಮ್ಗೆ ಆ ತರ ವೀಕ್ಲಿ ಅಥವಾ ನಮ್ಗೆ ಬೆಸ್ಟ್ ಅಂದ್ರೆ ನಾವು ಸೇಫರ್ ಹೇಳಿದ್ರೆ ಮಂತ್ಲಿ ಬೆಟರ್. ಓಕೆ ಸರ್, ಮಂತ್ಲಿ ಸ್ಟ್ರಾಟಜಿ ಏನಾದ್ರು ಡಿಸ್ಕ್ರೈಬ್ ಮಾಡಿದ್ರೆ ನಾನು ಹೆಡ್ಜಿಂಗ್ ವಿಡಿಯೋ ಮಾಡಿದ್ಮೇಲೆ ಸೊ ಅದ್ರ ಮೇಲೆ ನಾನು ನೆಕ್ಸ್ಟ್ ಒಂದು ಮಂತ್ಲಿ ಅದ್ ಹೇಳಕ್ಕೆ ನಾನು ಮಾಡ್ತೀನಿ ಸರ್. ಯಾಕಂದ್ರೆ ಈ ಟೂಲ್ ನ ಅಪ್ಲೈ ಮಾಡ್ಕೊಂಡು ಸಪೋರ್ಟ್ ರೆಸಿಸ್ಟೆನ್ಸ್ ಸಿಗುತ್ತೆ ನಮ್ಗೆ ಇಲ್ಲಿ. ಓಕೆ ಸರ್, ಓಕೆ. ಈಗ ನಮ್ ಮಂತ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಸಿಗುತ್ತೆ, ವೀಕ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಸಿಗುತ್ತೆ. ಎರಡು ಕೊಟ್ಟಾಗ ಏನಾಗುತ್ತೆ, ಇದು ಟೂಲ್ಸ್ ಇನ್ನೂ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನನ್ನ ಅಭಿಪ್ರಾಯ. ಓಕೆ ಸರ್, ಓಕೆ. ಯಾಕಂದ್ರೆ ಅವ್ರಿಗೆ ಇನ್ಕಮ್ ಬರ್ತದೆ. ಇದು ನಮ್ಗೆ ಆಕ್ಚುಲಿ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಮೋಸ್ಟ್ ಡೇಂಜರಸ್. ಓಕೆ 97% ಕಳ್ಕೊಳ್ಳೋದಿದ್ದಾರೆ. ಎಕ್ಸಾಕ್ಟ್ಲಿ ಸರ್. ಯಾಕಂದ್ರೆ ತುಂಬಾ ಜನ ಹೆದರ್ತಾರೆ ಆಪ್ಷನ್ ಟ್ರೇಡಿಂಗ್ ಬರಕ್ಕೆ. ಯಾಕಂದ್ರೆ ಒಂದು ಫ್ರಾಕ್ಷನ್ ಒಂದು 5 ನಿಮಿಷ 2 ನಿಮಿಷ ಹೋಗ್ಬಿಡ್ತಾರೆ, ಹೋಗ್ಬಿಟ್ಟು ಎಲ್ಲ ಫುಲ್ ಅಮೌಂಟ್ ಹಾಕೋಗ್ಬಿಡ್ತಾರೆ. ಅದಕ್ಕೋಸ್ಕರ ಇದು ನಮ್ಗೆ ಹೆಂಗಾರು ಒಳ್ಳೆ ಟೂಲ್ ಸಿಕ್ಕಿದೆ. ಇದು ಇನ್ನು ತುಂಬಾ ಜನಕ್ಕೆ ಒಂದು ಸ್ಪ್ರೆಡ್ ಮಾಡಕ್ ಅನುಕೂಲ ಆಗುತ್ತೆ. ಬಟ್ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಹೋದ್ರೆ ನಮ್ಗೆ ಲಾರ್ಜ್ ಬೇಡ, 1% 2% ಸಾಕು. ಓಕೆ ಸರ್, ಓಕೆ. ನಾನು ಮಾಡ್ತೀನಿ ಸರ್. 2% ನನ್ನ ವ್ಯೂ ಹೇಳ್ತೀನಿ. ಸೊ ನೀವು ಅದನ್ನ ಟೆಸ್ಟ್ ಮಾಡಿ ಹೊಸಬ್ರು. ಸೊ ನಿಮ್ಗೆ ಅದು ವರ್ಕ್ ಆಗುತ್ತೆ. ಓಕೆ, ಇವ್ರು ಯಾರೋ ಭರತ್ ಅವರು ಬಜಾಜ್ ಫೈನಾನ್ಸ್ ಸ್ಟಾಕ್ ಅನಲೈಸ್ ಮಾಡಿ ಅಂತ ಹೇಳ್ತಿದ್ದೀರಾ ಸರ್. ಈಗ ಇಲ್ಲಿ ಮತ್ತೆ ಸ್ಟಾಕ್ ತಗೊಂಡ್ಬಿಟ್ರೆ ಸರ್ ಬೇರೆ ತರ ಹೊರಟೋಗುತ್ತೆ. ಆಲ್ರೆಡಿ ನಮ್ದು ಮೇನ್ ಕಾನ್ಸೆಪ್ಟ್ ಇರೋದೇ ಬೇರೆ, ಬಟ್ ಬೇರೆ ಕ್ವಶನ್ಗಳು ಬರ್ತಿದೆ. ಬಟ್ ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಸರ್. ನೀವು ನನಗೆ ಕಾಲ್ ಮಾಡಿ ನಿಮ್ಗೆ ಹೇಳ್ತೀನಿ. ಕಾಲ್ ಅಲ್ಲ, ಮೆಸೇಜ್ ಮಾಡಿ, ಆಮೇಲೆ ಎಲ್ಲರೂ ಕಾಲ್ ಮಾಡ್ತಿರ್ಬಿಟ್ಟಿದ. ಸೊ ಬೇರೆ ಇನ್ನರ್ ಪೀಸ್ ಅವರೇ ಮಾತಾಡಿ. ನೀವು ನಾನು ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಮೇಷ್ರು ಮಾತಾಡ್ಲಿ ಕೊಡಿ ಸರ್. ಯಾಕೆಂದ್ರೆ ನಾನೇ ಕೇಳ್ಬೇಕು ಅಂತ ಇದ್ದೆ ಅವ್ರಿಗೆ, ಮಾತಾಡಿ ನೀವು ಅಂತ. ತುಂಬಾ ನಾಲೆಜ್ ಇದೆ ಅವರಿಗೆ. ಎಲ್ಲಾದ್ರೂ ಮೇಷ್ರು ಅಂತ ಮಾತಾಡಿ ಮೇಷ್ರೆ.